ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐಲು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ, ಮುಖ್ಯವಾಗಿ APP ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಯುವ ವಕೀಲ ಬಂಧುಗಳಿಗೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ, ನ್ಯಾಯಾಲಯದ ಕಲಾಪಗಳಿಲ್ಲದೆ ಖಾಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಎಲ್ರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ವಸತಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಈ ಒಂದು ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನ ತಾವು ಪಡೆದುಕೊಳ್ಳಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು, ನಮಸ್ಕಾರ. We have any number of countries where judicial proceedings are video recorded, and ಈ ಕೋವಿಡ್ ಅಥವಾ ಏನ್ SARS-CoV-2 ಅಂತ ಹೇಳ್ತೀವಿ, ಈ ವೈರಸ್ ಬಂದ ನಂತರ ಈಗ ಆಗ್ತಿರೋಂತ ಈ ಕೋವಿಡ್-19 ಸಮಯದಲ್ಲಿ ಸಾಕಷ್ಟು ಕೋರ್ಟ್ಗಳು ತಮ್ಮ ಕಲಾಪಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ನಡೆಸ್ತಾ ಇದಾವೆ. ಹೀಗಿದ್ದಾಗ ಅದನ್ನ ಸಾರ್ವಜನಿಕ ಗಮನಕ್ಕೆ ಕೊಡ್ಬಹುದಲ್ವಾ, ಸಾರ್ವಜನಿಕ ವೀಕ್ಷಣೆಗೆ ಅದನ್ನ ನೇರವಾಗಿ ಕೊಡ್ಬಹುದಲ್ವಾ, ಯಾವುದೇ ತರನಾದ ಕಷ್ಟ ಕೂಡ ಕೋರ್ಟ್ಗೆ ಆಗೋದಿಲ್ಲ. ವೈ ಆರ್ ಕೋರ್ಟ್ಸ್ ಹೆಸಿಟೆಂಟ್? ಸೊ ಸಾರ್ವಜನಿಕರ ಮನಸ್ಸಿನಲ್ಲಿ ಸಾರ್ವಜನಿಕರು ಗಮನಿಸ್ತಾ ಇದ್ದಾರೆ, ನ್ಯಾಯಾಧೀಶರು ಅಥವಾ ನ್ಯಾಯಾಂಗ ವ್ಯವಸ್ಥೆ ವಿಡಿಯೋ ಕ್ಯಾಮ್ರಾಗಳಿಂದ ದೂರ ಉಳಿತೀವಿ ಅನ್ನೋದಾದ್ರೆ ವಾಟ್ ಆರ್ ದೇ ರಿಯಲಿ ಅಫ್ರೈಡ್ ಆಫ್? ನೋಡಿ, ಜೆರಿಮಿ ಬೆಂಥಮ್, he was a very powerful or a very influential philosopher and jurist. He kept on telling, publicity is the heart and soul of justice. Where there is no publicity, there is no justice. And a judge, when he tries a case before the public, he is also on trial. This is the principle that motivated a large number of democracies to shift to video recording of their proceedings, to live telecast of their proceedings, because courts have to be open, and courts can never be open if judges have aversion to attention. Why are judges having any kind of aversion to attention? And in this regard, AILU ನಲ್ಲಿ ನನ್ನ ಒಂದು ಮನವಿ ಏನಂದ್ರೆ, ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಮನವಿಯನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿದ ಪಕ್ಷದಲ್ಲಿ ಮತ್ತೆ ಅದನ್ನ ಸಾರ್ವಜನಿಕವಾಗಿ ಅದರ ಬಗ್ಗೆ ಮಾಹಿತಿಯನ್ನ ಬಿತ್ತರಿಸಿದಾಗ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಸ್ವಲ್ಪ ಒತ್ತಡ ಬೀರದಂಗ ಆಗತ್ತೆ. ಈ ತರನಾದ ಒತ್ತಡ ಹಾಕ್ಬೇಕಾಗತ್ತೆ. ಯಾಕೆ ಅಂದ್ರೆ ನಮ್ಮ ಪಾರದರ್ಶಕತೆಯನ್ನ ನಾವು ಯಾವಾಗ ಹೆಚ್ಚು ಮಾಡ್ತೀವಿ, ಈಗ ರವಿಶಂಕರ್ ಸರ್ ಕೇಳ್ತಾ ಇದ್ರು,
ಕೆಲವು ಕೇಸ್ಗಳು, ಪ್ರಭಾವಿ ವ್ಯಕ್ತಿಗಳ ಕೇಸುಗಳು ಎಷ್ಟು ಬೇಗನೆ ಬರುತ್ತವೆ, ಎಷ್ಟು ಬೇಗನೆ ಕೋರ್ಟ್ ವ್ಯವಸ್ಥೆಯಿಂದ ಹೊರಗೆ ಹೋಗುತ್ತವೆ, ಎಷ್ಟು ತ್ವರಿತಗತಿಯಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ. ಆದ್ರೆ ಬೇರೆ ಪ್ರಕರಣಗಳಲ್ಲಿ 10, 15, 20 ವರ್ಷಗಳ ಕಾಲ ಕಾಯ್ಬೇಕಾದಂತ ಒಂದು ಅನಿವಾರ್ಯತೆ ಜನರಿಗಿದೆ ಅಂತ ಹೇಳ್ತಿರುವಂತದ್ದು ಯಾತಕ್ಕೆ ಅಂದ್ರೆ, ನ್ಯಾಯಾಧೀಶರನ್ನ ನಾವು ಸಾರ್ವಜನಿಕರು ಗಮನಿಸ್ಲಿಕ್ಕೆ ಶುರು ಮಾಡಿದಾಗ ನ್ಯಾಯಾಧೀಶರಿಗೂ ಕೂಡ ಕೆಲವೊಂದು ಏನಾಗುತ್ತೆ, ಎಸಿಟೇಷನ್ ಬರುತ್ತೆ. ಅವರ ಮನಸ್ಸಿನಲ್ಲಿ ಅವಾಗ ಸಹಜವಾದ ಪ್ರಶ್ನೆ ಬರುತ್ತೆ. ಈ ಪ್ರಕರಣವನ್ನ, ಪ್ರಭಾವಿ ವ್ಯಕ್ತಿ ಹಾಕಿರುವಂತಹ ಪ್ರಕರಣವನ್ನ ನಾವು ಒಂದು ಅಂಡ್ಯೂ ಹೇಸ್ಟ್ನಲ್ಲಿ ಕೈಗೆತ್ತಿಕೊಂಡ್ರೆ ನಮ್ಮನ್ನ ನೋಡ್ತಿರುವಂತ ಸಾರ್ವಜನಿಕರು ಸಹಜವಾಗಿ ಅವರ ಮನಸ್ಸಿನಲ್ಲಿ ಪ್ರಶ್ನೆ ಮೂಡುತ್ತೆ, ಈ ಪ್ರಕರಣದಲ್ಲಿ ಅಥವಾ ಇಂತಹ ಪ್ರಕರಣಗಳಿಗೆ ನ್ಯಾಯಾಲಯ ಹೆಚ್ಚು ಮಹತ್ವವನ್ನು ಕೊಡ್ತಿರೋದು ಯಾತಕ್ಕೆ ಅಂತ. ಸೊ ವಿ ನೀಡ್ ದಟ್ ವಿಡಿಯೋ ರೆಕಾರ್ಡಿಂಗ್. ಅಂಡ್ ಆ ನಿಟ್ಟಿನಲ್ಲಿ ನನ್ನ ಮನವಿ ಏನಂದ್ರೆ, AILU ಒಂದು ಐ ಕ್ಯಾನ್ ಡ್ರಾಫ್ಟ್ ಲೆಟರ್ ನಮ್ಮ ಉಚ್ಚ ನ್ಯಾಯಾಲಯ ಮತ್ತೆ ಕೋರ್ಟ್ಸ್ ಆಲ್ಸೋ. ಅಂಡ್ ಒಂದನ್ನ ನಾವು ಮನಸ್ಸಿನಲ್ಲಿ ಇಡೋಣ, ನೆನಪಲ್ಲಿ ಇಟ್ಕೋಣ. ಉಚ್ಚ ನ್ಯಾಯಾಲಯ ತನ್ನ ಒಂದು ಪ್ರೊಸೀಡಿಂಗ್ಸ್ ನ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕು ಅನ್ನುವಂಥದ್ದು ತನ್ನ ಒಂದು ಪ್ರೊವಿನ್ಸ್ ನಲ್ಲಿ ಇರೋದಾದ್ರೆ, ಡಿಸ್ಟ್ರಿಕ್ಟ್ ಕೋರ್ಟ್ಗಳು ಅವರ ತೀರ್ಮಾನವನ್ನ ಅವರೇ ಮಾಡ್ಬೇಕಾಗತ್ತೆ. So, but at the same time, we can also make a request to the state government as well. So I think we have to reflect on that. ಈಗ ಮತ್ತೊಂದು ಪ್ರಮುಖವಾದಂತಹ ಅಂಶ ಏನು ಅಂದ್ರೆ, ಜನರ ಮನಸ್ಸಲ್ಲಿ ಅವ್ರಿಗೇನಾದ್ರು ತೊಂದರೆ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಹಿಂಜರಿತಾರೆ. ಅದೇ ರೀತಿ ಕೋರ್ಟ್ಗೆ ಹೋಗೋದಕ್ಕೂ ಸಹ ಹಿಂಜರಿತಾ ಇದ್ದಾರೆ. ಕಾರಣ ಇಷ್ಟೇ, ಅವ್ರು ಅವಾಗ ಕೇಳ್ತಾ ಇರ್ತಾರೆ, ಈ ಕೇಸ್ ಹಾಕಿ ಇಷ್ಟು ದಿನ ಆಯ್ತು, ನಮಗೆ ಜಸ್ಟಿಸ್ ಸಿಕ್ಕಿಲ್ಲ, ಮತ್ತೆ ಲೇಟ್ ಆಗತ್ತೆ, ನಾವು ಲೋವರ್ ಕೋರ್ಟಲ್ಲಿ ದಾವೆ ಫೈಲ್ ಮಾಡ್ತೀವಿ, ಅಲ್ಲಿಂದ ಮತ್ತೆ ಅದು ಹೈಕೋರ್ಟ್ಗೆ ಹೋಗುತ್ತೆ. ತದನಂತರ ಈ ಕೇಸ್ನ ಜಂಜಾಟದಲ್ಲೇ ಸುಮಾರು ಒಂದು 8 ರಿಂದ 10 ವರ್ಷಗಳ ಕಾಲ ಮನುಷ್ಯ ಒಂದು ಆವರೇಜ್ ಆಗಿ ಒಂದು 70 ವರ್ಷ ಬದುಕಿರ್ತಾನೆ ಅಂದ್ರೆ, ಆಕ್ಟಿವ್ ಲೈಫ್ ಒಂದು 60 ವರ್ಷ ಇರುತ್ತೆ ಅಂದ್ರೆ, ಅವನು 50 ವರ್ಷ ಕೇಸ್ ಹಾಕಿದ್ರೆ ಅವನ ಜೀವನದ ಮುಕ್ತಾಯದ ಹಂತದಲ್ಲಿ ಇತ್ಯರ್ಥ ಆದ್ರೆ ಅವನಿಗೆ ಸಂತೋಷ ಆಗ್ಬೇಕು. ಆ ರೀತಿಯಾದಂಥ ಪರಿಸ್ಥಿತಿ ನಮ್ಮಲ್ಲಿದೆ. ಈಗ ಇದರಲ್ಲಿ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರ ರೋಲ್, ವಾಟ್ ಈಸ್ ದಿ ರೋಲ್ ಆಫ್ ದಿ ಜಡ್ಜಸ್ ಇನ್ ದಿಸ್ ಅನ್ನೋದು ಒಂದು ಮುಖ್ಯ ಆಗುತ್ತೆ. ಈಗ ಏನಾಗತ್ತೆ, ನಾವು ನೋಡಿದಾಗ ಹೈಕೋರ್ಟ್ ಅಲ್ಲಿ ಹೆಚ್ಚಿಗೆ ಅವರು ಸರ್ವಿಸ್ ಮಾಡಿದ ನಂತರ ಅವ್ರಿಗೆ ಬೇರೆ ರೀತಿಯಾದಂತಹ ಪ್ಲಮ್ ಪೋಸ್ಟ್, ಬೇರೆ ಅಪಾಯಿಂಟ್ಮೆಂಟ್ಸ್ ಗವರ್ಮೆಂಟ್ ಸರ್ಕಾರದಿಂದ ಅವ್ರನ್ನ ಬೇರೆ ಒಂದು ಹುದ್ದೆನಲ್ಲಿ ಅಪಾಯಿಂಟ್ ಮಾಡತಕ್ಕಂತಹ ಒಂದು ಚಾಳಿ, ಅದು ತಪ್ಪೋ ಏನೋ ಗೊತ್ತಿಲ್ಲ, ಆ ಒಂದು ಅಭ್ಯಾಸ, ಆ ಒಂದು ಇದು ಬಂದ್ಬಿಟ್ಟಿದೆ. ಆ ಕಾರಣದಿಂದ ಏನಾಗ್ತಾ ಇದೆ, ಜಡ್ಜಸ್ ಪಾರದರ್ಶಕವಾಗಿರೋದಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಜನರ ಅಭಿಪ್ರಾಯ. ಏನು ಅಂದ್ರೆ, ಈಗ ನಾಳೆ ಅವರು ಆ ಜಡ್ಜ್ ಹುದ್ದೆ ಅಲ್ಲಿಂದ ಅವ್ರು ರಿಟೈರ್ ಆದ ನಂತರ ಮುಂದೆ ಯಾವ್ದಾದ್ರು ಒಂದು ಪ್ಲಮ್ ಪೋಸ್ಟ್ಗೆ, ಯಾವುದೋ ಒಂದು ಟ್ರಿಬ್ಯುನಲ್ ಹೆಡ್ ಆಗಿ ಅಥವಾ ಯಾವುದೋ ಒಂದು ಸಂಸ್ಥೆಯ ಹೆಡ್ ಆಗಿ ಅಥವಾ ಹ್ಯೂಮನ್ ರೈಟ್ಸ್ ಕಮಿಷನ್ ಹೆಡ್ ಆಗಿ ಈ ರೀತಿ ಅವ್ರನ್ನ ಅಪಾಯಿಂಟ್ ಮಾಡತಕ್ಕಂಥದಕ್ಕೆ ಅವ್ರ ಗುರಿ ಇರುತ್ತೆ. ಆ ಕಾರಣದಿಂದ ಅದು ಮಾಡತಕ್ಕಂಥದ್ದು ಯಾರು? ದಿ ಸಿಸ್ಟಮ್, ದಿ ಗವರ್ಮೆಂಟ್ ಸಿಸ್ಟಮ್. ಆ ಕಾರಣದಿಂದ ಅವರು ಸರ್ಕಾರಕ್ಕೆ ವಿರುದ್ಧವಾಗಿ, ಸರ್ಕಾರದ ತಪ್ಪಿದ್ರೂ ಸಹ ಎಷ್ಟೊಂದು ಪ್ರಕರಣಗಳಲ್ಲಿ ಅದನ್ನ ಮುಚ್ಚಾಕ್ಬಿಡ್ತಾ ಇದ್ದಾರೆ ಅನ್ನೋದು ಜನರ ಅಭಿಪ್ರಾಯ. ಆಸ್ ಲಾಯರ್ಸ್ ನಮಗೂ ಸಹ ಅದೇ ಅಭಿಪ್ರಾಯ ಇರಬಹುದು, ನನಗಂತೂ ಇದೆ. ಈಗ ಇದರಿಂದ ಏನು? ಮೊದಲನೇದು, ಜಡ್ಜಸ್ಗೆ ಇಮ್ಯುನಿಟಿ, ದಿ ಲೆವೆಲ್ ಆಫ್ ಇಮ್ಯುನಿಟಿ ದಿ ಜಡ್ಜಸ್ ಎಂಜಾಯ್ ಇನ್ ಇಂಡಿಯಾ and the level of immunity that the judges enjoy in other developed nations. Matte the appointment of the judges after the retirement in plum posts, is this constitutional or is it against the constitution? ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಅಂದ್ರೆ ಎಲ್ಲವನ್ನೂ ಕೂಡ ನಾವು ಕಾನೂನಿನ ಮೂಲಕ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಸಾಮಾಜಿಕ ನೈತಿಕತೆ ಬೇಕಾಗತ್ತೆ. ಅಂಡ್ ಈಗ ಜಡ್ಜಸ್ ಸರ್ಕಾರದ ಪರವಾಗಿ ತೀರ್ಪನ್ನ ಕೊಡ್ತಾರೆ. ಅಂಡ್ ತೀರ್ಪನ್ನ ಕೊಡ್ಲಿಕ್ಕೆ ಯಾತಕ್ಕೆ ಬಯಸ್ತಾರೆ, ಆ ರೀತಿ ಕೊಡ್ಲಿಕ್ಕೆ ಯಾಕೆ ಬಯಸ್ತಾರೆ ಅಂದ್ರೆ, ಅವರು ರಿಟೈರ್ಮೆಂಟ್ ಆದ ನಂತರ ಅವರಿಗೆ ಒಂದು ಯಾವ್ದಾದ್ರು ಹುದ್ದೆಯನ್ನ ಸರ್ಕಾರ ಕರುಣಿಸಲಿ, ಈ ತರನಾದ ಮನಸ್ಥಿತಿಯನ್ನ ಇಟ್ಕೊಂಡಿರುವಂತಹ ವ್ಯಕ್ತಿಯನ್ನ ನಾವು ನ್ಯಾಯಾಧೀಶರಾಗಿ ನೇಮಕ ಮಾಡ್ಲೇಬಾರ್ದಿತ್ತು.
ಅಂತ ಮೊದಲನೇದಾಗಿ ಹೇಳಬೇಕಾಗತ್ತೆ. ಮತ್ತೆ ಈ ನಿಟ್ಟಿನಲ್ಲಿ ಒಂದು ಅಂಶವನ್ನ ನಾವು ಗಮನಿಸಬಹುದು. ಎಮರ್ಜೆನ್ಸಿ ಈಗ ನಾವು ಜುಲೈ 27ನೇ ತಾರೀಕಿನಲ್ಲಿ ಇದ್ದೀವಿ. ಕಳೆದ ತಿಂಗಳು ಎಮರ್ಜೆನ್ಸಿಯ ಬಗ್ಗೆ ಒಂದಿಷ್ಟು ಮಾತು ಚರ್ಚೆ ಎಲ್ಲ ನಡೀತಾ ಇತ್ತು. ಯಾವ ಎಮರ್ಜೆನ್ಸಿ ಬಗ್ಗೆ? ಶ್ರೀಮತಿ ಇಂದಿರಾ ಗಾಂಧಿ ಅವರು 1975ನೇ ಇಸ್ವಿ ಜೂನ್ 25ನೇ ತಾರೀಕು ದೇಶದಲ್ಲಿ ಹೊರಡಿಸಿದ್ದಂತ ಎಮರ್ಜೆನ್ಸಿಯ ವಿಚಾರವಾಗಿ ಅದರ ಒಂದು ಆನಿವರ್ಸರಿನಲ್ಲಿ ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಅಂಡ್ ಆ ವಿಚಾರವಾಗಿ ಐ ಥಿಂಕ್ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂದ್ರೆ ಅಲ್ಲಿ ಸರ್ಕಾರದ ವಿರುದ್ಧ ಒಂದು ದಿಟ್ಟ ನಿರ್ಧಾರವನ್ನ ತಗೊಳ್ಳಿಕ್ಕೆ ಹೆದರದೇ ಇರುವಂತ ಜಡ್ಜ್ HR ಖನ್ನಾ. ಯಾಕೆಂದ್ರೆ ಇವತ್ತು ಸಾಕಷ್ಟು ಸಮೀಕ್ಷೆಗಳಲ್ಲಿ ಹೊರಬಂದಿರುವಂತದ್ದು ಏನಂದ್ರೆ, ಜನರನ್ನ, ಸಾರ್ವಜನಿಕರನ್ನ ಒಂದು ವೇಳೆ ಸಮೀಕ್ಷೆ ಮಾಡಿ ನಿಮ್ಗೆ ಗೊತ್ತಿರುವಂತ ಸುಪ್ರೀಂ ಕೋರ್ಟ್ ನ ಯಾರಾದ್ರೂ ನ್ಯಾಯಾಧೀಶರ ಹೆಸರನ್ನ ಹೇಳಿ ಅಂತ ಹೇಳಿದ್ರೆ ಹಲವಾರು ಜನ HR ಖನ್ನಾ ಅವರ ಹೆಸರನ್ನ ಹೇಳ್ತಾರೆ. ಯಾತಕ್ಕೆ ಹೇಳ್ತಿದೀವಿ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಅವ್ರಿಗೆ ಇಲ್ಲ, ಈ ನ್ಯಾಯಾಧೀಶರು ಮಹತ್ವವಾದಂತದ್ದು ಏನೋ ಮಾಡಿದ್ದಾರೆ, ಆದ್ರಿಂದ ಈ ನ್ಯಾಯಾಧೀಶರ ಬಗ್ಗೆ ಹೆಚ್ಚಿಗೆ ಸಾರ್ವಜನಿಕ ವಲಯದಲ್ಲಿ ನಾ ಕೇಳಿದ್ದೀನಿ, ಹಂಗಾಗಿ ಆ ಹೆಸರು ನನ್ಗೆ ನೆನಪಿದೆ ಅಂತ ಜನ ಹೇಳ್ತಾರೆ. ಸೊ ಆಗಿದ್ದಂಥದ್ದು ಏನಂದ್ರೆ 1975ನೇ ಇಸ್ವಿ ಜೂನ್ 12ನೇ ತಾರೀಕು ಜಸ್ಟಿಸ್ ಜೆ ಸಿನ್ಹಾ, ಅಲಹಾಬಾದ್ ಹೈಕೋರ್ಟ್, ಇವರು ಮಾಡಿದಂಥದ್ದು ಏನಂದ್ರೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ತಮ್ಮ ಒಂದು ಪಾರ್ಲಿಮೆಂಟ್ಗೆ ನಡೆದಂತ, ಲೋಕಸಭೆಗೆ ನಡೆದಂತ ಎಲೆಕ್ಷನ್ ನಲ್ಲಿ ಕರಪ್ಟ್ ಪ್ರಾಕ್ಟೀಸ್ ನಲ್ಲಿ ಒಳಗೊಂಡಿದ್ರಿಂದ ಅವರ ಎಲೆಕ್ಷನ್ ಅನ್ನ ಸೆಟ್ ಅಸೈಡ್ ಮಾಡಿದ್ರು. ಅಂಡರ್ ಸೆಕ್ಷನ್ 123 ಸಬ್ಸೆಕ್ಷನ್ 7 ಆಫ್ ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್. ಅಂದ್ರೆ ಸರ್ಕಾರಿ ಒಂದು ಸೇವೆಯನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಕೂಡ ಕರಪ್ಟ್ ಪ್ರಾಕ್ಟೀಸ್ ಆಗುತ್ತೆ. ಆ ರೀತಿ ಆಗಿದ್ದ ಪಕ್ಷದಲ್ಲಿ ಟ್ರಯಲ್ ನಡೆದ ನಂತರ ನ್ಯಾಯಾಧೀಶರು ಆ ಒಂದು ತೀರ್ಪನ್ನ ಹೊರ ಹಾಕಿದ್ರು. ಅದು ತೀರ್ಪು ಹೊರಬಂದಂತ ದಿನ 12 ಜೂನ್ 1975. ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಇತ್ತು. ಅಂಡ್ ಆ ಮೇಲ್ಮನವಿಯನ್ನ ಒಂದು ಅರ್ಜಿಯ ವಿಚಾರಣೆಯನ್ನು ಆಲಿಸಿದಂತ ನ್ಯಾಯಮೂರ್ತಿಗಳಾದ ಕೃಷ್ಣ ಅಯ್ಯರ್ ರವರು 12 ದಿನಗಳ ನಂತರ, ಅಂದ್ರೆ 24 ಜೂನ್ ತಮ್ಮ ಒಂದು ಇಂಟ್ರಿಮ್ ಆರ್ಡರ್ ಅನ್ನ ಕೊಟ್ರು. ಆದ್ರೆ ಆ ಇಂಟ್ರಿಮ್ ಆರ್ಡರ್ ನಲ್ಲಿ ಹೇಳಿದ್ದೇನೆಂದ್ರೆ, ಈ ಅಲಹಾಬಾದ್ ಹೈಕೋರ್ಟ್ ನ ತೀರ್ಪಿಗೆ ಅಬ್ಸಲ್ಯೂಟ್ ಸ್ಟೇ ಅನ್ನ ಕೊಡ್ಲಿಕ್ಕೆ ನಾವು ನಿರಾಕರಿಸ್ತಿದೀವಿ, ಆದ್ರೆ ನೀವು ಪಾರ್ಲಿಮೆಂಟ್ ನ ಪ್ರೊಸೀಡಿಂಗ್ಸ್ ನಲ್ಲಿ ಭಾಗವಹಿಸಬಹುದು ಪ್ರಧಾನಮಂತ್ರಿಯಾಗಿ. ನಾವು ನೆನ್ಪಿಡ್ಬೇಕಾಗತ್ತೆ, ಆ ಸಮಯದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತದ ಪ್ರಧಾನಿಯಾಗಿದ್ರು. ಸೊ ಅಲಹಾಬಾದ್ ಹೈಕೋರ್ಟ್ ನ ತೀರ್ಪಿನ ಅನ್ವಯ ಅವರು ಆ ಹುದ್ದೆಯನ್ನ ಕಳ್ಕೊಳ್ತಿದ್ರು. ಹುದ್ದೆ ಅಂದ್ರೆ ಅವರು ಪಾರ್ಲಿಮೆಂಟ್ ನ ಮೆಂಬರ್ ಆಗ್ಲಿಕ್ಕೆ ಆಗ್ತಿಲ್ಲ, ಲೋಕಸಭೆಯ ಮೆಂಬರ್ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಬಟ್ ಶಿ ಕುಡ್ ಹ್ಯಾವ್ ಸ್ಟಿಲ್ ಕಂಟಿನ್ಯೂಡ್ ಆಸ್ ಅ ಪ್ರೈಮ್ ಮಿನಿಸ್ಟರ್. ಯಾಕಂದ್ರೆ ಟೆಕ್ನಿಕಲಿ ಇಟ್ ಈಸ್ ಪಾಸಿಬಲ್, ಯು ಕುಡ್ ಬಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಅ ಕಂಟ್ರಿ ವಿತೌಟ್ ಬೀಯಿಂಗ್ ಅ ಮೆಂಬರ್ ಆಫ್ either house of parliament and for a period of 6 months. So Krishna Iyer ಅವರು ಹೇಳಿದ್ದು, you cannot vote in the Lok Sabha, you cannot be a member of the Lok Sabha, but you can act as a prime minister ಅಂತ. ಇದು ಅವರಿಗೆ ನುಂಗಲಾರದ ತುತ್ತಾಯಿತು. ಆ ದಿನ ಬಂದು 24 ಜೂನ್ 1975. ಮಾರನೆಯ ದಿನ ಪ್ರೆಸಿಡೆಂಟ್ ರವರ ಮೂಲಕ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದ್ರು. ಅಂಡ್ 2 ದಿನಗಳ ನಂತರ ಪ್ರೊಕ್ಲಮೇಶನ್ ಕೂಡ ಬಂತು. ಏನಂದ್ರೆ ಆರ್ಟಿಕಲ್ 359 ಅಡಿಯಲ್ಲಿ ಆನ್ ದ ಗ್ರೌಂಡ್ ಆಫ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಎಮರ್ಜೆನ್ಸಿಯನ್ನ ಅವರು ಅನೌನ್ಸ್ ಮಾಡಿದ್ದಂಥದ್ದು. ಅಂಡ್ ಎಲ್ರಿಗೂ, ಸಾಕಷ್ಟು ಜನರಿಗೂ ಗೊತ್ತಿದೆ ಏನೆಲ್ಲ ನಡೀತು ಅಂತ. ಅಂಡ್ ಆ ಸಮಯದಲ್ಲಿ ಬೇರೆ ಬೇರೆ ಹೈಕೋರ್ಟ್ಗಳ ಮುಂದೆ ಆ ಎಮರ್ಜೆನ್ಸಿಯ ಪ್ರಾವಿಷನ್ಸ್ ಅಲ್ಲಿ ಅರೆಸ್ಟ್ ಆದಂತ ವ್ಯಕ್ತಿಗಳು ಬೇರೆ ಬೇರೆ ಹೈಕೋರ್ಟ್ಗಳ ಮೊರೆ ಹೋದ್ರು. ಆರ್ಟಿಕಲ್ 226 ನ ಅಡಿಯಲ್ಲಿ ಏನಂತ ಅಂದ್ರೆ, ಈಗ ನಮ್ಮನ್ನ ಅರೆಸ್ಟ್ ಮಾಡಿರುವಂತಹ ಪ್ರಾವಿಷನ್, ದಿಸ್ ಇಸ್ ಅರೆಸ್ಟ್ ಈಸ್ ಆರ್ಬಿಟ್ರರಿ ಅಥವಾ ಅರೆಸ್ಟ್ ಈಸ್ ಇಲ್ಲೀಗಲ್ ಆರ್ ಮೆಲಫೈಡ್, ಈ ತರನಾದ ಎಲ್ಲ ಬೇರೆ ಬೇರೆ ಗ್ರೌಂಡ್ ಗಳನ್ನ ಕೊಟ್ಟು ಹಲವಾರು ಹೈಕೋರ್ಟ್ಗಳಿಗೆ ಹೋದಂಥದ್ದು. ಎಲ್ಲ ಹೈಕೋರ್ಟ್ಗಳು ಹೇಳಿದ್ದೇನೆಂದ್ರೆ, ಈ ಎಮರ್ಜೆನ್ಸಿಯನ್ನ ನೀವು ಘೋಷಣೆ ಮಾಡಿದ್ದೀರಿ, ಹೌದು. ಎಮರ್ಜೆನ್ಸಿಯನ್ನ ನೀವು ಆರ್ಟಿಕಲ್ 359 ಅಡಿಯಲ್ಲಿ ಘೋಷಣೆ ಮಾಡಿದ್ದೀರಿ, ಹೌದು, ನಿಜ. ಅಂಡ್ ಆರ್ಟಿಕಲ್ 359 ಅಲ್ಲಿ ಹೇಳಿರೋ ಹಾಗೆ ಆರ್ಟಿಕಲ್ 14 ಅಂದ್ರೆ ಒಂದು ಈ ಸಮಾನತೆ, ಅಂದ್ರೆ ಸಸ್ಪೆಂಡ್ ಮಾಡಲಾಗಿದೆ. ಆರ್ಟಿಕಲ್ 19 ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಏನಿದೆ ಅದನ್ನ ಸಸ್ಪೆಂಡ್ ಮಾಡಲಾಗಿದೆ. ಆರ್ಟಿಕಲ್ 21 ಕೂಡ ಸಸ್ಪೆಂಡ್ ಮಾಡಲಾಗಿದೆ.
ಆದ್ರೆ ಮನುಷ್ಯನಿಗೆ ಬದುಕುವಂತ ಹಕ್ಕು ಮತ್ತೆ ಅನಗತ್ಯವಾಗಿ ಸರ್ಕಾರದಿಂದ ಕಿರುಕುಳಕ್ಕೆ ಒಳಗಾಗದೇ ಇರುವಂತ ಹಕ್ಕು ನಮ್ಮ ಸಂವಿಧಾನದ ಮೂಲಕ ಮಾತ್ರ ಬರಲಿಲ್ಲ. ಈ ಹಕ್ಕುಗಳೆಲ್ಲವೂ ಮನುಷ್ಯನಿಗೆ ಸಹಜವಾಗಿ ಇದ್ದಂಥದ್ದು. ಆ ಕಾರಣಕ್ಕೋಸ್ಕರ ನೀವು ಎಮರ್ಜೆನ್ಸಿಯ ಘೋಷಣೆ ಇದ್ರೂ ಕೂಡ ಈ ವ್ಯಕ್ತಿಗಳು ಅರ್ಜಿದಾರರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಯಾವ ಒಂದು ಆಧಾರವನ್ನ ಅಥವಾ ಯಾವ ಒಂದು ಕಾರಣವನ್ನ ನೀವು ಕೋರ್ಟ್ಗೆ ಕೊಡಲಿಕ್ಕೆ ಇಚ್ಛೆ ಪಡಿಸ್ತೀರಿ, ದಯವಿಟ್ಟು ಕೊಡಿ ಅಂತ ಹೇಳಿ ಎಲ್ಲ ಅಂತ ಬಹಳಷ್ಟು ಪ್ರಕರಣಗಳಲ್ಲಿ ಹೈಕೋರ್ಟ್ಗಳು ಇಂಟರ್ಫಿಯರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕೇಂದ್ರ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ ನಲ್ಲಿ 5 ಜನ ಸದಸ್ಯರ ಒಂದು ಬೆಂಚ್ ಆ ಒಂದು ಮೇಲ್ಮನವಿಯನ್ನ ಹಿಯರ್ ಮಾಡ್ಲಿಕ್ಕೆ ಶುರು ಮಾಡ್ತು. ಆ ಹಿಯರ್ ಮಾಡ್ಲಿಕ್ಕೆ ಶುರು ಮಾಡಿದಂತ ಸಮಯದಲ್ಲಿ ಕೇಂದ್ರ ಸರ್ಕಾರದ ಅಟಾರ್ನಿ ಜನರಲ್ ನಿರೇನ್ ದೇ ಅವ್ರು ಹೇಳಿದ ವಾದ ಹೀಗಿತ್ತು: ನಮ್ಮ ಭಾರತದ ಪ್ರಜೆಗಳಿಗೆ ಇರುವ ಹಕ್ಕುಗಳೆಲ್ಲವೂ ಕೂಡ ನಮ್ಮ ಸಂವಿಧಾನದಿಂದ ದತ್ತವಾಗಿರುವಂತದ್ದು. ಬದುಕುವ ಹಕ್ಕು ಅಥವಾ ಬೇರೆ ಬೇರೆ ತರನಾದ ಸ್ವಾತಂತ್ರ್ಯಗಳು, ಯಾವ ಸ್ವಾತಂತ್ರ್ಯಗಳನ್ನ ನಾವು ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗುರುತಿಸಿದೀವಿ, ಇವೆಲ್ಲವೂ ಕೂಡ ನಮ್ಮ ಸಂವಿಧಾನದಿಂದ ಬಂದಿರುವಂತಹ ಬಳುವಳಿ. ಆ ಸಂವಿಧಾನದಿಂದ ಬಂದಿರುವಂತಹ ಬಳುವಳಿಯನ್ನ ಎಮರ್ಜೆನ್ಸಿ ಪ್ರಾವಿಷನ್ ಸಮಯದಲ್ಲಿ ನಾವು ಈಗ ತಡೆ ಹಿಡಿದಿದ್ದೇವೆ. ಆ ಕಾರಣ ನಾವು ಸರ್ಕಾರ ಬೇಕಂತ ಕೂಡ ಕೊಂದ್ರೆ ಆ ಒಂದು ಪ್ರಕರಣದಲ್ಲೂ ಕೂಡ ನ್ಯಾಯಾಲಯ ಹಸ್ತಕ್ಷೇಪ ಮಾಡಕೂಡ್ದು ಅನ್ನುವಂತ ವಾದವನ್ನ ಮಾಡಿದ್ರು. ಅಂಡ್ ಈ ವಾದವನ್ನ ಕೇಳಿಸ್ಕೊಂಡಂತ ಈ ಬೆಂಚ್ ನಲ್ಲಿ ಇದ್ದಂತವರು ಚೀಫ್ ಜಸ್ಟಿಸ್ A.N. ರೇ ಅಂಡ್ ಜಡ್ಜ್ M.H. ಬೇಗ್ ಅಂಡ್ there are 2 other judges, P.N. Bhagwati and another person, and finally Justice H.R. Khanna. ಇದು 1976 ನಲ್ಲಿ ಆದಂತಹ ಪ್ರಕರಣ. ಜಸ್ಟಿಸ್ H.R. ಖನ್ನಾ ಅವ್ರಿಗೆ ಒಂದು ಅಂಶ ಈಗಾಗಲೇ ಗೊತ್ತಿತ್ತು. ಅದೇನಂದ್ರೆ 1973 ಅಂದ್ರೆ 3 ವರ್ಷಗಳ ಹಿಂದೆ 13 ಜಡ್ಜ್ಗಳ ಬೆಂಚ್ ಒಂದು ಸರ್ಕಾರಕ್ಕೆ ದೊಡ್ಡ ಹೊಡೆತವನ್ನ ಕೊಡುವಂತ ಒಂದು ತೀರ್ಪನ್ನ ಹೊರಹಾಕಿತ್ತು. ಅದೇನಂದ್ರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಆ ತೀರ್ಪಿನಲ್ಲಿ ಆ ತೀರ್ಪು 13 ಜಡ್ಜ್ಗಳ ಬೆಂಚ್ ನ ತೀರ್ಪಾಗಿತ್ತು. ಆ ತೀರ್ಪಿನಲ್ಲಿ ಒಂದು ಸುಪ್ರೀಂ ಕೋರ್ಟ್ ಮೆಜಾರಿಟಿ 7 ಜನ ಜಡ್ಜಸ್ ಮೆಜಾರಿಟಿಯಲ್ಲಿದ್ರು, ಡಿಸೆಂಟಿಂಗ್ 6 ಜನ ಜಡ್ಜಸ್ ಇದ್ರು. ಆ 7 ಜನ ಜಡ್ಜಸ್ ಹೇಳಿದ್ದೇನೆಂದ್ರೆ, ಸಂವಿಧಾನವನ್ನ ಬದಲಿಸುವಂತ ಹಕ್ಕು ಪಾರ್ಲಿಮೆಂಟ್ಗೆ ಸೀಮಿತ ಮಟ್ಟದಲ್ಲಿ ಮಾತ್ರ ನಮ್ಮ ಸಂವಿಧಾನದಲ್ಲಿ ಕೊಡಲಾಗಿದೆ. ಆದ್ರೆ ಅದನ್ನ ಅರ್ಥೈಸಬೇಕಾದಂತ ರೀತಿ ಏನಂದ್ರೆ, ನಮ್ಮ ಸಂವಿಧಾನದ ಮೂಲ ಆಶಯ ಏನಿದೆ ಆ ಮೂಲ ಆಶಯಕ್ಕೆ ಧಕ್ಕೆ ತರದೇ ಇರೋ ಹಾಗೆ ಸಂವಿಧಾನವನ್ನ ಬದಲು ಮಾಡಬಹುದು ಅಂತ. ಆ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದಂತ ವಾದ ಹೇಗಿತ್ತು ಅಂದ್ರೆ, ಈ ಪ್ರಜಾಪ್ರಭುತ್ವವಾದ ಒಂದು ವ್ಯವಸ್ಥೆಯನ್ನ ಬದಿಗೊಟ್ಟು ಇನ್ನೊಂದು ವ್ಯವಸ್ಥೆಯನ್ನ ತರುವಂತಹ ಬದಲಾವಣೆಯನ್ನು ಕೂಡ ಪಾರ್ಲಿಮೆಂಟ್ ಮಾಡಬಹುದಾಗಿದೆ, ನಮ್ಮ ಸಂವಿಧಾನಕ್ಕೆ ತನಗೆ ಸಿಕ್ಕಿರುವಂತಹ ಬದಲಾವಣೆ ಮಾಡುವ ಒಂದು ಅನುಕ್ರಮವನ್ನು ಅನುಸರಿಸಿ ಅಂತ. ಈ ವಾದವನ್ನ ಸಂಪೂರ್ಣವಾಗಿ ಈ 13 ಜನ ಜಡ್ಜಸ್ಗಳಲ್ಲಿ, ಅಂಡ್ ನೆನ್ಪಿಟ್ಕೊಳ್ಳಿ, ನಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ಈವರೆಗೆ ಬಂದಿರುವಂತ ಲಾರ್ಜೆಸ್ಟ್ ಬೆಂಚ್ ಈ 13 ಜಡ್ಜ್ಗಳ ಬೆಂಚ್ ಆಗಿರುತ್ತೆ. ನಂತರ 11 ಜನ ಜಡ್ಜ್ಗಳ ಬೆಂಚ್ ಸಾಧ್ಯ ಇದೆ, ಅಂಡ್ 5 ಬೇರೆ ಬೇರೆ ಪ್ರಕರಣಗಳು 11 ಜಡ್ಜ್ ಬೆಂಚಸ್ ಅಲ್ಲಿ ಬಂದಿದ್ದಾವೆ. ಈ 13 ಜಡ್ಜ್ ಬೆಂಚ್ ನಲ್ಲಿ ಕೊಟ್ಟಂತ ತೀರ್ಪಿಗೆ ಪರಿಣಾಮವಾಗಿ ಸರ್ಕಾರ ಮಾಡಿದ್ದೇನಂದ್ರೆ, 7 ಜನ ಮೆಜಾರಿಟಿಯಲ್ಲಿ ಇದ್ದಂತವರನ್ನ ಸೈಡ್ ಲೈನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಷ್ಟೇ ಅಲ್ಲ, 3 ಜನ ಜಡ್ಜಸ್ ಗಳನ್ನ, ಚೀಫ್ ಜಸ್ಟಿಸ್ ಆಗ್ಬೇಕಾಗಿದ್ದಂತವರನ್ನ ಸೈಡ್ ಸ್ಟೆಪ್ ಮಾಡಿ ಜಸ್ಟಿಸ್ A.N. ರೇ ಅವರನ್ನ ಚೀಫ್ ಜಸ್ಟಿಸ್ ಆಗಿ ಸರ್ಕಾರ ಆಗ್ಲೇ ಘೋಷಣೆ ಮಾಡಿತ್ತು. ಸೊ ನ್ಯಾಯಮೂರ್ತಿ H.R. ಖನ್ನಾ ಅವರಿಗೆ ಈ 76ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸರ್ಕಾರ ಸಲ್ಲಿಸಿದಂತ ಮೇಲ್ಮನವಿಯನ್ನ ಹಿಯರ್ ಮಾಡ್ತಿದ್ದಂತ ಸಮಯದಲ್ಲಿ ನ್ಯಾಯಮೂರ್ತಿ ಅವರಾದ H.R. ಖನ್ನಾ ಅವರಿಗೆ ಗೊತ್ತಿದ್ದೇನೆಂದ್ರೆ, ಸರ್ಕಾರದ ವಿರುದ್ಧ ಹೋದ್ರೆ ಈಗಾಗಲೇ 3 ವರ್ಷಗಳ ಹಿಂದೆ ನೋಡಿದೀವಿ, ಮುಖ್ಯ ನ್ಯಾಯಮೂರ್ತಿ ಆಗ್ಬೇಕಾಗಿದ್ದಂತಹ 3 ಜನ ಮುಖ್ಯ ಜಡ್ಜಸ್ ಗಳನ್ನ ಸೂಪರ್ಸೀಡ್ ಮಾಡಿ 4ನೇ ಅವರಿಗೆ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಅವರೇ ಚೀಫ್ ಜಸ್ಟಿಸ್ A.N. ರೇ. ಈ ಪ್ರಕರಣದಲ್ಲೂ ಕೂಡ ಅವರೇ ಪ್ರಿಸೈಡಿಂಗ್ ಜಡ್ಜ್ ಆಗಿದ್ದಂಥದ್ದು. ಆದ್ರೆ H.R. ಖನ್ನಾ ಅವರು ಮಾಡಿದ್ದೇನೆಂದ್ರೆ, ಯಾವ ಬಳುವಳಿ ಅಂತ ನೀವು ಹೇಳ್ತಾ ಇದ್ದೀರಿ, ನಮ್ಮ ಒಂದು ಭಾರತೀಯ ಪ್ರಜೆಗಳಿಗೆ ಇರುವಂತಹ ಬದುಕುವ ಹಕ್ಕು ಅಥವಾ ಅವರ ಸ್ವಾತಂತ್ರ್ಯ, ಇವೆಲ್ಲವನ್ನು ಕೂಡ ನಮ್ಮ ಸಂವಿಧಾನ ಕರುಣಿಸಿಲ್ಲ. ಸಂವಿಧಾನ ಅದರ ಬಗ್ಗೆ ಪ್ರಸ್ತಾಪ ಮಾಡಿದೆ ಅಷ್ಟೇ.
ಸೊ ಆದ್ರಿಂದ ಎಮರ್ಜೆನ್ಸಿಯ ಸಮಯದಲ್ಲಿ ನೀವು ಆ ಪ್ರಾವಿಷನ್ಗಳನ್ನ ಬದಿಗೊತ್ತಿದ್ರು ಕೂಡ ಅದು ಕೇವಲ ಸೀಮಿತ ಉದ್ದೇಶಕ್ಕೆ ಮಾತ್ರ ಬದಿಗೊತ್ತಿರುವಂತದ್ದು. ಯಾವುದೇ ರೂಲ್ ಆಫ್ ಲಾ ವ್ಯವಸ್ಥೆಯ ಅಡಿ ಬದುಕುವಂತ ಜನರಿಗೆ ಎಲ್ಲ ಕಾಲಕ್ಕೂ ಕೂಡ ಸರ್ಕಾರದಿಂದ ಕಿರುಕುಳ ಉಂಟಾದಾಗ ಆ ಕಿರುಕುಳವನ್ನ ಪ್ರಶ್ನೆ ಮಾಡುವಂತ ಹಕ್ಕು ಯಾವಾಗ್ಲೂ ಆತ ಪಡೆದಿರ್ತಾನೆ. ಆ ಕಾರಣಕ್ಕೋಸ್ಕರ ನಾನು ಭಿನ್ನಮತದ ತೀರ್ಪನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಭಿನ್ನಮತದ ತೀರ್ಪನ್ನ ಕೊಟ್ರು. ಅಂಡ್ ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಗ್ಲಿಕ್ಕೆ ಇದ್ದಂತ ಅವಕಾಶ HR ಖನ್ನಾ ಅವರಿಗೆ. ಆದ್ರೆ ಅದನ್ನ ಕೇಂದ್ರ ಸರ್ಕಾರ ನಿರಾಕರಿಸ್ತು. HR ಖನ್ನಾ ಅವರಿಗೆ ಪ್ರಾಬಬ್ಲಿ ಗೊತ್ತಿತ್ತು ಅನ್ಸುತ್ತೆ, ಈ ರೀತಿ ಸರ್ಕಾರದ ವಿರುದ್ಧ ಈ ರೀತಿ ತೀರ್ಪನ್ನ ಕೊಟ್ಟಾಗ ನಾನು ನಿರೀಕ್ಷೆ ಮಾಡಿದಂತ ಚೀಫ್ ಜಸ್ಟಿಸ್ ಪೋಸ್ಟ್ ನನಗೆ ಸಿಗದೆ ಹೋಗ್ಬೋದು ಅಂತ. ಬಟ್ ಆದ್ರೆ ಅವರು ಹೆಚ್ಚು ಮಹತ್ವವನ್ನ ಕೊಟ್ಟಿದ್ದು ಅವರ ಹುದ್ದೆಗಲ್ಲ, ಮಹತ್ವವನ್ನ ಕೊಟ್ಟಿದ್ದು ಜನರ ಒಳಿತಿನ ಒಂದು ಒಳಿತಿನ ಕಡೆ. ಸೊ ಐ ಥಿಂಕ್ ಈ ಸ್ಟ್ಯಾಂಡರ್ಡ್ಸ್ ಏನಿದೆ, ದಿಸ್ ಇಸ್ ಐ ಥಿಂಕ್ ರಿಯಲಿ ವೆರಿ ಇಂಪಾರ್ಟೆಂಟ್. ಅಂಡ್ ಈ ನಿಟ್ಟಿನಲ್ಲಿ ಇನ್ನೊಂದು ಅಂಶವನ್ನ ಹೇಳಲಿಕ್ಕೆ ಬಯಸ್ತೀನಿ. ಅದೇನಂದ್ರೆ 1976 ನಲ್ಲಿ ಬಂದಂತ ಈ ತೀರ್ಪು, ಏಪ್ರಿಲ್ ತಿಂಗಳಲ್ಲಿ ಬಂದಂತ ತೀರ್ಪು, ದಿಸ್ ಇಸ್ ADM ಜಬಲ್ಪುರ್, ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ. ಆ ತೀರ್ಪಿದು. ಈ ತೀರ್ಪು ಮಾಡಿದ್ದೇನಂದ್ರೆ 200 ವರ್ಷಗಳ ಹಿಂದೆ, ಅಂದ್ರೆ 1772 ಸಮಯದಲ್ಲಿ ನಾವು ಇಂಗ್ಲೆಂಡ್ಗೆ ಒಂದ್ ವೇಳೆ ಕಾಲಿಟ್ಟು ಅಲ್ಲಿ ಸ್ಲೇವ್ಗಳ ಬಗ್ಗೆ ಆಗ ಕಿಂಗ್ಸ್ ಬೆಂಚ್ ಕೊಟ್ಟಂತ ಒಂದು ತೀರ್ಪು ಹೇಗಿತ್ತು ಅಂದ್ರೆ, ಒಂದು ಪ್ರಕರಣ ಇದೆ ಸೋಮರ್ಸೆಟ್ ವರ್ಸಸ್ ಸ್ಟೀವರ್ಟ್ ಅಂತ. ಸೊ ಆ ಒಂದು ಪ್ರಕರಣ ಕಿಂಗ್ಸ್ ಬೆಂಚ್ ಕೊಟ್ಟಂತ ತೀರ್ಪು, ಆ ಪ್ರಕರಣದಲ್ಲಿ ಹೇಳಿದ್ದೇನೆಂದ್ರೆ, ನ್ಯಾಯಾಧೀಶರಾದ ಮ್ಯಾನ್ಸ್ಫೀಲ್ಡ್ ಅವರು ಸ್ಲೇವ್ ಆದಂತ ವ್ಯಕ್ತಿಗಳಿಗೂ ಕೂಡ ಅವರದೇ ಆದ ಹಕ್ಕುಗಳಿದಾವೆ. ಆ ಹಕ್ಕುಗಳನ್ನ ಕಸಿದುಕೊಳ್ಳುವಂತ ಶಕ್ತಿ ನ್ಯಾಯಾಲಯಕ್ಕೂ ಇರೋದಿಲ್ಲ, ಅಥವಾ ಒಂದು ಆಡಳಿತ ನಡೆಸುವಂತ ವ್ಯಕ್ತಿಗಳಿಗೂ ಕೂಡ ಇರೋದಿಲ್ಲ. ಆ ಹಕ್ಕುಗಳಿಗೆ ಮಾನ್ಯತೆಯನ್ನ ಕೊಡಬೇಡಿ ಅಂತ ನ್ಯಾಯಾಧೀಶರಿಗೆ ಸರ್ಕಾರ ಹೇಳೋದೇ ಆದ್ರೆ, ಸರ್ಕಾರ ದೊಡ್ಡ ಪ್ರಮಾಣದ ಕಾನೂನನ್ನ ತೋರಿಸ್ಬೇಕು ಅಂತ. ಸೊ ಆಗ ಇಂದಿರಾ ಗಾಂಧಿ ಅವರು ಹೇರಿದಂತ ಎಮರ್ಜೆನ್ಸಿಯ ವಿರುದ್ಧ ಅಥವಾ ಪರವಾಗಿ ಬಂದಂತ ತೀರ್ಪಿನ ವಿಶ್ಲೇಷಣೆ ನಡೆದಿದ್ದು ಹೇಗಿತ್ತು ಅಂದ್ರೆ, ಭಾರತದ ನಾಗರಿಕರಿಗೆ ಅಥವಾ ಒಂದು ಪ್ರಜೆಗಳಿಗೆ 200 ವರ್ಷಗಳ ಹಿಂದೆ ಲಂಡನ್ನಿನಲ್ಲಿ ಸ್ಲೇವ್ಗಳಿಗೆ ಇದ್ದಂತ ಒಂದು ಹಕ್ಕನ್ನು ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸರ್ಕಾರ ನಿರಾಕರಿಸಿತ್ತು ಅನ್ನುವಂತ ಒಂದು ಕ್ರಿಟಿಸಿಸಮ್ ಅವಾಗ ವ್ಯಕ್ತವಾಗ್ತಿತ್ತು. And that I think was very important for us to recognize. So in this context, what I would like to say is that judicial standing, or for that matter, this clamor for work after ನಾನು ನ್ಯಾಯಾಧೀಶರಾದಂಥವರು ತಮ್ಮ ಒಂದು ನಿವೃತ್ತಿ ಆದ ಮೇಲೆ ಯಾವ ಕೆಲಸ ನನಗೆ ಸಿಗುತ್ತೆ ಅನ್ನುವಂತ ಕೆಲಸಕ್ಕೆ ತಾಕೀತ್ ಮಾಡ್ತಾರೆ ಅನ್ನೋದಾದ್ರೆ, he was never fit to be a judge in the first place. I would like to say, ನಮ್ಮ ಸಂವಿಧಾನದಲ್ಲಿ ನಾವು ಯಾರನ್ನ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ಗೆ ನೇಮಕ ಮಾಡ್ಲಿಕ್ಕೆ ಬಯಸ್ತೀವಿ ಅಂದ್ರೆ, ಆ ವ್ಯಕ್ತಿಗಳು ಜನರ ಒಳಿತಿಗಾಗಿ ಸರ್ಕಾರದ ವಿರುದ್ಧ ಎಂತಹುದೇ ಅಗತ್ಯ ಬಿದ್ದಾಗ ಯಾವುದೇ ತರನಾದ ತೀರ್ಪನ್ನ ತಗೊಳ್ಳಿಕ್ಕೆ ಅವರಿಗೆ ಭಯವಿರಕೂಡುದು, ಮತ್ತೆ ಅವರನ್ನ ಹೊರ ಹಾಕ್ಲಿಕ್ಕೆ, ಆ ಹುದ್ದೆಯಿಂದ ಹೊರ ಹಾಕ್ಲಿಕ್ಕೆ ಎಷ್ಟೊಂದು ಕಷ್ಟವಾದಂತ ಒಂದು ಪ್ರಾಸೆಸ್ ನಮ್ಮ ಸಂವಿಧಾನದಲ್ಲಿ ನಾವು ಇನ್ಸ್ಟಾಲ್ ಮಾಡಿದೀವಿ ಅಂದ್ರೆ, ಜಡ್ಜ್ ಆಫ್ ದ ಹೈಕೋರ್ಟ್ ಇರ್ಬೋದು ಅಥವಾ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಇರ್ಬೋದು, ಅವರನ್ನ ರಿಮೂವ್ ಮಾಡ್ಲಿಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರಾಜ್ಯದ ಯಾವ ಶಾಸಕಾಂಗಕ್ಕೂ ಕೂಡ ಅಧಿಕಾರ ಇರೋದಿಲ್ಲ. ಇಟ್ ಕ್ಯಾನ್ ಓನ್ಲಿ ಬಿ ಡನ್ ಬೈ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಅಂಡ್ ಪ್ರೊಸೀಜರ್ ಕೂಡ ಇದೆ. ಆ ಪ್ರೊಸೀಜರ್ ಏನಂದ್ರೆ, ಫಸ್ಟ್ ಮೋಷನ್ ಅನ್ನ ಮೂವ್ ಮಾಡಬೇಕಾಗತ್ತೆ. ದಿಸ್ ಇಸ್ ಆಲ್ ಸೆಡ್ ಇನ್ ಆರ್ಟಿಕಲ್ 124 and 217. ಯಾವುದೇ ಒಬ್ಬ ಹೈಕೋರ್ಟ್ ಜಡ್ಜ್ ಇರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ಬೋದು, ಅವರನ್ನ ರಿಮೂವ್ ಮಾಡಬೇಕಾದ್ರೆ there are only 2 grounds: proven misbehavior or incapacity. ಸೊ ಈ ಗ್ರೌಂಡ್ಗಳ ಮೇಲೆ ಒಂದು ಮೋಷನ್ ಅನ್ನ ಅಥವಾ ಇಂಥ ಒಂದು ಅಲಿಗೇಷನ್ ಅನ್ನ ಇಟ್ಕೊಂಡು ಫಸ್ಟ್ ರಾಜ್ಯಸಭೆ ಅಥವಾ ಲೋಕಸಭೆಯ ಮುಂದೆ ಮೋಷನ್ ಅನ್ನ ಮೂವ್ ಮಾಡ್ಬೇಕಾಗತ್ತೆ. ರಾಜ್ಯಸಭೆಯ ಮುಂದೆ ಮೋಷನ್ ಮೂವ್ ಮಾಡ್ಬೇಕಾದ್ರೆ 50 ಸದಸ್ಯರು ಒಂದು ಸಹಿ ಹಾಕಿರುವಂತ ಒಂದು ಅರ್ಜಿ ಆಗ್ಬೇಕಾಗತ್ತೆ. ಅದು ರಾಜ್ಯಸಭೆಯ ಚೇರ್ಮನ್ಗೆ ಕೊಡ್ಬೇಕಾಗತ್ತೆ. ಲೋಕಸಭೆಗೆ ಮೂವ್ ಮಾಡ್ಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ 100 ಮೆಂಬರ್ಸ್ ಆಫ್ ದ ಲೋಕಸಭಾ, ಅವರು ಅರ್ಜಿಯನ್ನ ಕೊಡ್ಬೇಕಾಗತ್ತೆ. ಆ ಮೋಷನ್ ಅನ್ನ ಅಡ್ಮಿಟ್ ಮಾಡಿದ ನಂತರ
ಎನ್ಕ್ವೈರಿಯನ್ನ ಇನಿಷಿಯೇಟ್ ಮಾಡಲಾಗತ್ತೆ. ಎನ್ಕ್ವೈರಿಯಲ್ಲಿ ಜಡ್ಜಸ್ ಇನ್ಕ್ವೈರಿ ಆಕ್ಟ್ ಆಫ್ 1968 ಅದರಲ್ಲಿ ಪ್ರಾಸೆಸ್ ಅನ್ನ ಹೇಳಲಾಗಿದೆ. ಎನ್ಕ್ವೈರಿಯನ್ನ ಇನಿಷಿಯೇಟ್ ಮಾಡಲಾಗತ್ತೆ. ಆ ಎನ್ಕ್ವೈರಿಯಲ್ಲಿ ಒಂದು ವೇಳೆ ಅವರ ಮೇಲಿನ ಆರೋಪಗಳಲ್ಲಿ ಸತ್ಯ ಇದೆ ಅಂತ ಕಂಡು ಬಂದ ಪಕ್ಷದಲ್ಲಿ ಎನ್ಕ್ವೈರಿಯನ್ನ ನಡೆಸಿದಂತ ವ್ಯಕ್ತಿಗಳು ರೆಕಮೆಂಡೇಶನ್ ಕೊಡ್ಬೇಕಾಗತ್ತೆ ಪಾರ್ಲಿಮೆಂಟ್ಗೆ. ಈ ಯಾವ ವ್ಯಕ್ತಿಯ ವಿರುದ್ಧ ಆರೋಪ ಇದೆ ಆ ವ್ಯಕ್ತಿಯನ್ನ ಇಂಪೀಚ್ ಮಾಡ್ಬೇಕಾ ಬೇಡವಾ ಅಂತ. ಆ ಒಂದು ರೆಕಮೆಂಡೇಶನ್ ಅನುಸಾರವಾಗಿ ಲೋಕಸಭೆ ಕನ್ವೀನ್ ಆಗ್ಬೇಕಾಗತ್ತೆ ಅಂಡ್ ರಾಜ್ಯಸಭೆ ಕನ್ವೀನ್ ಆಗ್ಬೇಕಾಗತ್ತೆ. 2/3 ಮೆಜಾರಿಟಿ ಆಫ್ ದ ಹೌಸ್, 2/3 ಮೆಜಾರಿಟಿ ಆಫ್ ದ Rajya Sabha is required. Thereafter, the President will pass an order for removal of the judge concerned. So, ಇಷ್ಟೊಂದು ಕ್ಲಿಷ್ಟಕರವಾದಂತ ಪ್ರಾಸೆಸ್ ಅನ್ನು ನಾವು ಇಟ್ಟಿರೋದು ಯಾತಕ್ಕೆ ಅಂದ್ರೆ, ಹೈಕೋರ್ಟ್ ನ ನ್ಯಾಯಾಧೀಶರಾಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿರ್ಬೋದು, ಸರ್ಕಾರ ತಗೊಳ್ಳುವಂತಹ ನಿರ್ಧಾರಗಳ ವಿರುದ್ಧ ದಿಟ್ಟ ಹೆಜ್ಜೆಯನ್ನ ಇಡ್ಲಿಕ್ಕೆ ಅವ್ರಿಗೆ ಯಾವುದೇ ತರನಾದ ಅಡೆತಡೆ ಇರ್ಕೂಡ್ದು ಅಂತ. ಬಟ್ ನಾನ್ ಕೇಳುವಂತ ಪ್ರಶ್ನೆ ಏನಂದ್ರೆ, ನಮ್ಮ ಎಷ್ಟು ಜನ ಹೈಕೋರ್ಟ್ ಜಡ್ಜಸ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜಸ್ ಈ ತರನಾದ ಪ್ರೊಟೆಕ್ಷನ್ಗೆ ನೈತಿಕವಾಗಿ ಇದ್ದಾರೆ ಅಂತ. ನೀವು ಸರ್ಕಾರವನ್ನ ಎದುರಾಕೊಳ್ಬೇಕಾದ್ರೆ, ಸರ್ಕಾರದ ವಿರುದ್ಧ ದಿಟ್ಟ ತರನಾದ ನಿರ್ಧಾರಗಳನ್ನ ಕೊಡ್ಬೇಕಾದ್ರೆ ನಿಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೈತಿಕ ಒಂದು ಸ್ಟ್ಯಾಂಡಿಂಗ್ ಬೇಕಾಗುತ್ತೆ. ಅಂಡ್ ದಟ್ಸ್ ನಾಟ್ ಈಸಿ, ಸಂಪಾದನೆ ಮಾಡ್ಲಿಕ್ಕೆ ಕಷ್ಟವಾಗುತ್ತೆ. ಅಂಡ್ ಯು ಕೆನಾಟ್ ಗೆಟ್ ಇಟ್ ಆಸ್ ಅ ಜಡ್ಜ್, ಯು ಹ್ಯಾವ್ ಟು ಗೆಟ್ ಇಟ್ ಆಸ್ ಅ ಚೈಲ್ಡ್. ಬಾಲ್ಯಾವಸ್ಥೆಯಿಂದ ಬರ್ಬೇಕಾಗತ್ತೆ ಅದು. ಅಂಡ್ ನೋಬಡಿ ಕ್ಯಾನ್ ಡೆವಲಪ್ ಇಟ್ ಜಸ್ಟ್ ಲೈಕ್ ದಟ್. ಸೊ ಐ ವುಡ್ ಲೈಕ್ ಟು ಆಸ್ಕ್, ಎಷ್ಟು ಜನರು ಎದೆ ತಟ್ಕೊಂಡು ಹೇಳಲಿಕ್ಕೆ ಸಾಧ್ಯವಿದೆ, ಹೌದು ನನಗೆ ಇದೆ, ಐ ಆಮ್ ವರ್ತಿ ಆಫ್ ದಿಸ್ ಪ್ರೊಟೆಕ್ಷನ್ ಅಂತ. ಅಂಡ್ ಇನ್ನೊಂದು ಅಂಶವನ್ನ ನಾವು ಮನಸ್ಸಿನಲ್ಲಿ ಇಡೋಣ. ಈ ಪ್ರೊಟೆಕ್ಷನ್ ಅನ್ನ ನಾವು ಕೊಟ್ಟು ಅನರ್ಹರಿಗೆ ಈ ಪ್ರೊಟೆಕ್ಷನ್ ಸಿಕ್ಕಿದಾಗ ಅವರಿಗೆ ಬರುವಂತ ಅರೋಗೆನ್ಸ್ ಇರ್ಬೋದು, ಅಹಂಕಾರ ಇರ್ಬೋದು, ಲರ್ನಿಂಗ್ ಅನ್ನ ಕುಂಠಿತಗೊಳಿಸುತ್ತೆ. ಯಾತಕ್ಕೆ ಅಂದ್ರೆ, ಒಂದು ಸಿಪಿಸಿ ಅಲ್ಲಿ ನಾವು ಕೇಸನ್ನ ಯಾವುದೇ ಒಬ್ಬ ನ್ಯಾಯಾಧೀಶರು ಸಿಪಿಸಿ ಅಲ್ಲಿ ಪ್ರಿಸೈಡ್ ಮಾಡ್ಬೇಕಾದ್ರೆ ಸಿಪಿಸಿ ಅನ್ನ ಕಷ್ಟಪಟ್ಟು ಕುಳಿತು ಓದ್ಬೇಕಾಗತ್ತೆ. ಅದೆಲ್ಲವೂ ಕೂಡ ಮಾಡ್ಬೇಕು ಅನ್ನೋದಾದ್ರೆ ಹ್ಯೂಮಿಲಿಟಿ ಬೇಕಾಗುತ್ತೆ. ಹ್ಯೂಮಿಲಿಟಿ ಎಲ್ಲಿರುತ್ತೆ? ಯಾವ ವ್ಯಕ್ತಿಗೆ ಇಂಥ ಒಂದು ಪ್ರೊಟೆಕ್ಷನ್ ಅರ್ಹತೆ ತಗೊಳ್ಳೋಂತ ಅರ್ಹತೆ ಇರೋಲ್ವೋ ಅಂತ ವ್ಯಕ್ತಿಯನ್ನ ನಾವು ನ್ಯಾಯಾಧೀಶರನ್ನಾಗಿ ತೆಳೆದಾಗ ದೇ ಆರ್ ಗೋಯಿಂಗ್ ಟು ಬಿಕಮ್ ವೆರಿ ಅರೋಗೆಂಟ್. ಅಂಡ್ ಸ್ಟಡೀಸ್ ಹ್ಯಾವ್ ಶೋನ್, ಅರೋಗೆನ್ಸ್ ಇದ್ದಾಗ ಕಾನೂನು ನಮ್ಮ ತಲೆಗೆ ಹೋಗೋದಿಲ್ಲ, ನಾವು ಮಾಡಿದ್ದೇ ಕಾನೂನು ಆಗುತ್ತೆ. ಅಂಡ್ ಪ್ರಾಬಬ್ಲಿ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್. 1960ರ ನಂತರ ನಾವು ಕೋರ್ಟ್ಗಳಲ್ಲಿ ನೋಡ್ತಿರುವಂತಹ ಪೆಂಡೆನ್ಸಿ ಹೇಗಿದೆ ಅಂದ್ರೆ, you will find that writ proceedings ಅಥವಾ ರಿಟ್ ಜೂರಿಸ್ಟಿಕ್ಷನ್ ಗೆ ಬೇಕಾಗಿರುವಂತಹ ಒಂದು ಸೆನ್ಸಿಟಿವಿಟಿ ಬೇರೆ ಇರುತ್ತೆ. ನ್ಯಾಯಾಧೀಶರಿಗೆ ರಿಟ್ ಜೂರಿಸ್ಟಿಕ್ಷನ್ ಅಲ್ಲಿ ಏನ್ ಗೊತ್ತಾಗುತ್ತೆ ಅನ್ನೋದಾದ್ರೆ, ಐ ಹ್ಯಾವ್ ಎನಾರ್ಮಸ್ ಡಿಸ್ಕ್ರಿಷನ್, ನನಗೆ ವಿವೇಚನೆ ಅಪಾರ ಮಟ್ಟದಲ್ಲಿದೆ ರಿಟ್ ಜೂರಿಸ್ಟಿಕ್ಷನ್ ಅಲ್ಲಿ ಒಂದು ನ್ಯಾಯವನ್ನ ದೊರಕಿಸಿಕೊಡುವಂತದ್ದು ಅಂತ. ಈ ಮೈಂಡ್ ಸೆಟ್ ವಿಲ್ ಫ್ಲೋ ಇನ್ ಟು ದ ಜಡ್ಜಸ್ ಹೆಡ್ ವೆನ್ ಈಸ್ ಡಿಸೈಡಿಂಗ್ ಕೇಸಸ್ ಅಂಡರ್ ದ ಸಿಪಿಸಿ, ವೆನ್ ಈಸ್ ಡಿಸೈಡಿಂಗ್ ಕೇಸಸ್ ಅಂಡರ್ ದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಲ್ಸೋ. ಅಂಡ್ ವಾಟ್ ವಿ ಫೈಂಡ್ ಇಸ್ ಅ ಡಿಸಾಸ್ಟರ್. ಸೊ ಸಾಕಷ್ಟು ಎಕ್ಸ್ಪರ್ಟ್ಸ್ ಗಳು ಏನ್ ಹೇಳ್ತಿದ್ದಾರೆ ಅನ್ನೋದಾದ್ರೆ, ಈಗ ಸಾಕಷ್ಟು ಎಕ್ಸ್ಪರ್ಟ್ಸ್ ಗಳು ಒಂದು ಹೊರಹಾಕ್ತಿರುವಂತ ಚಿಂತನೆ ಏನಂದ್ರೆ, ದಯವಿಟ್ಟು ಕೋರ್ಟ್ ಗಳನ್ನ ನಾವು ಸಪರೇಟ್ ಮಾಡೋಣ. ಸಪರೇಟ್ ಮಾಡ್ಬಿಟ್ಟು ಈ ಕಾನ್ಸ್ಟಿಟ್ಯೂಷನಲ್ ವಿಚಾರ ಇರ್ಬೋದು ಅಥವಾ ರಿಟ್ ಪ್ರೊಸೀಡಿಂಗ್ಸ್ ಸಂಬಂಧಪಟ್ಟ ಹಾಗೆ ಸಂವಿಧಾನದಲ್ಲಿ ಇರುವಂತಹ ಪ್ರೊಟೆಕ್ಷನ್ ಎಲ್ಲ ಇರ್ಲಿ, ಜಡ್ಜಸ್ ಗಳಿಗೆ ಬೇರೆ ವಿಂಗ್ ಕ್ರಿಯೇಟ್ ಮಾಡಿ ಅವರು ಸಿವಿಲ್ ಕೇಸಸ್ ಅನ್ನ ಮತ್ತೆ ಕ್ರಿಮಿನಲ್ ಕೇಸಸ್ ಅನ್ನ ಡಿಸೈಡ್ ಮಾಡ್ಲಿ. ಅಂಡ್ ಸಹಜವಾಗಿ ಈ ತರನಾದ ಇಷ್ಟೊಂದು ಕಷ್ಟವಾದ ಪ್ರೊಸೀಜರ್ ಬೇಡ ರಿಮೂವ್ ಮಾಡ್ಲಿಕ್ಕೆ, ಸರಳವಾದಂತ ಪ್ರೊಸೀಜರ್ ಇರ್ಲಿ ರಿಮೂವ್ ಮಾಡ್ಲಿಕ್ಕೆ. ಈಗ ನಾವು ಡಿಸ್ಟ್ರಿಕ್ಟ್ ಜಡ್ಜ್ ಗಳಿಗೆ ದೇ ಆರ್ ದ ಫಸ್ಟ್ ಲೈನ್ ಆಫ್ ಟ್ರಯಲ್ ಅಂಡ್ ಮ್ಯಾಜಿಸ್ಟ್ರೇಟ್ಸ್ ಇರ್ಬೋದು, ಅವ್ರಿಗೆ ಯಾವ ರಿಮೂವಲ್ ಸಂಬಂಧಪಟ್ಟಾಗ ಯಾವ ಪ್ರೊಟೆಕ್ಷನ್ ಕೊಡ್ತಿಲ್ಲ, ಬಟ್ ಆದ್ರೂ ದೇ ಆರ್ ಡಿಸೈಡಿಂಗ್ ಕೇಸಸ್. ಸೊ ನಾವು ದಿಸ್ ಇಸ್ ಒನ್ ಆಫ್ ದ ಥಿಯರಿ that one of the theory is that judges of the Supreme Court, they are not reading. CPC ಓದ್ತಾ ಇಲ್ಲ, ಸಾಕಷ್ಟು ಜನ ಓದ್ತಾ ಇಲ್ಲ. ಜಡ್ಜಸ್ ಆಫ್ ದ ಹೈ ಕೋರ್ಟ್, they are not reading, they are not bothered. ಅವ್ರಿಗೆ ಏನ್ ಅನ್ಸುತ್ತೆ, ನಾವು ಜಡ್ಜಸ್ ಆಗಿ ಅಪಾಯಿಂಟ್ ಆಗೋಗಿದ್ದೀವಿ, ನಮ್ಮನ್ನ ಯಾರು ರಿಮೂವ್ ಮಾಡ್ಲಿಕ್ಕೆ ಆಗಲ್ಲ, ನಾವು ಮಾಡಿದ್ದೇ ಕಾನೂನು, ನಮಗೆ ಅಪರಿಮಿತ ಡಿಸ್ಕ್ರಿಷನ್ ಇದೆ, ವಿವೇಚನೆ ಇದೆ, ನಾವು ಬರ್ದಿದ್ದೇ ಕಾನೂನು ಆಗತ್ತೆ ತಗೊಳ್ಳಿ ಅಂತ. ಸೊ ದಿಸ್ ಇಸ್ ದ ಥಾಟ್ that some people have, and I think it's time to also examine that in a proper perspective. ಈಗ the independence of judiciary ಇದ್ದಿದ್ದೇ ಇಲ್ಲ ಪೂರ್ಣ ಪ್ರಮಾಣದಲ್ಲಿ. there are able, honest, performing judges. Independence of judiciary ಅಂತ ನಾವೇನ್ ಹೇಳ್ತಾ ಇದ್ದೀವಿ, ಕಾನ್ಸೆಪ್ಟ್ ಆಫ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ನೆವರ್ ಫುಲ್ಲಿ ಎಕ್ಸಿಸ್ಟೆಡ್. it is an acknowledged fact. There were and there are able judges, honest judges who have themselves shown as an example, who are accountable to their job very honestly. But by majority, independence of judiciary is never attained. ಈಗ ಇದರಲ್ಲಿ ಇನ್ನೊಂದು ಕ್ವಶನ್ ಉದ್ಭವ ಆಗುತ್ತೆ, ಏನು ಅಂದ್ರೆ
judge with such a massive immunity, who is going to judge the judge ಅನ್ನೋದು ಈಗ ಕ್ವಶನ್. ಈ ಕ್ವಶನ್ ಅಲ್ಲಿ ವೆದರ್ ರೈಟ್ ನಾವು ನೋಡಿದ್ರೆ ನೀವು ಹೂ ಇಸ್ ಜಡ್ಜಿಂಗ್ ದಿ ಜಡ್ಜ್ ಅಂದ್ರೆ ಅದು ಶಾಸಕಾಂಗನ ಅಥವಾ ಕಾನೂನ, ಇದೆರಡರ ಬಗ್ಗೆ ಜನಗಳು ಏನ್ ಹೇಳ್ತಾರೆ, ಎಲ್ಲ ಸಾಮಾನ್ಯವಾಗಿ ಎಲ್ಲರ ಅಭಿಪ್ರಾಯ ಏನಿದೆ, ಹೂ ಇಸ್ ಗೋಯಿಂಗ್ ಟು ಜಡ್ಜ್ ದಿ ಜಡ್ಜ್ ಅಂದ್ರೆ ಅದು ಲೆಜಿಸ್ಲೇಟಿವ್ ಅಂತ ಒಂದು ಮನೋಭಾವನೆ ಬಂದ್ಬಿಟ್ಟಿದೆ. ಈಗ ಜಡ್ಜ್ ಹ್ಯಾಸ್ ಟು ಬಿ ಅಕೌಂಟಬಲ್ ಹಿಮ್ಸೆಲ್ಫ್ ಲೈಕ್ ಎನಿ ಅದರ್ ಸಿಟಿಸನ್ ಆಫ್ ಇಂಡಿಯಾ, like any one of us. He should also be accountable for he must clarify, there must be a clarity in his ownership, in his possession, in his discharge of duties. Therefore, as the sir ಹೇಳ್ತಾ ಇದ್ದಾಗೆ, video recording is one of the biggest tool. ಅಂದ್ರೆ it's not the virtual trial ಅಲ್ಲ. Virtual trial ಈಗ because of COVID situation we are having this virtual trial. Regular trials need to be video recorded. In case kellorge artha agilla andre regular trial in the court needs to be video recorded, and it must be publicly, except in the cases of national security, except in the cases of a family dispute, I mean between the husband and wife, whether between in the family law. Rest all the cases like partition suit or like partnership, anything, any suit, all has to be, it's all public. So the concept of court itself is open court. It's a public court. Public have got direct entry. Bidta illa, adu bere question. The entry of public judgment has to be pronounced in the open court. Annodu, that is the concept. So ಈಗ ಜಡ್ಜ್ ನ ಯಾರು ಜಡ್ಜ್ ಮಾಡ್ತಾರೆ ಕಾನೂನು ಬದ್ಧವಾಗಿ, ಹೂ ಹ್ಯಾಸ್ ಟು ಜಡ್ಜ್ ದಿ ಜಡ್ಜ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. ಓಕೆ, ಮೀನ್ ವೈಲ್ ಸೊ ಸಾಕಷ್ಟು ಪರೀಕ್ಷೆ ಬರೆಯುವಂತ ಅಭ್ಯರ್ಥಿಗಳಿರೋದ್ರಿಂದ ಒಂದು ಫ್ಯಾಕ್ಟ್ ಅನ್ನ ಹೇಳ್ಬಿಟ್ಟು, ಈಗ ನಮ್ಮಲ್ಲಿ ಜಡ್ಜಸ್ ಅಪಾಯಿಂಟ್ ಆಗ್ತಿರೋ ವಿಧಾನ ಹೇಗೆ, ಹೈಕೋರ್ಟ್ ನ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಅಪಾಯಿಂಟ್ ಆಗ್ತಿರುವಂತ ವಿಧಾನ ಹೇಗೆ, ಮತ್ತೆ ಅದು ನಮ್ಮ ಸಂವಿಧಾನದಲ್ಲಿ ಮೊದಲು ಮೂಲತಃ ಇದ್ದಂತ ರೀತಿ ಹೇಗಿತ್ತು, ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ನ್ಯಾಯಾಂಗದಲ್ಲಿ ಬಂದಿರುವಂತ ತೀರ್ಪುಗಳೇನು ಅಂತ ಅದ್ರ ಬಗ್ಗೆ ಒಂದು ನಿಮಿಷ. ಫಸ್ಟ್ ಆಫ್ ಆಲ್, ಆರ್ಟಿಕಲ್ 124 ಈ ಆರ್ಟಿಕಲ್ ಹೇಳುವಂತದ್ದು ಏನಂದ್ರೆ, ಸುಪ್ರೀಂ ಕೋರ್ಟ್ ಜಡ್ಜ್ಗಳ ನೇಮಕದ ಬಗ್ಗೆ ಈ ಆರ್ಟಿಕಲ್ ಮಾತನಾಡುತ್ತೆ. ಈ ಆರ್ಟಿಕಲ್ ಹೇಳುವಂತದ್ದು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಮತ್ತೆ ನಿಮ್ಗೆ ನೆನಪಿರ್ಲಿ, ರಾಜ್ಯ ಸರ್ಕಾರಗಳ ಅಥವಾ ರಾಜ್ಯದ ಶಾಸಕಾಂಗದ ಯಾವುದೇ ಪಾತ್ರ ಇರೋದಿಲ್ಲ. ಹೈಕೋರ್ಟ್ ಜಡ್ಜಸ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜಸ್ ನ ಅಪಾಯಿಂಟ್ ಮಾಡೋ ವಿಚಾರವಾಗಿ ಅವರ ಪಾತ್ರ ಇರೋದಿಲ್ಲ. ಆದ್ರೆ ಪಾತ್ರ ನೇರವಾಗಿರೋದಿಲ್ಲ, ಪರೋಕ್ಷವಾಗಿ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ ಅಂತ ನಾವು ಭಾವಿಸಬಹುದು. ನಮ್ಮ ಸಂವಿಧಾನ ನಿಮ್ಗೆಲ್ರಿಗೂ ಗೊತ್ತಾ ಇದೆ, ಹೊರತಂದದ್ದು 26th of January 1950. ಆರ್ಟಿಕಲ್ 124 ನಲ್ಲಿ, ಆರ್ಟಿಕಲ್ 124 ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಒಂದು ನೇಮಕದ ಬಗ್ಗೆ ಮಾತನಾಡುತ್ತೆ. ಅಲ್ಲಿ ಹೇಳಿರುವಂತದ್ದು ಏನಂದ್ರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ತಮ್ಮ ವಾರೆಂಟ್ ವಿತ್ ಸೀಲ್, ನಾವು ಸಹಜವಾಗಿ ಪ್ರಶ್ನೆ ಬರ್ಬೋದು ಯಾರಿಗಾದ್ರು, ಏನಿದು ವಾರೆಂಟು, ಮ್ಯಾಜಿಸ್ಟ್ರೇಟ್ ಅವರು ಅಥವಾ ಕ್ರಿಮಿನಲ್ ಕೋರ್ಟ್ಗಳು ಅರೆಸ್ಟ್ ವಿಚಾರವಾಗಿ ವಾರೆಂಟ್ ಅಂತ ಮಾತನಾಡ್ತೀವಿ, ಪ್ರೆಸಿಡೆಂಟ್ ಏನ್ ವಾರೆಂಟ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅಂತ ಆ ರೀತಿ ಭಾವಿಸಬಹುದು. ಅಂದ್ರೆ ಇದು ತುರ್ತಾಗಿ ಆಗ್ಬೇಕಾಗಿರುವಂತದ್ದು, ಎಲ್ರು ಕೂಡ ಇದನ್ನ ಗಮನಿಸಿ ಅಂತ ಹೇಳುವಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುವಂತದಕ್ಕೆ ನಾವು ವಾರೆಂಟ್ ಅಂತ ಹೇಳ್ತೀವಿ. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಥ್ರೂ ಇಸ್ ವಾರೆಂಟ್ ಅಂಡ್ ಸೀಲ್ ವಿಲ್ ಅಪಾಯಿಂಟ್ ದಿ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಅಂತ ಇದೆ, ಆಯ್ತಲ್ಲ. ಸೊ ಈ ಯಾವುದೇ ಒಬ್ಬ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ನ ಅಪಾಯಿಂಟ್ ಮಾಡೋ ಸಮಯದಲ್ಲಿ ದ ಪ್ರೆಸಿಡೆಂಟ್ ಮೇ ಕನ್ಸಲ್ಟ್ judges of the Supreme Court and judges of the High Court as he deems necessary. ಅಂದ್ರೆ ಸುಪ್ರೀಂ ಕೋರ್ಟ್ ನ ಯಾವುದೇ ನ್ಯಾಯಾಧೀಶರನ್ನ ನೇಮಕ ಮಾಡುವಂತ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ಇರುವಂತ ನ್ಯಾಯಾಧೀಶರ, ಪ್ರೆಸಿಡೆಂಟ್ ರವರು ಯಾವ ನ್ಯಾಯಾಧೀಶರ ಒಂದು ಒಪಿನಿಯನ್ ತಗೊಳ್ಳಿಕ್ಕೆ ಬಯಸ್ತಾರೋ ಅಂತಹ ನ್ಯಾಯಾಧೀಶರ ಒಪಿನಿಯನ್ ಅಥವಾ ಕನ್ಸಲ್ಟೇಷನ್ ತಗೊಳ್ಬಹುದು. ಅಂಡ್ ಅದೇ ರೀತಿ ಹೈಕೋರ್ಟ್ ಅಂಡ್ ಯಾರಿಗಾದ್ರೂ ಸಹಜವಾಗಿ ಉದ್ಭವಿಸಬಹುದು ಪ್ರಶ್ನೆ, ಯಾಕೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕದಲ್ಲಿ ಪ್ರೆಸಿಡೆಂಟ್ ರವರು ಹೈಕೋರ್ಟ್ ನ್ಯಾಯಾಧೀಶರ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅಂತ. ಏಕೆಂದ್ರೆ ಯಾವಾಗ ನಾವು ಸುಪ್ರೀಂ ಕೋರ್ಟ್ಗೆ ನೇಮಕ ಮಾಡುವಂತ ವ್ಯಕ್ತಿ ಹೈಕೋರ್ಟ್ ನಿಂದ ಹೋಗ್ತಿದ್ದ ಪಕ್ಷದಲ್ಲಿ ಹೈಕೋರ್ಟ್ ನ ಬೇರೆ ನ್ಯಾಯಾಧೀಶರ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡ್ಲಿಕ್ಕೆ ಪ್ರೆಸಿಡೆಂಟ್ ರವರು ಮುಂದಾಗಬಹುದು. ಸೊ ಈ ತರನಾದ ಪ್ರಾವಿಷನ್ ಇದ್ದಂಥದ್ದು
ಅಂಡ್ ಎರಡನೇದೇನಂದ್ರೆ ಅದಕ್ಕೆ ಆರ್ಟಿಕಲ್ 124 ನಲ್ಲೇ ಇದ್ದಂತ ಇನ್ನೊಂದು ಪ್ರೊವೈಸೋ ಏನಿತ್ತು ಅಂದ್ರೆ, ಯಾವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಲ್ಲದೆ ಬೇರೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ನೇಮಕ ಮಾಡ್ಲಿಕ್ಕೆ ಪ್ರೆಸಿಡೆಂಟ್ ಮುಂದಾಗ್ತಾರೆ, ಅಂತಹ ಸಮಯದಲ್ಲಿ ಪ್ರೆಸಿಡೆಂಟ್ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಜೊತೆ ಕನ್ಸಲ್ಟೇಷನ್ ಮಾಡ್ಬೇಕಾಗತ್ತೆ, ಕನ್ಸಲ್ಟೇಷನ್ ಕಡ್ಡಾಯವಾಗತ್ತೆ ಅಂತ ಇತ್ತು. ಇದು ಆರ್ಟಿಕಲ್ 124. ಅಂಡ್ ಆರ್ಟಿಕಲ್ 217 ಇದು ಹೈಕೋರ್ಟ್ ಜಡ್ಜಸ್ ನ ಒಂದು ಅಪಾಯಿಂಟ್ಮೆಂಟ್ ವಿಚಾರವಾಗಿ ಇರುವಂತದ್ದು. ಅಲ್ಲಿ ಹೇಳಿದ್ದೇನೆಂದ್ರೆ, ಪ್ರೆಸಿಡೆಂಟ್ ರವರು ಹೈಕೋರ್ಟ್ ಜಡ್ಜ್ ನ ಅಪಾಯಿಂಟ್ ಮಾಡುವಂತ ಸಮಯದಲ್ಲಿ ಮೊದಲನೇದಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಅಭಿಪ್ರಾಯವನ್ನ ಸಂಗ್ರಹಿಸಬೇಕಾಗತ್ತೆ. ಮತ್ತೆ ಗವರ್ನರ್, ಆ ರಾಜ್ಯದ ಗವರ್ನರ್ ಅವರ ಒಂದು ಅಭಿಪ್ರಾಯ ಅಥವಾ ಕನ್ಸಲ್ಟೇಷನ್ ಅನ್ನ ತಗೊಳ್ಬೇಕಾಗತ್ತೆ. ಮತ್ತೆ ಆ ಒಂದು ಜಡ್ಜಸ್ ಆಫ್ ದಿ ಹೈಕೋರ್ಟ್, ಬೇರೆ ಯಾರು ಜಡ್ಜಸ್ ಇರ್ತಾರೆ ಆ ಜಡ್ಜಸ್ ಗಳ ಅಭಿಪ್ರಾಯವನ್ನು ಅವ್ರು ಸಂಗ್ರಹಿಸಬೇಕಾಗತ್ತೆ ಅಂತ. ಸೊ ಇದು ಕೆಲವು ದಶಕಗಳ ಕಾಲ ಹೋಗ್ತಾ 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 ಗೊತ್ತಾಗಿದ್ದೇನೆಂದ್ರೆ, ಸಾಕಷ್ಟು ರಾಜಕೀಯ ಪ್ರೇರಣೆ ಮತ್ತೆ ಪೊಲಿಟಿಕಲ್ ಇಂಟರ್ಫರೆನ್ಸ್ ಇದರಲ್ಲಿ ಬರ್ತಾ ಹೋಯ್ತು. 1980ರಲ್ಲಿ ಒಂದು ದೊಡ್ಡ ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ದಾಖಲಾಯಿತು. ಅದ್ಯಾವ್ದಾದ್ರೆ SP ಗುಪ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ. SP ಗುಪ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಪ್ರಕರಣ ಅಷ್ಟೇ. ಆ ಒಂದು ದೊಡ್ಡ ಪ್ರಕರಣಗಳಲ್ಲಿ ಅದು ಒಂದು, ಬೇರೆ ಬೇರೆ ಪ್ರಕರಣಗಳು ಕೂಡ ಇದ್ವು ಆ ಒಂದು ಪ್ರಕರಣದಲ್ಲಿ. ಆ ಪ್ರಕರಣದಲ್ಲಿ 7 ಜಡ್ಜ್ಗಳ ಒಂದು ಪೀಠ ತೀರ್ಮಾನ ಮಾಡಿದ್ದೇನಂದ್ರೆ, ಸಂವಿಧಾನದಲ್ಲಿ ಯಾವ ಒಂದು ಪ್ರಾವಿಷನ್ ಇದೆ ಆರ್ಟಿಕಲ್ 124 ಮತ್ತೆ 217, ಅದು ಮೇಲ್ನೋಟಕ್ಕೆ ಹೇಳುವಂಥದ್ದು ಪ್ರೆಸಿಡೆಂಟ್ ರವರು ತಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೊಡುವಂತ ಒಂದು ಅಭಿಪ್ರಾಯಕ್ಕೆ ಬದ್ಧರಾಗಿರ್ಬೇಕಾದಂತದ್ದಿಲ್ಲ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರವರು ಕೊಡುವಂತ ಅಭಿಪ್ರಾಯವನ್ನ ಪ್ರೆಸಿಡೆಂಟ್ ರವರು ಅವರಿಗೆ ಅನಿಸಿದ ಪಕ್ಷದಲ್ಲಿ ಅವರ ವಿವೇಚನೆಗೆ ಒಳಗೊಂಡಂತೆ ಅದನ್ನು ಸ್ವೀಕರಿಸಬಹುದು ಅಥವಾ ನಿರಾಕರಿಸಬಹುದು ಅನ್ನುವಂತ ಒಂದು ತೀರ್ಮಾನವನ್ನ 1980ರಲ್ಲಿ ಬಂದಂತ ಪ್ರಕರಣ ಅದು. ಆ ಪ್ರಕರಣದಲ್ಲಿ ಹೇಳಿದ್ದಂಥದ್ದು 7 ಜನ ಜಡ್ಜಸ್. ಸೊ ಇದನ್ನ ಫಸ್ಟ್ ಜಡ್ಜಸ್ ಕೇಸ್ ಅಂತ ನಾವು ಹೇಳ್ತೀವಿ. ಹೋಗ್ತಾ ಹೋಗ್ತಾ ಆಗಿದ್ದೇನಂದ್ರೆ, ಹೆಚ್ಚು ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಆಗಿದ್ದನ್ನ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆ ನೋಡ್ತಾ ಹೋಯ್ತು. ಅಂಡ್ 1993ರಲ್ಲಿ 7 ನ್ಯಾಯಾಧೀಶರ ಬೆಂಚ್, ಇದನ್ನ ಜಡ್ಜಸ್ ಕೇಸ್ ನಂಬರ್ 2 ಅಥವಾ ಸೆಕೆಂಡ್ ಜಡ್ಜಸ್ ಕೇಸ್ ಅಂತ ಹೇಳ್ತೀವಿ. ಈ ಕೇಸ್ ನಲ್ಲಿ ಇದ್ದಂತ ಪಾರ್ಟೀಸ್ಗಳು, ಮೊದಲನೇ ಕೇಸ್ ಇರುವಂತದ್ದು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಇದನ್ನ ಕರೆಯಲಾಗುತ್ತೆ. ಈ ಕೇಸ್ ನಲ್ಲಿ 9 ನ್ಯಾಯಾಧೀಶರ ಬೆಂಚು ಮಾಡಿದ್ದೇನೆಂದ್ರೆ, 1980ರಲ್ಲಿ ಬಂದಂತ ಇದ್ದ ಒಂದು SP ಗುಪ್ತಾ ತೀರ್ಪನ್ನ ಓವರ್ ರೂಲ್ ಮಾಡೋದ್ರ ಜೊತೆಗೆ ಈ ಒಂದು ಹೊಸ ವ್ಯವಸ್ಥೆಯನ್ನ ಈ ಒಂದು 93ರ ಬೆಂಚ್ ಹುಟ್ಟು ಹಾಕ್ತು. ಅದೇನಂದ್ರೆ ಕೊಲಿಜಿಯಂ. ಈ ಹೊಸ ವ್ಯವಸ್ಥೆ ಏನಂದ್ರೆ, ನಮ್ಮ ದೇಶದಲ್ಲಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಬಹಳಷ್ಟಿದೆ, ಎಕ್ಸಿಕ್ಯೂಟಿವ್ ಇಂಟರ್ಫಿಯರೆನ್ಸ್ ಸಾಕಷ್ಟಿದೆ. ಆ ಎಕ್ಸಿಕ್ಯೂಟಿವ್ ಇಂಟರ್ಫಿಯರೆನ್ಸ್ ಇಂದ ನಾವು ಪಾರಾಗ್ಬೇಕು ಅನ್ನೋದಾದ್ರೆ ನಾವು ವಿಶೇಷ ವ್ಯವಸ್ಥೆಯನ್ನ ನಾವು ಒಂದು ಹುಟ್ಟು ಹಾಕ್ಬೇಕಾಗತ್ತೆ. ಆ ವಿಶೇಷ ವ್ಯವಸ್ಥೆ ಏನಂದ್ರೆ ಕೊಲಿಜಿಯಂ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತೆ 2 ಸೀನಿಯರ್ ಮೋಸ್ಟ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್, ಅವರು ಕೊಲಿಜಿಯಂ ರೂಪದಲ್ಲಿ ಪ್ರೆಸಿಡೆಂಟ್ ರವರಿಗೆ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಪ್ರೆಸಿಡೆಂಟ್ ರವರಿಗೆ ಕೊಡುವಂತ ಅಭಿಪ್ರಾಯ ಏನಿರುತ್ತೆ ಆ ಅಭಿಪ್ರಾಯಕ್ಕೆ ಪ್ರೆಸಿಡೆಂಟ್ ರವರು ಬದ್ಧರಾಗಿರ್ಬೇಕಾಗತ್ತೆ ಅನ್ನುವಂತ ವ್ಯವಸ್ಥೆಯನ್ನ 1993ರಲ್ಲಿ ನಾವು ಹುಟ್ಟು ಹಾಕಿದ್ದಂಥದ್ದು. 9 ಜನ ಜಡ್ಜ್ಗಳ ಪೀಠ, ನೆನಪಿರ್ಲಿ ನಿಮಗೆ, 1980ರ ತೀರ್ಪು 7 ಜಡ್ಜ್ಗಳ ಪೀಠದ ತೀರ್ಪಾಗಿತ್ತು. ಅದನ್ನು ಓವರ್ ರೂಲ್ ಮಾಡ್ಲಿಕ್ಕೆ 9 ಜಡ್ಜ್ಗಳ ಒಂದು ಪೀಠಕ್ಕೆ ಸಾಧ್ಯವಾಗತ್ತೆ. ದೆನ್ ಇದು ಹೋಗ್ತಾ ಹೋಗ್ತಾ ಸ್ವಲ್ಪ ಎಡವಟ್ಟಿಗೆ ಕಾರಣ ಆಯ್ತು. ಯಾಕೆ ಅಂದ್ರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 2 ಸೀನಿಯರ್ ಮೋಸ್ಟ್ ಜಡ್ಜ್ಗಳ ಜೊತೆ ಕುಳಿತು ಸಮಾವೇಶ ಮಾಡೋದು ಮತ್ತೆ ಸರ್ಕಾರದ ಜೊತೆ ಮಾತುಕತೆ ನಡೆಸುವಂಥದ್ದು, ಈ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದ್ದಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರವರು ನಮ್ಮ ಸಂವಿಧಾನದಲ್ಲಿ ಒಂದು ವ್ಯವಸ್ಥೆ ಇದೆ. ಅದೇನಂದ್ರೆ, ಸುಪ್ರೀಂ ಕೋರ್ಟ್ಗೆ ಒಂದು ಪ್ರಶ್ನೆಯನ್ನು ಕೂಡ ಮುಂದೆ ಇಡಬಹುದು. ಸಾಧಾರಣವಾಗಿ ಒಬ್ಬ ಲಾ ಆಫೀಸರ್ ಇರ್ಬೋದು ಅಥವಾ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಗೆ ಸಮಸ್ಯೆ ಬಂತು ಅಂದ್ರೆ ಒಂದು ನ್ಯಾಯವಾದಿಗಳ ಅಥವಾ ಲಾಯರ್ಗಳ ಬಳಿ ಹೋಗಿ ಅವರು ನ್ಯಾಯವಾದಿಗಳ ಬಳಿ ತಮ್ಮ ಪ್ರಶ್ನೆಯನ್ನ ಇಟ್ಟು ಹೇಳ್ಬೋದು, ದಯವಿಟ್ಟು ನೀವು ಲಿಖಿತ ಒಪಿನಿಯನ್ ಕೊಡಿ ನಮಗೆ ಈ ಪ್ರಶ್ನೆಗೆ ಉತ್ತರವನ್ನ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಸಂವಿಧಾನದಲ್ಲಿ ಅಂಡರ್ ಆರ್ಟಿಕಲ್ 145 ಪ್ರೆಸಿಡೆಂಟ್ ರವರು ಯಾವುದೇ ಒಂದು ಕಾನೂನಾತ್ಮಕ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಡಬಹುದು. ಒಂದು ಪ್ರಶ್ನೆಯನ್ನ ಅವರು ಸುಪ್ರೀಂ ಕೋರ್ಟ್ ಮುಂದೆ ಇಟ್ರು, ಈ ಗೊಂದಲವನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರ ಕೇಳಿದಂತ ಒಂದು ಪ್ರಶ್ನೆ. ಸೊ ಅದನ್ನ 9 ನ್ಯಾಯಾಧೀಶರ ಒಂದು ಬೆಂಚು ಅವಾಗ ಕೊಟ್ಟಂತ ತೀರ್ಪೇನಂದ್ರೆ,
1993ರಲ್ಲಿ ನಾವು ಹುಟ್ಟು ಹಾಕಿರುವಂತ ವ್ಯವಸ್ಥೆ ಏನಿದೆ ಅದು ಸಮರ್ಪಕವಾಗೇ ಇದೆ. ಆದ್ರೆ ಸರ್ಕಾರದ ಜೊತೆ ಒಡನಾಟ ಇನ್ನೂ ಹೆಚ್ಚು ಸಮರ್ಪಕವಾಗ್ಲಿ ಅನ್ನುವ ಕಾರಣಕ್ಕೋಸ್ಕರ ನಾವು ಆ ಒಂದು ವ್ಯವಸ್ಥೆಯನ್ನ ಸ್ವಲ್ಪ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ವ್ಯವಸ್ಥೆ ಬದಲಾವಣೆ ಮಾಡಿ ಹೇಳಿದ್ದೇನೆಂದ್ರೆ, ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಗಿದ್ರು ಒಂದು ಕೊಲಿಜಿಯಂ ನಲ್ಲಿ ಹೆಡ್ ಆಗಿರ್ತಾರೆ. ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಮಾಡುವಂತ ನೇಮಕಕ್ಕೆ ವಿಚಾರವಾಗಿ ಕೊಲಿಜಿಯಂ ನಲ್ಲಿ 5 ಜನರು ಇರ್ತಾರೆ. ಮೊದಲು ಚೀಫ್ ಜಸ್ಟಿಸ್ ಇರ್ತಾರೆ, ಮತ್ತೆ 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಇರ್ತಾರೆ. ಅಂಡ್ ಹೈಕೋರ್ಟ್ ಗಳ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಚೀಫ್ ಜಸ್ಟಿಸ್ ಇರ್ತಾರೆ, ಮತ್ತೆ 2 ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ. ಅಂಡ್ ಯಾವಾಗ ಟ್ರಾನ್ಸ್ಫರ್ ನ ಪ್ರಶ್ನೆ ಬರುತ್ತೆ, ಯಾವುದೇ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರ ಟ್ರಾನ್ಸ್ಫರ್ ಆಗ್ಬೇಕಾಗತ್ತೆ ಒಂದು ಹೈಕೋರ್ಟ್ ನಿಂದ ಇನ್ನೊಂದು ಹೈಕೋರ್ಟ್ಗೆ, ಅಂತಹ ಒಂದು ಪ್ರಶ್ನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ 2 ಹೈಕೋರ್ಟ್ಗಳ ಒಂದು 2 ಹೈಕೋರ್ಟ್ಗಳಿಂದ ಸುಪ್ರೀಂ ಕೋರ್ಟ್ಗೆ ಬಂದು ಸುಪ್ರೀಂ ಕೋರ್ಟ್ ನಲ್ಲಿ ಕಾರ್ಯನಿರ್ವಹಿಸ್ತಿರುವಂತ ನ್ಯಾಯಾಧೀಶರನ್ನು ಕೂಡ ಕಾನ್ಫಿಡೆನ್ಸ್ ತಗೊಳ್ಬೇಕಾಗತ್ತೆ ಅಂತ ಹೇಳಿ ಈ ಒಂದು ವ್ಯವಸ್ಥೆಯನ್ನ ಸ್ವಲ್ಪ ಬದಲಾವಣೆ ಮಾಡಿ ಆ 98ರ ತೀರ್ಪು, ಅದು ದಟ್ ಇಸ್ ಅ 3rd ಜಡ್ಜಸ್ ಕೇಸ್. ಅಂಡ್ ಈ ರೀತಿ ಮುಂದುವರಿತಾ ಇತ್ತು. ಅಂಡ್ ಇದ್ರ ಬಗ್ಗೆ ಸಾಕಷ್ಟು ಬರೋ ವರ್ಷಗಳಲ್ಲಿ ಮತ್ತೆ ದಶಕಗಳಲ್ಲಿ ಹೆಚ್ಚು ಟೀಕೆ ಕೂಡ ವ್ಯಕ್ತವಾಗ್ತಾ ಹೋಗ್ತು, ಇದರಲ್ಲಿ ಪಾರದರ್ಶಕತೆ ಇಲ್ಲ ಅಂತ. ಸೊ ಇದನ್ನೆಲ್ಲ ಮನಗೊಂಡು ನಮ್ಮ ಪಾರ್ಲಿಮೆಂಟ್ ಮಾಡಿದ್ದೇನೆಂದ್ರೆ 99th ಅಮೆಂಡ್ಮೆಂಟ್, ಸಂವಿಧಾನಕ್ಕೆ 99ನೇ ಅಮೆಂಡ್ಮೆಂಟ್ ಅನ್ನು ಕೂಡ ಒಂದು ತಂದು ಅದಕ್ಕೆ ಪ್ರೆಸಿಡೆಂಟ್ ರವರ ಅನುಮೋದನೆ ಸಿಕ್ಕಿದ್ದು 31st ಡಿಸೆಂಬರ್ 2014ನೇ ಇಸ್ವಿ. ಡಿಸೆಂಬರ್ 31ನೇ ತಾರೀಕು ನಮ್ಮ ಸಂವಿಧಾನದ 99ನೇ ತಿದ್ದುಪಡಿಯ ಮೂಲಕ ಈ ವ್ಯವಸ್ಥೆಯಲ್ಲಿ ಮತ್ತೊಂದು ಬದಲಾವಣೆಯನ್ನ ಮಾಡಿದ್ರು. ಆ ಬದಲಾವಣೆ ಏನಂದ್ರೆ, ಈ ಕೊಲಿಜಿಯಮ್ಸ್ ವ್ಯವಸ್ಥೆ ಏನಿದೆ ಸುಪ್ರೀಂ ಕೋರ್ಟ್ ಹುಟ್ಟು ಹಾಕಿದ್ದಂಥದ್ದು 93ರಲ್ಲಿ, ಮತ್ತೆ ಅದನ್ನ ಮಾರ್ಪಾಡು ಮಾಡಿದ್ದಂತ 98, ಅದನ್ನ ಬದಿಗೊತ್ಬಿಟ್ಟು ಬೇರೆ ತರನಾದ ಕೊಲಿಜಿಯಂ ಅನ್ನ ನಾವು ಹುಟ್ಟು ಹಾಕೋಣ. ಆ ಕೊಲಿಜಿಯಂ ನಲ್ಲಿ ಯಾರು ಇರ್ತಾರೆ? 6 ಜನ ಸದಸ್ಯರು ಇರ್ತಾರೆ. ಮೊದಲನೆಯದಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಎರಡನೇದಾಗಿ ಕೇಂದ್ರದ ಕಾನೂನು ಮಂತ್ರಿಗಳಿರ್ತಾರೆ, ಮೂರನೇದಾಗಿ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ನ ಹೊರತುಪಡಿಸಿದ 2 ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ, ಮತ್ತೆ 4ನೇದಾಗಿ 2 ಒಂದು ಮೆಂಬರ್ಸ್ ಆಫ್ ದ ಸೊಸೈಟಿ, ಸಿವಿಲ್ ಸೊಸೈಟಿಯ ಒಂದು ಮೆಂಬರ್ಸ್ ಯಾರು ಇರ್ತಾರೆ ಅವ್ರು ಇರ್ತಾರೆ. ಸೊ ಈ 6 ಜನರ ಒಂದು ಈ ಕೊಲಿಜಿಯಂ ತೀರ್ಮಾನ ಮಾಡ್ಲಿ ಇದ್ರ ಬಗ್ಗೆ. ಸೊ ಈ ಕೊಲಿಜಿಯಂ ಕೊಟ್ಟಂತ ರೆಕಮೆಂಡೇಶನ್ಸ್ ಆಧರಿಸಿ ಪ್ರೆಸಿಡೆಂಟ್ ರವರು ನೇಮಕವನ್ನ ಮಾಡ್ತಾರೆ ಅನ್ನುವಂತ ವ್ಯವಸ್ಥೆಯನ್ನ ಈ 99ನೇ ತಿದ್ದುಪಡಿಯ ಮೂಲಕ ತರಲಾಗಿತ್ತು. ಮತ್ತೆ ಅದಕ್ಕೆ ಪೂರಕವಾಗಿ NJAC ಆಕ್ಟ್ ಅನ್ನು ಕೂಡ ತರಲಾಗಿತ್ತು. ಆದ್ರೆ ಅದನ್ನ ಕೂಡಲೇ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಯಿತು. ಈ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತ ಕೇಸ್, ದಟ್ಸ್ ಅ 4th ಜಡ್ಜಸ್ ಕೇಸ್. 2015ರಲ್ಲಿ 5 ನ್ಯಾಯಾಧೀಶರ ಪೀಠ ಆ ಒಂದು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ರದ್ದು ಮಾಡಿ ಈ 5 ಜನರ ಪೀಠ ಹೇಳಿದ್ದೇನೆಂದ್ರೆ, ನ್ಯಾಯಾಧೀಶರ ಪೀಠ ಹೇಳಿದ್ದು 98ರ ವ್ಯವಸ್ಥೆ ಅದರಲ್ಲಿ ಲೋಪದೋಷಗಳಿದಾವೆ ಅನ್ನುವಂಥದ್ದು ನಮಗೂ ಕೂಡ ಅರ್ಥ ಆಗುತ್ತೆ. ಆ ಲೋಪದೋಷಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ನಾವು ಹೆಚ್ಚು ಪಾರದರ್ಶಕತೆಯನ್ನ ತರೋ ಪ್ರಯತ್ನವನ್ನ ಮಾಡ್ತೀವಿ. ಆದ್ರೆ ಈ 99ನೇ ತಿದ್ದುಪಡಿಯ ನಮಗೆ ಒಪ್ಪಿಗೆ ಆಗೋದಿಲ್ಲ, ಮತ್ತೆ ಈ ಒಂದು ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿಗೆ ಅದು ಒಂದು ಪೂರಕವಾಗಿಲ್ಲ ಅನ್ನುವಂತ ಕಾರಣಕ್ಕೆ ಅದನ್ನ ರದ್ದು ಮಾಡಿದ್ದಲ್ಲದೆ NJAC ಆಕ್ಟ್ ಅನ್ನು ಕೂಡ ರದ್ದು ಮಾಡಲಾಗಿದೆ. ಈ ಅಂಶವನ್ನ ಈಗ ನಾವು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಿಕಾಸ್ ವಿಶ್ವದ ಬೇರೆ ಯಾವ ದೇಶದಲ್ಲೂ ಕೂಡ ಮೇಲಿನ ಹಂತದ ನ್ಯಾಯಾಧೀಶರೇ ನೇಮಕ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಆ ವ್ಯವಸ್ಥೆ ಭಾರತದಲ್ಲಿದೆ. ಇದಕ್ಕೆ ಸಾಕಷ್ಟು ಟೀಕೆಗಳು ಬಂದಿದ್ರು ಕೂಡ, ಆದ್ರೆ ಈ 93ರ ಸಮಯದಲ್ಲಿ ಆ ಒಂದು ನ್ಯಾಯಾಧೀಶರು ನಾವೊಂದು ಮನ್ಸಿನಲ್ಲಿ ಇಟ್ಕೊಳ್ಳೋಣ, ಆ ಒಂದು ಮೆಜಾರಿಟಿಯಲ್ಲಿ ಅಂದ್ರೆ ಒಂದು 9 ಜಡ್ಜ್ ಬೆಂಚ್ ಅಲ್ಲಿ 7 ಜನ ಜಡ್ಜಸ್ ಮೆಜಾರಿಟಿಯಲ್ಲಿದ್ರು, 2 ಮೈನಾರಿಟಿಯಲ್ಲಿದ್ರು. ಆ 7 ಜನ ಜಡ್ಜಸ್ಗಳಿಗೆ ಕಳೆದ 30 ವರ್ಷದಲ್ಲಿ ನಮ್ಮ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಆಗಿದ್ದಂಥದ್ದು, ಆ ಎಲ್ಲ ಪ್ರಕರಣಗಳನ್ನ, ಆ ಎಲ್ಲ ಪ್ರಮಾಣದ ಒಂದು ಇಂಟರ್ಫಿಯರೆನ್ಸ್ ನೋಡಿದ್ಮೇಲೆ ಅವರಿಗೆ ಮನಸ್ಸಿಗೆ ಬಂದಿದ್ದೇನಂದ್ರೆ, ಈ ದೇಶದಲ್ಲಿ ಇಂಡಿಪೆಂಡೆಂಟ್ ಜುಡಿಷಿಯರಿ ಬೇಕು ಅನ್ನುವಂಥದ್ದೇ ಆದ್ರೆ ನಾವು ಈ ತರನಾದ ವಿಶೇಷ ಮತ್ತೆ ಅಸಾಧಾರಣ ಒಂದು ವ್ಯವಸ್ಥೆಯನ್ನ ಹುಟ್ಟಾಕ್ಬೇಕಾಗತ್ತೆ ಅಂತ. ಸೊ ದಟ್ ವಿ ಶುಡ್ ರಿಮೆಂಬರ್. ಬಟ್ ಅಟ್ ದ ಸೇಮ್ ಟೈಮ್ ಸಾಕಷ್ಟು ಜನರು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ನ್ಯಾಯಾಂಗಕ್ಕೆ. 93ರಿಂದ ನ್ಯಾಯಾಂಗದ ಒಂದು ನೇಮಕಾತಿಯಲ್ಲಿ ಹೈಕೋರ್ಟ್ ಇರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಂಗ ವ್ಯವಸ್ಥೆಯೇ ಮೇಲುಗೈ ಸಾಧಿಸಿದೆ. 93ರಿಂದ ಭಾರತದ ಒಂದು ಎಲ್ಲ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಅನ್ನ ನಾವು ನೋಡೋಣ ಎಲ್ಲಿದ್ದೀವಿ ಅಂತ. 93ರ ನಂತರ ಭಾರತ ಎಷ್ಟು ಭ್ರಷ್ಟವಾಗಿದೆ,
ಇದನ್ನ ಒಪ್ಕೊಳ್ಬೇಕಾಗತ್ತೆ. ಮತ್ತೆ ಎರಡನೇದು ಆಲ್ ದಿ ಇಂಡಿಕೇಟರ್ಸ್, ನಾವು ಬೇರೆ ಬೇರೆ ಇಂಡಿಕೇಟರ್ಸ್ ಗಳನ್ನು ನೋಡೋದು, ಪೆಂಡೆನ್ಸಿ ಇಸ್ ಬಿಕಮ್ ವರ್ಸ್. ಅಂಡ್ ದೆನ್ ಅಡ್ಮಿನಿಸ್ಟ್ರೇಷನ್ ಇಸ್, ಈಗ ಅಡ್ಮಿನಿಸ್ಟ್ರೇಟಿವ್ ಲಾ ಅದಕ್ಕೆ ಸಂಬಂಧಪಟ್ಟಾಗ ವಿ ಡೋಂಟ್ ಸಿ ಮಚ್ ಆಫ್ ಕ್ಲಾರಿಟಿ ಕಮಿಂಗ್ ಔಟ್ ಇನ್ from the courts, or for that matter the cases coming down, because now there is greater clarity on so on and so forth. ಹಲವಾರು ಇಂಡಿಸಸ್ ಏನಿದಾವೆ, ಪ್ಯಾರಾಮೀಟರ್ಸ್ ಏನಿದಾವೆ, ಈ ಪ್ಯಾರಾಮೀಟರ್ಸ್ ನಲ್ಲಿ ನೋಡಿದಾಗ ವಿ ಡೋಂಟ್ ಫೈಂಡ್ ಮಚ್ ಆಫ್ ಅ ಡಿಫರೆನ್ಸ್. ಯಾರಾದ್ರೂ ಕೇಳ್ಬೋದು, ಒಂದು ವೇಳೆ ನ್ಯಾಯಾಧೀಶರನ್ನ ನೇಮಕ ಮಾಡುವಂತ ವ್ಯವಸ್ಥೆ ಇಲ್ಲದೆ ಹೋಗಿದ್ರೆ ಎಷ್ಟು ಕೆಡಬಹುದಿತ್ತು, ಇದಕ್ಕಿಂತ ಕೆಡ್ಲಿಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಯನ್ನು ಕೆಲವರು ಕೇಳ್ತಾರೆ. ಭಾರತ ಈಗಾಗಲೇ ಏನ್ ಕೆಟ್ಟಿದೆ, ಇದಕ್ಕಿಂತ ಇನ್ನೂ ಹೆಚ್ಚು ಎಷ್ಟು ಕೆಡ್ಲಿಕ್ಕೆ ಆಗತ್ತೆ ಅಂತ. ಸೊ ದಟ್ ಐ ಥಿಂಕ್ ಇಸ್ ವಾಟ್ ವಿ ಶುಡ್ ಆಲ್ಸೋ ಬೇರ್ ಇನ್ ಮೈಂಡ್. ಸರ್, ನಾವು ಮೊದಲನೇದು ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್, ಅಪಾಯಿಂಟ್ಮೆಂಟ್ ಆಫ್ ಏಬಲ್ ಜಡ್ಜಸ್, ದಟ್ ಈಸ್ ಕ್ವಾಲಿಫೈಡ್ ಜಡ್ಜಸ್. ಸೊ ಇದರಲ್ಲಿ ಏನು ದಿ ಡಿಟರ್ಮಿನೆಂಟ್ಸ್ ಏನು, ಇದರಲ್ಲಿ ವಾಟ್ ಆರ್ ದಿ ಪ್ಯಾರಾಮೀಟರ್ಸ್ ಅನ್ನೋದು ನೋಡ್ಕೋಕ್ ಹೋದ್ರೆ 10 years ಆಫ್ ಎಕ್ಸ್ಪೀರಿಯನ್ಸ್ ಆಸ್ ಅ ಲಾಯರ್ ಅಂತ ಹೇಳ್ತಾರೆ. ಇವಾಗ ಹೈಕೋರ್ಟ್ ಜಡ್ಜ್ ಆಗ್ಬೇಕು ಅಂದ್ರೆ ಹಿ ಮಸ್ಟ್ ಹ್ಯಾವ್ 10 years ಆಫ್, ಬಟ್ ಆ 10 years ಅಲ್ಲಿ ಆ ಲಾಯರ್ ಕಲ್ತಿರುವಂತದ್ದು ವಾಟ್ ಎವರ್ ಹಿ ಹ್ಯಾಸ್ ಲರ್ನ್ಡ್, is that sufficient to become a judge in the high court? Can he discharge the duties, assigned duties, the legal duties time to time without any hindrance? ಅನ್ನೋದು ಕ್ವಶನ್ ಬಂದಾಗ his ability matters. ಅವ್ರಿಗೆ ಗೊತ್ತಿರತಕ್ಕಂಥ ಕಾನೂನು, ಪ್ರತಿಯೊಂದು ಕಾನೂನು ಬಗ್ಗೆನೂ ಅವ್ರಿಗೆ ಅರಿವಿರಬೇಕು. ರಿಟ್ ಪ್ರೊಸೀಡಿಂಗ್ಸ್ ಸಪರೇಟ್ ಫಾರ್ಮ್ಯಾಟ್, ಆ ರಿಟ್ ಪ್ರೊಸೀಡಿಂಗ್ಸ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ 100% ಅವ್ರಿಗೆ ಜ್ಞಾನ ಇರಬೇಕು, ಪ್ರತಿಯೊಂದು ಆರ್ಟಿಕಲ್ಸ್ ಬಗ್ಗೆನೂ ಗೊತ್ತಿರಬೇಕು. ಸೊ ಈಗ ಈ ಕ್ವಾಲಿಫಿಕೇಶನ್ ಚೆಕ್ ಮಾಡೋದು ಯಾರು? ಅವ್ರು ಇಷ್ಟು ಕೇಸ್ ಮಾಡಿರ್ಬೇಕು, ಇಷ್ಟು ಲಿಸ್ಟ್ ಆಗಿರ್ಬೇಕು, ತದನಂತರ ಅವ್ರಿಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಅದಾದ್ಮೇಲೆ ದೇರ್ ಮಸ್ಟ್ ಬಿ ಎನ್ ಕನ್ಸಿಡರಬಲ್ ಇನ್ಫ್ಲೂಯೆನ್ಸ್. ಸೊ ಹಿ ಈಸ್ ಅಪಾಯಿಂಟೆಡ್ ಆಸ್ ಎ ಜಡ್ಜ್. ಸೊ ಇದರಿಂದ ಏನಾಗ್ತಾ ಇದೆ, ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್, ಇನ್ ದಿ ಡಿಸ್ಬರ್ಸ್ಮೆಂಟ್ ಆಫ್ ಜಸ್ಟಿಸ್ ದೇರ್ ಇಸ್ ಎ ಹ್ಯೂಜ್ ಡಿಲೇ. ಸೊ ಈ ಡಿಲೇನ ಹೋಗ್ಬೇಕು ಅಂದ್ರೆ ಒನ್ ಆಫ್ ದಿ ಎಬಿಲಿಟಿ ಫ್ಯಾಕ್ಟರ್ ಮಸ್ಟ್ ಬಿ ಕನ್ಸಿಡರ್ಡ್. ಈ ಎಬಿಲಿಟಿ ಫ್ಯಾಕ್ಟರ್ ನ ಕನ್ಸಿಡರ್ ಮಾಡೋದು ಹೇಗೆ ಅನ್ನೋದು ಕ್ವಶನ್ ಬಂದಾಗ ದೇರ್ ಮಸ್ಟ್ ಬಿ ಎ ಸಪರೇಟ್ ಕಾಂಪಿಟೆಂಟ್ ಎಕ್ಸಾಮಿನೇಷನ್ ದಿ ಲಾಯರ್ಸ್ ಹ್ಯಾವ್ ಟು ಅಂಡರ್ಗೋ, or any other person for that matter. If a judge needs to be appointed, a judge needs to be appointed only on passing a competent exam in the lines of Indian Administrative Service. There must be an Indian Judicial Service examination. 10 years experience is fine, but he must, the lawyer so wants to become a judge, must appear for that exam. So the ability factor in the judge will enable him to deliver timely justice. It will equip him. See, once he is qualified, be it a doctor, be it a lawyer, or be it any profession, when he is qualified, when he is equipped with the knowledge, he can impart justice timely. Another ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? True. I think ಈ ಸ್ಪೆಷಲಿಸ್ಟ್ ಕಮಿಷನ್ ಬರೋದ್ರಿಂದ we will always be helped ಅಂತ ಅಂದ್ಕೊಂಡಿದ್ದೀನಿ. And I also wanted to clarify, this is not ನಮ್ಮ ಒಂದು ಚರ್ಚೆ was not pre-planned. ನಾವು ಕುಳಿತು ಈ ಟಾಪಿಕ್ ಬಗ್ಗೆ ಮಾತನಾಡೋಣ ಅಂತ ಯಾವುದೇ ತರನಾದ ಚರ್ಚೆಯನ್ನ ಮಾಡಿಲ್ಲ. ದಿಸ್ ಇಸ್ ಸ್ಪಾಂಟೇನಿಯಸ್. ವಿ ಡಿಸೈಡೆಡ್ ದಟ್ ಇದು ನಾವು ಸ್ಪಾಂಟೇನಿಯಸ್ ಆಗಿ ಮಾಡಿದಾಗ ಒಂದು ಮೀನಿಂಗ್ಫುಲ್ ಆಗಿರುತ್ತೆ. ನಾವು ಒಂದು ಸೆಟ್ ಟಾಪಿಕ್ ಅನ್ನ ರೆಡಿ ಮಾಡ್ಕೊಂಡ್ಬಂದು ಇದ್ರ ಬಗ್ಗೆ ಮಾತನಾಡೋಣ ಅಂದಾಗ ಇಟ್ ವಿಲ್ ನಾಟ್ ರಿಯಲಿ ಬಿ ಹೆಲ್ಪ್ಫುಲ್ ಅಂತ. ಸೊ ದಿಸ್ ಇಸ್ ಅಗೇನ್ ಅ ವೆರಿ ಸ್ಪಾಂಟೇನಿಯಸ್ ಎಕ್ಸ್ಚೇಂಜ್. ನಮ್ಮ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ನೇಮಕ ಆಗ್ಬೇಕಾದ್ರೆ ಇರುವಂತ ಒಂದು ರಿಕ್ವೈರ್ಮೆಂಟ್ ಇಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೈಕೋರ್ಟ್ಗಳಲ್ಲಿ 10 ವರ್ಷಗಳ ಪ್ರಾಕ್ಟೀಸ್ ಅನ್ನ ಮಾಡಿರ್ಬೇಕು ವಕೀಲನಾಗಿ. ಒಂದೇ ಹೈಕೋರ್ಟ್ ನಲ್ಲಿ 10 ವರ್ಷ ಅಂತಿಲ್ಲ, ಒಂದಕ್ಕೂ ಹೆಚ್ಚು ಹೈಕೋರ್ಟ್ ನಲ್ಲಿ ಮಾಡಿದ ಪಕ್ಷದಲ್ಲಿ ಆ ಒಂದು ಕ್ಯುಮ್ಯುಲೇಟಿವ್ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ. ಅಥವಾ 5 ವರ್ಷಗಳ ಕಾಲ ಹೈಕೋರ್ಟ್ ನ ನ್ಯಾಯಾಧೀಶರಾಗಿರ್ಬೇಕು ಅಂತಿದೆ. ಅಥವಾ ಪ್ರೆಸಿಡೆಂಟ್ ರವರ ಒಪಿನಿಯನ್ ಅಲ್ಲಿ ಆತ ಎಮಿನೆಂಟ್ ಪರ್ಸನ್ ಆಗಿರ್ಬೇಕು ಅಂತ, ಎಮಿನೆಂಟ್ ಜೂರಿಸ್ಟ್. ಸೊ ಈ ರೀತಿ ಹೇಳುತ್ತೆ. ದಟ್ ಇಸ್ ವಾಟ್ ಆರ್ಟಿಕಲ್ 124 ಸೇಸ್. ಅಂಡ್ ನಾವು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದಂಥದ್ದು 26 ಜನವರಿ 1950. ಸುಪ್ರೀಂ ಕೋರ್ಟ್ಗೂ ಮುನ್ನ
ಒಂದು ಬ್ರಿಟಿಷ್ ಆಡಳಿತದಲ್ಲಿ ನಾವು ಏನು ಗಮನಿಸ್ತೀವಿ ಅಂದ್ರೆ ಅದ್ರ ಬಗ್ಗೆ ಐ ಥಿಂಕ್ ವಿ ವಿಲ್ ಆಲ್ಸೋ ಗೋ ಸ್ಲೈಟ್ಲಿ ಒಂದೇ ಒಂದು ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ ಇದನ್ನ. ಸೊ ಈ ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿ ನಾವು ಗಮನಿಸ್ಬೇಕಾಗತ್ತೆ. ನಾವು ಭಾರತದ ಸಂವಿಧಾನ 1950, ಅದರಲ್ಲಿ ಒಂದು ಕೊನೆ ರಿಪೀಲ್ ನಲ್ಲಿ ನಾವು ನೋಡ್ತೀವಿ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅನ್ನ ರಿಪೀಲ್ ಮಾಡಲಾಗಿದೆ. ಸೊ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಕೂಡ ನಮ್ಮ ಸಂವಿಧಾನವೇ ಆಗಿತ್ತು. ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಾವು ಗಮನಿಸಿದಾಗ ರಾಜಕೀಯವಾಗಿ ನಾವೇನ್ ನೋಡ್ತೀವಿ ಅಂದ್ರೆ ಭಾರತ ಒಂದು ರಾಜಕೀಯ ಸ್ವಾತಂತ್ರ್ಯವನ್ನ ಪಡ್ಕೊಂಡಿದ್ದಂಥದ್ದು ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ನಮ್ಮ ಇಂಡಿಯನ್ ಪೀನಲ್ ಕೋಡ್ 1860 ಶಾಸನ, ನಮ್ಮ ಇಂಡಿಯನ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ಶಾಸನ. ಸಹಜವಾಗಿ ಪ್ರಶ್ನೆ ಯಾರಿಗಾದ್ರೂ ಮೂಡಬಹುದು, ನಮ್ಮ ದೇಶ ರಾಜಕೀಯ ಸ್ವಾತಂತ್ರ್ಯವನ್ನ ಗಳಿಸಿದ್ದಂಥದ್ದು 15 ಆಗಸ್ಟ್ 1947. ಆದ್ರೆ ಈ ರೀತಿ ಸ್ವಾತಂತ್ರ್ಯ ಗಳಿಸುವುದರ ಮುನ್ನ ಇಂದಿನ ಒಂದು ವ್ಯವಸ್ಥೆಯಲ್ಲಿದ್ದಂತ ಕಾನೂನುಗಳನ್ನ ನಾವು ಹೇಗೆ ಬಳಸ್ಕೊಳ್ತಾ ಇದೀವಿ ಅನ್ನುವಂತ ಪ್ರಶ್ನೆಯನ್ನ ಅವರು ಮನಸ್ಸಿನಲ್ಲಿ ಕೇಳ್ಕೊಂಡ್ರೆ ಅದಕ್ಕೂ ಸಹಜವಾದ ಉತ್ತರ ಏನಂದ್ರೆ ಕಾನೂನಾತ್ಮಕವಾಗಿ ಮತ್ತೆ ಸಂವಿಧಾನಾತ್ಮಕವಾಗಿ ಯಾವುದೇ ಬ್ರೇಕ್ ಇಲ್ಲ ಅಂತ ನಾವು ಭಾವಿಸಬಹುದು. 1773 ರೆಗ್ಯುಲೇಟಿಂಗ್ ಆಕ್ಟ್, ಅದು ನಿಮ್ಗೆ ಗೊತ್ತಾ ಇದೆ, ಎಲ್ಲರೂ ಕೂಡ ಸ್ಕೂಲ್ ನಲ್ಲಿ ಓದಿರ್ತೀವಿ. ಬಟ್ ಸ್ಕೂಲ್ ನಲ್ಲಿ ಅನ್ಫಾರ್ಚುನೇಟ್ಲಿ ಕಾಂಟೆಕ್ಸ್ಟ್ ಇರೋದಿಲ್ಲ. ನಾವು ಕಲ್ತ್ಕೊಂಡಾಗ ಅದ್ರ ಬಗ್ಗೆ ಈ ರೆಗ್ಯುಲೇಟಿಂಗ್ ಆಕ್ಟ್ ಏನು, ಅದ್ರ ಬಗ್ಗೆ ಯಾತಕ್ಕೆ ಹೇಳ್ಕೊಡ್ತಿದ್ದಾರೆ ಅಂತ ಸ್ಕೂಲ್ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಬಟ್ ಅದನ್ನ ಉರು ಹೊಡೆದು ನಾವು ಎಕ್ಸಾಮ್ ನಲ್ಲಿ ಬರಿತೀವಿ. ಈ 1773 ರೆಗ್ಯುಲೇಟಿಂಗ್ ಆಕ್ಟ್ ಮಾಡಿದ್ದರ ಒಂದು ಕಾರಣ ಏನಂದ್ರೆ ಈ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಹಲವೆಡೆ ಜಾಗಗಳನ್ನ ಖರೀದಿ ಮಾಡೋದ್ರ ಜೊತೆಗೆ ಆಸ್ಥಾನಗಳನ್ನ ಹುಟ್ಟು ಹಾಕ್ತಿದ್ದು ಮತ್ತೆ ಆಸ್ಥಾನಗಳ ಒಂದು ನಿಯಂತ್ರಣವನ್ನ ಸಾಧಿಸ್ತಿತ್ತು. ಈಸ್ಟ್ ಇಂಡಿಯಾ ಕಂಪನಿಯನ್ನ ಹೆಚ್ಚು ಸಮರ್ಪಕವಾಗಿ ನಿಯಂತ್ರಣಕ್ಕೆ ಒಳಪಡಿಸಬೇಕು ಅಂತ ಬ್ರಿಟಿಷ್ ಪಾರ್ಲಿಮೆಂಟ್ ಹೊರತಂದಂತದ್ದು ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಯಾಕದು ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ನಮ್ಗೆ ಇವಾಗ ಇನ್ನೂ ಪ್ರಸ್ತುತವೇ ಅಂತ ಯಾರಾದ್ರೂ ಕೇಳಿದ್ರೆ, ಈಗ ಕಳೆದ ವರ್ಷ ಕೇಂದ್ರ ಸರ್ಕಾರ ಅಥವಾ ನಮ್ಮ ಪಾರ್ಲಿಮೆಂಟ್ ಹೊರತಂದಿರುವಂತ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2019 ಏನಿದೆ, ಆ ಒಂದು ಅಮೆಂಡ್ಮೆಂಟ್ ನ ಸಂವಿಧಾನತೆ ವಿರುದ್ಧ ವಾದ ಮಾಡ್ತಿರುವಂತವ್ರು ಅಲ್ಲಿಂದ ಶುರು ಮಾಡ್ತಿದ್ದಾರೆ. 1773 ರೆಗ್ಯುಲೇಟಿಂಗ್ ಆಕ್ಟ್ ಏನ್ ಬಂತು, ಆ ಆಕ್ಟ್ ನಲ್ಲಿ ಹೇಳಿದ್ದಂಥದ್ದು ಚಾರ್ಟರ್ ಮೂಲಕ ಕಲ್ಕಟ್ಟಾದಲ್ಲಿ ಸುಪ್ರೀಂ ಕೋರ್ಟ್ ನ ಸ್ಥಾಪನೆ ಮಾಡಬಹುದು. ಅದೇ ರೀತಿ ಚಾರ್ಟರ್ ಅಂದ್ರೆ ಒಂದು ರಾಯಲ್ ಡಿಕ್ರಿ ಅಥವಾ ಒಂದು ಇಂಗ್ಲೆಂಡ್ ನ ಒಂದು ಕ್ರೌನ್ ಆರ್ಡರ್ ಏನಿದೆ ಅದನ್ನ ಚಾರ್ಟರ್ ಅಂತ ಹೇಳ್ಬಹುದು. ಅದ್ರ ಮೂಲಕ ಬೇರೆ ಎಡೆಯಲ್ಲೂ ಕೂಡ ನಾವು ಸುಪ್ರೀಂ ಕೋರ್ಟ್ ಗಳನ್ನ ಸ್ಥಾಪನೆ ಮಾಡಬಹುದು ಅಂತ. ಸೊ 1773 ಬಂದಂತ ಏನು ಆದೇಶ ಏನಿತ್ತು, ಕಾನೂನು ಏನಿತ್ತು, ನಂತರದ ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಕ್ಯಾಲ್ಕಟಾ ಅದನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು. 1800 ಸುಪ್ರೀಂ ಕೋರ್ಟ್ ಆಫ್ ಮೆಡ್ರಾಸ್ ಅಂಡ್ ದೆನ್ 1823 ಸುಪ್ರೀಂ ಕೋರ್ಟ್ ಆಫ್ ಬಾಂಬೆ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು. ಅಂಡ್ ಲಾ ರಿಪೋರ್ಟಿಂಗ್, ಈಗ ನಾವು ಯಾವುದೇ ಒಂದು ಲಾ ರಿಪೋರ್ಟ್ ಬಗ್ಗೆ ಮಾತನಾಡೋದಾದ್ರೆ ವಿ ವಿಲ್ ಸೇ SEC ಇಸ್ ಗುಡ್, ILR ಕರ್ನಾಟಕ ಚೆನ್ನಾಗಿದೆ ಅಂತ ಆಗ್ಲಿ ಅಥವಾ ಕರ್ನಾಟಕ ಲಾ ಜರ್ನಲ್ ಚೆನ್ನಾಗಿದೆ ಅಂತ ಆಗ್ಲಿ ನಾವು ಮಾತನಾಡ್ಲಿಕ್ಕೆ ಶುರು ಮಾಡ್ತೀವಿ. ಆಲ್ ಆಫ್ ದೀಸ್ ಲಾ ರಿಪೋರ್ಟ್ಸ್ ಹ್ಯಾವ್ ದೇರ್ ಆರಿಜಿನ್ ಸಮ್ ಟೈಮ್ ದೆನ್. ಸುಮಾರು 1840 ಸಮಯದಲ್ಲಿ ಲಾ ರಿಪೋರ್ಟ್ಸ್ ಸುಪ್ರೀಂ ಕೋರ್ಟ್ ಆಫ್ ಕ್ಯಾಲ್ಕಟಾ ವಿಚಾರವಾಗಿ ಆ ಒಂದು ಕೋರ್ಟ್ ನ ತೀರ್ಪುಗಳನ್ನ ಹೊರಹಾಕ್ತಿದ್ದಂತ ಲಾ ರಿಪೋರ್ಟ್ಸ್ ಆಗ್ಲೇ ಪಾಪ್ಯುಲರ್ ಆಗಿತ್ತು ಅಂತ ಸಮಯದಲ್ಲಿ. Then going forward, what we will find is 1857 ದಂಗೆ, ಸಿಪಾಯಿ ದಂಗೆ, ಅದ್ರ ಬಗ್ಗೆ ಖಂಡಿತ ಒಂದು ವಕೀಲರು ತಿಳ್ಕೊಳ್ಬೇಕಾಗತ್ತೆ. ಯಾಕೆ ಅಂದ್ರೆ ಆ ಸಿಪಾಯಿ ದಂಗೆಯ ತರುವಾಯ ಬಂದಂತದ್ದು ಭಾರತದ ಮೊದಲ ಸಂವಿಧಾನ ಅಂತ ಹೇಳ್ಬೇಕಾಗತ್ತೆ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1858. ಸೊ ನಮ್ಮ ಸ್ವತಂತ್ರ ಭಾರತದ ಮೊದಲನೇ ಸಂವಿಧಾನ 26 ಜನವರಿ 1950 ಬಂದಂತದ್ದು ನಿಜ. ಆದ್ರೆ ಭಾರತದ ಒಂದು ದೇಶದ ಸಂವಿಧಾನ ನಾವು ಅದಕ್ಕೂ ಹಿಂದೆ ಹೋಗ್ಬೇಕಾಗತ್ತೆ. 1858 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂಡ್ ಈ ಒಂದು ಸಂವಿಧಾನದ ಪ್ರೊಕ್ಲಮೇಶನ್ ಪ್ರಿಯಾಂಬಲ್ ಏನಿತ್ತು, ಈ ಪ್ರಿಯಾಂಬಲ್ ನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಲಾಗಿತ್ತು. ದೇಶದ ಎಲ್ಲ ಧರ್ಮೀಯರಿಗೂ ಸಮಾನ ಸ್ವಾತಂತ್ರ್ಯವಿರುತ್ತೆ ಅವರ ಧರ್ಮಾಚರಣೆಗೆ ಅನ್ನುವಂತ ಒಂದು ಕ್ಲಾಸು ಈ ಪ್ರಿಯಾಂಬಲ್ ನಲ್ಲಿದೆ. ಈ ಪ್ರಿಯಾಂಬಲ್ ನ ಬಳಕೆ ಈಗ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನಿದೆ ಅದರ ವಿರುದ್ಧ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ಹೋಗಿರುವಂತವರು ಅದನ್ನ ಬಳಸಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಂಡ್ ಈ ಪ್ರಿಯಾಂಬಲ್ ನ ಸಹಕಾರ ಮಹಾತ್ಮ ಗಾಂಧಿ ಅವರಿಗೆ ಬಹಳ ದೊಡ್ಡದಾಗಿ ಬಂತು. ಸೌತ್ ಆಫ್ರಿಕಾದಲ್ಲಿ
ಆ ಒಂದು ಡಿಸ್ಕ್ರಿಮಿನೇಷನ್ ಮತ್ತೆ ತಾರತಮ್ಯವನ್ನ ಫೈಟ್ ಮಾಡ್ಲಿಕ್ಕೆ ಅವ್ರು ಅದನ್ನೇ ಬಳಸ್ತಿದ್ದಂಥದ್ದು. ಸಮಾನತೆ, ಒಂದು ನಾಗರಿಕರ ನಡುವೆ ಸಮಾನತೆಯನ್ನ ಸಾರುವಂತಹ ಪ್ರಿಯಾಂಬಲ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1858 ಇದ್ದಿದ್ರಿಂದ ಅದು ಸೌತ್ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧಿ ಅವರು ದೊಡ್ಡ ತರನಾದ ಹೋರಾಟ ಮತ್ತೆ ಚಳುವಳಿಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಯಿತು. And then we come to the Government of India Act of 1935. Under the Government of India Act of 1935, ಫೆಡರಲ್ ಕೋರ್ಟ್ ಅನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ನಿಮ್ಗೆಲ್ಲ ಗೊತ್ತಾ ಇದೆ, ಹೈಕೋರ್ಟ್ಸ್ ವರ್ ಎಸ್ಟಾಬ್ಲಿಷ್ಡ್ ಅಂಡರ್ ದ ಇಂಡಿಯನ್ ಹೈಕೋರ್ಟ್ ಆಕ್ಟ್ ಆಫ್ 1861. ಅಂಡ್ ನಂತರದ ಕೆಲವು ವರ್ಷಗಳಲ್ಲಿ ರಾಯಲ್ ಚಾರ್ಟರ್ ಮೂಲಕ ಈ ಹೈಕೋರ್ಟ್ಗಳನ್ನ ಹೈಕೋರ್ಟ್ ಮಾಡಿದ್ದೇನ ಅಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆಫ್ ಕ್ಯಾಲ್ಕಟಾ ಅಂತಿತ್ತು, ದಟ್ ವಾಸ್ ಅಬಾಲಿಷ್ಡ್ ಅಂಡ್ ಆ ಒಂದು ಸ್ಥಾನದಲ್ಲೇ ಹೈಕೋರ್ಟ್ ಆಫ್ ಕ್ಯಾಲ್ಕಟಾ ವಾಸ್ ಎಸ್ಟಾಬ್ಲಿಷ್ಡ್. ಸೊ ಆ ರೀತಿ ಬಂದಂತದ್ದು. ಅಂಡ್ ಹೈಕೋರ್ಟ್ಗಳು ಕೊಟ್ಟಂತ ತೀರ್ಪಿನ ವಿರುದ್ಧ ಭಾರತದಲ್ಲಿ ಅಪೀಲ್ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಇತ್ತು. ಅದೇನಂದ್ರೆ ಪ್ರೈವಿ ಕೌನ್ಸಿಲ್. ಪ್ರೈವಿ ಕೌನ್ಸಿಲ್ ಕಾರ್ಯನಿರ್ವಹಿಸ್ತಿದ್ದು ಲಂಡನ್ ನಲ್ಲಿ. ಅಂಡ್ ಭಾರತದಿಂದ ಸುಮಾರು 6,000 ಮೈಲಿ ದೂರದಲ್ಲಿದ್ದಂಥದ್ದು ಪ್ರೈವಿ ಕೌನ್ಸಿಲ್. ಆದ್ರೆ ನೆನ್ಪಿಟ್ಕೊಳ್ಳಿ, ಈ ಹೈಕೋರ್ಟ್ ನಿಂದ ಬಂದಂತ ತೀರ್ಪುಗಳ ವಿರುದ್ಧ ಮೇಲ್ಮನವಿ ಪ್ರೈವಿ ಕೌನ್ಸಿಲ್ ಹೋಗ್ತಿದ್ದಂಥದ್ದು. ಸುಮಾರು 2,500 ತೀರ್ಪುಗಳನ್ನ ಪ್ರೈವಿ ಕೌನ್ಸಿಲ್ ಈ ವಿಚಾರವಾಗಿ ನೀಡಿದೆ. ಬಹಳಷ್ಟು ತೀರ್ಪುಗಳು ಸಿವಿಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಿದ್ದಂಥದ್ದು. ಅಂಡ್ ಪ್ರೈವಿ ಕೌನ್ಸಿಲ್ಗೆ ಅಪೀಲ್ ಮಾಡಬೇಕಾದ್ರೆ ಒಂದು ಇಂಡಿಯನ್ ಹೈಕೋರ್ಟ್, ಯಾವ್ದು ಎನಿ ಹೈಕೋರ್ಟ್ ಫಾರ್ ದಟ್ ಮ್ಯಾಟರ್, ನಾವು ಕರ್ನಾಟಕದಲ್ಲಿ ಸದ್ಯಕ್ಕಿದ್ದೀವಿ. ಕರ್ನಾಟಕದ ಈಗಿನ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ಮೂಲ ಮೈಸೂರು ಹೈಕೋರ್ಟ್ ಆಕ್ಟ್ ಆಫ್ 1884 ಅಂತ ಹೇಳ್ಬೋದು. ಮೈಸೂರು ಒಂದು ರಾಜ್ಯದಲ್ಲಿ, ಪ್ರಿನ್ಸ್ಲಿ ಸ್ಟೇಟ್ ನಲ್ಲಿ 1884ರಲ್ಲಿ ಹೈಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಗಿತ್ತು. ಆ ಹೈಕೋರ್ಟ್ ಅನ್ನ ಈಗ ನಾವು ಮುಂದುವರಿಸ್ತಾ ಇದೀವಿ. ಕರ್ನಾಟಕ ಉಚ್ಚ ನ್ಯಾಯಾಲಯ ಏನಿದೆ, ಮೈಸೂರು ಹೈಕೋರ್ಟ್ 1884ರ ಹೈಕೋರ್ಟ್ ಇದು ಮುಂದುವರಿತಾ ಇರುವಂತದ್ದು. 1973ರಲ್ಲಿ ಹೆಸರು ಬದಲಾವಣೆ ಆಯಿತು. ಮೈಸೂರು ಹೈಕೋರ್ಟ್ ಅನ್ನುವಂತ ಹೆಸರನ್ನ ಕರ್ನಾಟಕ ಹೈಕೋರ್ಟ್ ಅನ್ನುವಂತ ಹೆಸರಿಗೆ ಬದಲಾವಣೆ ಮಾಡಲಾಗಿತ್ತು. ಸೊ ಪ್ರೈವಿ ಕೌನ್ಸಿಲ್ 2,500 ತೀರ್ಪುಗಳನ್ನ ಕೊಟ್ಟಿದೆ. ಅಂಡ್ ಸಾಕಷ್ಟು ತೀರ್ಪುಗಳು ಇಂದಿಗೂ ಕೂಡ ನಮ್ಮ ಒಂದು ಸಿವಿಲ್ ಪ್ರಾಕ್ಟೀಸ್ ಅಥವಾ ಸಿವಿಲ್ ಪ್ರಾಕ್ಟೀಸ್ ಅಲ್ಲಿ ಬಹುತೇಕವಾಗಿ ಇಟ್ಸ್ ವೆರಿ ರಿಲೆವೆಂಟ್ ಅಂಡ್ ದೇ ಆರ್ ಸ್ಟಿಲ್ ಬೈಂಡಿಂಗ್ ಅಂತ ಹೇಳ್ಬಹುದು. ಯಾತಕ್ ಬೈಂಡಿಂಗ್ ಅಂದ್ರೆ, ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ಹೇಳಿರುವಂತದ್ದು ಆರ್ಟಿಕಲ್ 141, ನಮ್ಮ ಸಂವಿಧಾನದ ಆರ್ಟಿಕಲ್ 141 ಹೇಳುವಂತದ್ದು ಏನಂದ್ರೆ, ಸುಪ್ರೀಂ ಕೋರ್ಟ್ ಕೊಡುವಂತ ತೀರ್ಪು ದೇಶದ ಎಲ್ಲ ಒಂದು ಕೋರ್ಟ್ಗಳಲ್ಲೂ ಕೂಡ ಬೈಂಡಿಂಗ್ ಆಗಿರುತ್ತೆ ಅಂತ. ಸೊ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು, ಪ್ರೈವಿ ಕೌನ್ಸಿಲ್ ನಮ್ಮ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುವುದರ ಮುನ್ನ ಆ ಒಂದು ಅಧಿಕಾರವನ್ನ ಬಳಸ್ತಿದ್ರಿಂದ ಪ್ರೈವಿ ಕೌನ್ಸಿಲ್ ತೀರ್ಪುಗಳು ಎಲ್ಲಿಯವರೆಗೆ ಸುಪ್ರೀಂ ಕೋರ್ಟ್ ಅದನ್ನ ಓವರ್ ರೂಲ್ ಮಾಡೋದಿಲ್ವೋ ಅಲ್ಲಿಯವರೆಗೆ ಪ್ರೈವಿ ಕೌನ್ಸಿಲ್ ತೀರ್ಪುಗಳು ಕೂಡ ಬೈಂಡಿಂಗ್ ಅಂತ ನಾವು ಭಾವಿಸ್ಬೇಕಾಗತ್ತೆ. ಸೊ 1935ರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನಡಿ ಫೆಡರಲ್ ಕೋರ್ಟ್ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡಿದ್ವಿ. ಅಂಡ್ ಆ ಫೆಡರಲ್ ಕೋರ್ಟ್ ಕೆಲಸ ಶುರು ಮಾಡಿದ್ದು 1937ರಿಂದ. ಅಂಡ್ ನೆನ್ಪಿರಲಿ ಎಲ್ರಿಗೂ ಕೂಡ, ನಮ್ಮ ಭಾರತದ ಸ್ವಾತಂತ್ರ್ಯ ಏನಿದೆ ಇದಕ್ಕೂ ಕೂಡ ಒಂದು ಕಾಯ್ದೆ ಇದೆ. ದಟ್ ಇಸ್ ನೋನ್ ಆಸ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ 1947. ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಮಾಡಲಾದಂತ ಕಾಯ್ದೆ ಇದು, ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ 1947. ಈ ಕಾಯ್ದೆಯಲ್ಲಿ ಹೇಳಲಾಗಿರುವಂತದ್ದು ಪ್ರಮುಖವಾಗಿ ಯಾವುದನ್ನ ಬ್ರಿಟಿಷ್ ಇಂಡಿಯಾ ಅಂತ ಪರಿಗಣಿಸಲಾಗ್ತಿದೆ, ಆ ಬ್ರಿಟಿಷ್ ಇಂಡಿಯಾ ಅನ್ನುವಂಥದ್ದು ಆಗಸ್ಟ್ 15ರ ತಾರೀಕು 2 ಭಾಗಗಳಾಗಿ ಪರಿಣಮಿಸುತ್ತೆ. ಒಂದು ಭಾಗ ಪಾಕಿಸ್ತಾನ ಆಗುತ್ತೆ, ಉಳಿದ ಭಾಗ ಬ್ರಿಟಿಷ್ ಇಂಡಿಯಾ ಮುಂದುವರಿಯುತ್ತೆ. ಮತ್ತೆ ಇದೇ ಒಂದು ನೆಲದಲ್ಲಿ ಬ್ರಿಟಿಷ್ ಇಂಡಿಯಾ ಜೊತೆಗೆ ಹೊಂದ್ಕೊಂಡಿದ್ದಂಥದ್ದು ಪ್ರಿನ್ಸ್ಲಿ ಸ್ಟೇಟ್ಸ್. ಪ್ರಿನ್ಸ್ಲಿ ಸ್ಟೇಟ್ಗಳ ವಿಚಾರವಾಗಿ ಇಂಗ್ಲೆಂಡ್ ಎಲ್ಲ ಸಂಬಂಧಗಳನ್ನು ಕಳ್ಕೊಳ್ಳುತ್ತೆ. ಈ ಅಂಶವನ್ನು ನಾವು ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ 1947 ಅಲ್ಲಿ ಕಾಣ್ತೀವಿ. ಅಂಡ್ ಸೊ ಅದಕ್ಕೋಸ್ಕರ ನಾನು ಮುಂಚೆ ಹೇಳಿದ್ದಂಥದ್ದು, ನಮ್ಮ ಭಾರತ ಸ್ವಾತಂತ್ರ್ಯವನ್ನ ಗಳಿಸಿದಂಥದ್ದು ರಾಜಕೀಯ ಸ್ವಾತಂತ್ರ್ಯದ ವಿಚಾರವಾಗಿ ನಮ್ಮ ಸಮಾಜಶಾಸ್ತ್ರ ಟೆಕ್ಸ್ಟ್ ಬುಕ್ ಗಳಲ್ಲಿ ನಾವು ಓದ್ತೀವಿ. ಆದ್ರೆ ಕಾನೂನಾತ್ಮಕವಾಗಿ ನೋಡೋದಾದ್ರೆ ನಾವು ಆ ಕೊಂಡಿಯನ್ನ ಮುರಿಲಿಲ್ಲ. 1773ರಿಂದ ಬಂದಂತ ಕೊಂಡಿ ಏನಿದೆ ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಬರ್ತಿದೀವಿ. ಸೊ ಅದನ್ನ ನಾವು ಮರಿಕೂಡ್ದು. ನಮ್ಮ ಸ್ವಾತಂತ್ರ್ಯವೂ ಕೂಡ ಈಸ್ ಅ ಪ್ರಾಡಕ್ಟ್ ಆಫ್ ಅ ಬ್ರಿಟಿಷ್ ಸ್ಟ್ಯಾಚ್ಯೂಟ್ ಅಂತ ನಾವು ಹೇಳ್ಬೇಕಾಗತ್ತೆ. ಅಂಡ್ ಈ ಫೆಡರಲ್ ಕೋರ್ಟ್ 1937 ನಲ್ಲಿ ಸ್ಥಾಪನೆ ಆಗಿದ್ದಂಥದ್ದು. ಸೊ ಆ ಫೆಡರಲ್ ಕೋರ್ಟ್ ನಲ್ಲಿ ಯಾರನ್ನ ಫೆಡರಲ್ ಕೋರ್ಟ್ ಜಡ್ಜ್ ಗಳಾಗಿ ನೇಮಕ ಮಾಡಬಹುದು ಅನ್ನೋ ವಿಚಾರವಾಗಿ ದೇರ್ ವರ್ 3 ಪ್ರಾವಿಷನ್ಸ್. ಒಂದು, ಭಾರತದಲ್ಲಿನ ಹೈಕೋರ್ಟ್ ಗಳಲ್ಲಿ 10 ವರ್ಷದಷ್ಟು ಎಕ್ಸ್ಪೀರಿಯನ್ಸ್ ಪ್ರಾಕ್ಟೀಸ್ ಇರುವಂತಹ ಅಡ್ವೊಕೇಟ್ ಇರಬಹುದು, ಅಥವಾ ಹೈಕೋರ್ಟ್ ಗಳಲ್ಲಿ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ರೆ, ಅಥವಾ ಇಂಗ್ಲೆಂಡ್ ಅಥವಾ ಐರ್ಲೆಂಡ್ ನಲ್ಲಿ ಬ್ಯಾರಿಸ್ಟರ್ ಆಗಿದ್ರೆ 10 ವರ್ಷಗಳ ಕಾಲ,
ಅಥವಾ ಸ್ಕಾಟ್ಲೆಂಡ್ ನಲ್ಲಿ ಅಡ್ವೊಕೇಟ್ ಆಗಿದ್ರೆ 10 ವರ್ಷಗಳ ಕಾಲ ಅವರನ್ನು ಕೂಡ ಫೆಡರಲ್ ಕೋರ್ಟ್ಗೆ ನೇಮಕ ಮಾಡುವಂತ ಒಂದು ಅವಕಾಶ ಇತ್ತು. ಅಂಡ್ ಫೆಡರಲ್ ಕೋರ್ಟ್ಗೆ ನೇಮಕ ಮಾಡ್ತಿದ್ದಂಥದ್ದು ಬ್ರಿಟನ್ ದೊರೆ ಮೆಜೆಸ್ಟಿ ಒಂದು ಥ್ರೂ ರಾಯಲ್ ಡಿಗ್ರಿ. ಸೊ ಆ ಒಂದು ವ್ಯವಸ್ಥೆಯನ್ನು ನಮ್ಮ ಸಂವಿಧಾನದಲ್ಲೂ ನಾವು ನೋಡ್ತೀವಿ. ಆದ್ರೆ ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ಅಥವಾ ಸ್ಕಾಟ್ಲೆಂಡ್ ಆ ಪ್ರಾವಿಷನ್ ಏನಿದೆ ಅದನ್ನ ತೆಗೆದು ನಾವು ಎಮಿನೆಂಟ್ ಜೂರಿಸ್ಟ್ ಅಂತ ನಾವು ಹೇಳಿದೀವಿ. ಸೊ ರವಿಶಂಕರ್ ಸರ್, ನಿಮ್ಮ ಪ್ರಶ್ನೆ, ಹೆಚ್ಚು ಒಂದು ಕಾಂಪಿಟೆನ್ಸ್ ಇರುವಂತವ್ರಿಗೆ ನಾವು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೇಗೆ ದಾರಿ ಅಥವಾ ಒಂದು ಹುದ್ದೆಯನ್ನ ದೊರಕಿಸ್ಕೊಡ್ಬೋದು ಅಂತ. ಐ ಥಿಂಕ್ ಅದಕ್ಕೆ ನೀವು ಹೇಳಿದಾಗೆ ಕಮಿಷನ್ ಅಬ್ಸಲ್ಯೂಟ್ಲಿ ವಿಲ್ ಬಿ ನೆಸೆಸರಿ ಗೋಯಿಂಗ್ ಫಾರ್ವರ್ಡ್. ಅಂಡ್ ಈಗ ಇದಾದ ನಂತರ ಏನು ಅಂದ್ರೆ, ಫಸ್ಟ್ ವಾಟ್ ವಿ ಆರ್ ಟ್ರೈಂಗ್ ಟು ಪ್ರೆಸೆಂಟ್ ಬಿಫೋರ್ ಯು ಈಸ್ ನಾಟ್ ದಿ ಪ್ರೊಸೀಜರ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್. ಅದನ್ನ ನಾವು ಟಚ್ ಮಾಡಿಲ್ಲ. Filing of the suits, and we never touched. We are only presenting you on the issues that is being faced in the administration of justice. One of the major issue, another issue is not only timely justice but accessible justice. So we have people of India have they don't have accessible justice. It is not available to them. That is because we have Court of Appeals. This Court of Appeals are not accessible to the common man, common litigant. So this has become an obstacle. One of the biggest obstacle for availing justice is not being in a position to access justice. So again, in the regular courts, the court is decided after 5 or 6 years or 7 or 8 years time, a case is decided. And then there is an appeal. People are not able to go. Forget the high courts. The Supreme Court is out of question unless a person has resources to appoint a capable advocate and to commute between one state to another state. That is, from, if it is in Hubli, if it is in, let us say, in remote corner of Shivamogga, a case is filed. From there he comes to Bangalore, and from Bangalore he has to commute to Delhi. So it is a cumbersome process because it is not accessible to him. So how can we see distribution of justice, timely justice, which is a part of administration of justice, is not possible until the justice is made accessible, easily, quickly, in time accessible to the litigants, to the person in need who is seeking a legal solution. So in this regard, there must be some arrangement. True. And ಎಮರ್ಜೆನ್ಸಿ ಸಂಬಂಧಪಟ್ಟಾಗೆ ನಾವು ಸುಪ್ರೀಂ ಕೋರ್ಟ್ ನ ಪಾತ್ರದ ಬಗ್ಗೆ ಮಾತನಾಡಿದ್ವಿ. ಯಾರಾದ್ರೂ ಒಂದು ವೇಳೆ ಸುಪ್ರೀಂ ಕೋರ್ಟು ತನ್ನ ತಪ್ಪನ್ನ ಅರ್ಥಕೊಂಡು ಈಗ ಬದಲಾಗೋಗಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ಅಂತಹ ಪ್ರಮಾದ ನಡೆಯೋದಿಲ್ಲ ಅಂತ ಯಾರಾದ್ರೂ ಬಲವಾಗಿ ಭಾವಿಸಿದ್ರೆ ಅವರಿಗೆ ನಿರಾಶೆ ಆಗಬಹುದು ಅಂತ ಕೂಡ ಹೇಳ್ಬೇಕಾಗತ್ತೆ. ಒಂದೆರಡು ಪ್ರಕರಣಗಳನ್ನ ತಗೊಂಡು ಹೇಳ್ಬಹುದು. 2011ರಲ್ಲಿ ಈ ಆಧಾರ್ ವ್ಯವಸ್ಥೆಯನ್ನ ಹುಟ್ಟು ಹಾಕಿದ್ದಂತ ಶಾಸನವನ್ನ ನಮ್ಮ ಪಾರ್ಲಿಮೆಂಟ್ ಹೊರತಂದಿದ್ದದ್ದು 2011ರಲ್ಲಿ. ಸೊ ವಿಶ್ವದ ಯಾವ ದೇಶದಲ್ಲೂ ಕೂಡ ನಮ್ಮ ಒಂದು ಐರಿಸ್, ಕಣ್ಣುಗಳ ಐರಿಸ್ ಸ್ಕ್ಯಾನ್ ತಗೊಳ್ಳುವಂತದ್ದಾಗ್ಲಿ ಅಥವಾ ನಮ್ಮ 10 ಬೆರಳುಗಳ ಒಂದು ಫಿಂಗರ್ ಪ್ರಿಂಟ್ ಅನ್ನ ತಗೊಂಡು ಪ್ರತಿಯೊಬ್ಬ ವ್ಯಕ್ತಿಗೂ ಅದನ್ನ ಯುನಿಕ್ ಆಗಿ ಮ್ಯಾಪ್ ಮಾಡುವಂತ ವ್ಯವಸ್ಥೆ ವಿಶ್ವದ ಯಾವ ದೇಶದಲ್ಲೂ ಕೂಡ ಇಲ್ಲ. ಚೈನಾದಲ್ಲಿ ಇದೆ ಅಂತ ಭಾವಿಸಲಾಗ್ತಿದೆ, ಆದ್ರೆ ಚೈನಾ ಅದನ್ನು ಒಪ್ಕೊಳ್ತಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ದ್ವಂದ್ವ ಇದೆ. ಈ ಒಂದು ಈ ಕಾನೂನಿನ ವಿರುದ್ಧ ಹಲವಾರು ಪ್ರೈವಸಿ ಆಕ್ಟಿವಿಸ್ಟ್ಗಳು ಸುಪ್ರೀಂ ಕೋರ್ಟ್ ನ ಮೊರೆ ಹೋದ್ರು. ಅಂಡ್ ಸುಪ್ರೀಂ ಕೋರ್ಟ್ ಮುಂದೆ ಅವ್ರು ಕೇಳಿದ್ದಂಥದ್ದು, ದಯವಿಟ್ಟು ನೀವು ಈ ಪ್ರಕರಣದಲ್ಲಿ ಮಧ್ಯಂತರ ಆದೇಶವನ್ನ ಕೊಡಿ, ಈ ಕಾನೂನಿನ ಅನುಷ್ಠಾನವನ್ನ ದಯವಿಟ್ಟು ನೀವು ತಡೆ ಹಿಡಿಯಿರಿ ಅಂತ. ಸುಪ್ರೀಂ ಕೋರ್ಟ್ ಹೇಳಿದ್ದು, ನೋಡೋಣ ಕಾನೂನು ಅದ್ರ ಪಾಡಿಗೆ ಅದು ಅನುಷ್ಠಾನ ಆಗ್ತಾ ಹೋಗ್ಲಿ, ನಿಮ್ ಪಾಡು ನೀವು ವಾದ ಮಾಡಿ ಅಂತ. ವರ್ಷಗಳು ಕಳೆದ್ವು. ವಾದಗಳನ್ನ ಕೇಳ್ತಾ ಸುಪ್ರೀಂ ಕೋರ್ಟ್ ಗಮನಿಸಿದ್ದೇನಂದ್ರೆ ಸುಮಾರು 45,000 ಕೋಟಿ ರೂಪಾಯಿಗಳು ಖರ್ಚಾಯ್ತು ಕನಿಷ್ಠ ಅಂತ. ಯಾಕೆಂದ್ರೆ ಬೇರೆ ಬೇರೆ ಅಂದಾಜು 50,000 ಅಂತ 55,000 ಕೋಟಿ ಅಂತಿದೆ. 45,000 ಕೋಟಿ ರೂಪಾಯಿಗಳ ಖರ್ಚು ಕೂಡ ಆಯ್ತು.
ಅಂಡ್ ದೇಶದ ಬಹಳಷ್ಟು ಅಡಲ್ಟ್ ಜನರನ್ನ ಈ ಆಧಾರ್ ವ್ಯವಸ್ಥೆ ಒಳಗೆ ತರಲಿಕ್ಕೆ. ಅಂಡ್ ಅದೆಲ್ಲವೂ ಆದ್ಮೇಲೆ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ ತನ್ನ ಸವಿಸ್ತಾರವಾದಂತಹ ತೀರ್ಪನ್ನ ಕೊಟ್ಟಿದೆ. ಅಂಡ್ ನೋಡಿ, ಒಂದು ವೇಳೆ ಸುಪ್ರೀಂ ಕೋರ್ಟ್ ಆ ಕೊನೆ ಹಂತದಲ್ಲಿ ಇಲ್ಲ ಈ ಒಂದು ವ್ಯವಸ್ಥೆ ಪ್ರೈವೇಸಿಗೆ ಧಕ್ಕೆಯನ್ನ ತರುತ್ತೆ ಅಂತ ಹೇಳಿದ್ದ ಪಕ್ಷದಲ್ಲಿ, ನೆನ್ಪಿಡ್ಲಿ, ಪ್ರೈವೇಸಿ ಅನ್ನುವಂಥದ್ದು ಫಂಡಮೆಂಟಲ್ ರೈಟ್ ಅಲ್ವೇ ಅಲ್ಲ ಅಂತ ಕೇಂದ್ರ ಸರ್ಕಾರದ ವಕೀಲರು ವಾದ ಮಾಡಿದ್ರು ಸುಪ್ರೀಂ ಕೋರ್ಟ್ ಮುಂದೆ. ಸುಪ್ರೀಂ ಕೋರ್ಟ್ ಆ ವಾದಕ್ಕೆ ಮಾನ್ಯತೆಯನ್ನೇ ಕೊಡಬಾರ್ದಿತ್ತು. ಯಾಕೆಂದ್ರೆ ಪ್ರೈವೇಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಇಂದಿನ 20 ವರ್ಷಗಳ ಕಾಲ ಸತತವಾಗಿ ಸುಪ್ರೀಂ ಕೋರ್ಟ್ ಮತ್ತೆ ಬೇರೆ ಬೇರೆ ಹೈಕೋರ್ಟ್ಗಳು ಹಲವಾರು ಪ್ರಕರಣಗಳಲ್ಲಿ ಹೇಳ್ತಾ ಬರ್ತಿದ್ವು. ಆದ್ರೂ ಕೂಡ ಆ ವಿಚಾರವಾಗಿ 9 ನ್ಯಾಯಾಧೀಶರ ತೀರ್ಪು ಅಲ್ಟಿಮೇಟ್ಲಿ ಪ್ರೈವೇಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಅದನ್ನ ಒಂದು ಘೋಷಣೆ ಕೊಡೋದ್ರ ಜೊತೆಗೆ ಆಧಾರ್ ವ್ಯವಸ್ಥೆಯನ್ನ ಎತ್ತಿಡಿತ್ತು. ಬಟ್ ಆದ್ರೆ ನಾವು ಒಂದನ್ನ ಅರ್ಥ ಮಾಡ್ಕೊಳ್ಳೋಣ, ಆಧಾರ್ ವ್ಯವಸ್ಥೆಯನ್ನ ಎತ್ತಿ ಹಿಡಿದೇ ಹೋಗಿದ್ದಿದ್ರೆ 50,000 ಕೋಟಿ ರೂಪಾಯಿ ನಷ್ಟವಾಗ್ತಿತ್ತು ಸಾರ್ವಜನಿಕ ಹಣ. ಸೊ ಸುಪ್ರೀಂ ಕೋರ್ಟ್ ತನಗೆ ತಾನು ಯಾವ ಪರಿಸ್ಥಿತಿಯನ್ನ ತಂದೊಡ್ಡಿತ್ತು ಅಂದ್ರೆ, ತಾನು ಕಡ್ಡಾಯವಾಗಿ ಸರ್ಕಾರದ ಒಂದು ವ್ಯವಸ್ಥೆಯನ್ನ ಎತ್ತಿಡಬೇಕಾದಂತ ಒಂದು ಅನಿವಾರ್ಯತೆಗೆ ಸುಪ್ರೀಂ ಕೋರ್ಟ್ ತನ್ನನ್ನೇ ತಾನು ತಗೊಂಡ್ ಬಂದಂತದ್ದು. ಅಂಡ್ ಆ ತೀರ್ಪನ್ನ ಈಗ ಸಾಕಷ್ಟು ಜನ ವಿದ್ವಾಂಸರು ಖಾಸಗಿಯಾಗಿ ಹೇಳ್ತಾರೆ ಆ ತೀರ್ಪು ಅರ್ಥನೇ ಆಗ್ತಿಲ್ಲ ಅಂತ. ಆ ತೀರ್ಪು ಮೇಲಿಂದ ಕೆಳಗೆ ಓದ್ತಾ ಹೋಗ್ತೀವಿ, ಬಟ್ ಅದ್ರಲ್ಲಿ ಏನಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಖಾಸಗಿತನ ನಮ್ಮ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಹೋಗುತ್ತೆ. ಬಟ್ ಆದ್ರೆ ಖಾಸಗಿತನಕ್ಕೆ ಈ ತರನಾದ ಭಂಗ ಬಂದಾಗ ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಮ್ಗೆ ಅರ್ಥವಾಗ್ತಿಲ್ಲ ಅಂತ. ಮತ್ತೆ ಇನ್ನೊಂದೇನಂದ್ರೆ, ಹಲವಾರು ಜನರು ನನ್ನನ್ನು ಸೇರಿದಂತೆ ನಾವು ಕೇಳ್ತಿದ್ದು, ಓಕೆ, ಆಧಾರ್ಗೆ ಸಂಬಂಧಪಟ್ಟಾಗಿ ನನ್ನ ಯಾವ ಅಭಿಪ್ರಾಯವೂ ನನ್ನದೇ ಆದ ಯಾವುದೇ ಅಭಿಪ್ರಾಯವನ್ನ ನಾನು ಹೊರ ಹಾಕಿಲ್ಲ ಈವರೆಗೆ. ಕೋರ್ಟ್ ಹೇಳಿದ್ದಂಥದ್ದನ್ನ ನಾನು ಒಪ್ಕೊಳ್ತೀನಿ. ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಪಾರ್ಲಿಮೆಂಟ್ ಹೇಳಿದ್ದನ್ನ ನಾವು ಒಪ್ಕೊಳ್ತೀವಿ. ಏನಂದ್ರೆ, ಇದರಲ್ಲಿ ಒಂದು ಸಾರ್ವಜನಿಕ ಹಣ ವಿನಿಯೋಗದಲ್ಲಿ ಮೋಸ ಆಗೋದನ್ನ ತಡಿಲಿಕ್ಕೆ ಇದು ಉತ್ತಮ ವಿಧಾನ ಅಂತ. ಬಟ್ ಆದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಣ ದುರುಪಯೋಗ ಆಗುವುದನ್ನ ತಡೆಯೋದಕ್ಕಿಂತಲೂ ದೊಡ್ಡ ಇನ್ನೊಂದು ಮಹತ್ವದ ಉದ್ದೇಶ ಇದೆ. ಅದೇನಂದ್ರೆ ವೋಟಿಂಗ್. ಈಗ ನಮ್ಮ ದೇಶದಲ್ಲಿ ಇರುವಂತಹ ಸುಮಾರು 90 ಕೋಟಿ ವೋಟರ್ಗಳು ಯಾರಿದ್ದಾರೆ, ಅವರೆಲ್ರಿಗೂ ಐ ಥಿಂಕ್ 80 ಕೋಟಿ ವೋಟರ್ಸ್ ಅಂತ ನಾವು ಭಾವಿಸಬಹುದು. ಅವರೆಲ್ರಿಗೂ ಕೂಡ ಒಂದು ID ಕಾರ್ಡ್ ಅಂತ ಇರುತ್ತೆ. ಎಲೆಕ್ಷನ್ ಕಮಿಷನ್ ID ಕಾರ್ಡ್ ಅನ್ನ ಕೊಟ್ಟಿದೆ. ಈ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತ ID ಕಾರ್ಡ್ಗಳ ವಿಚಾರವಾಗಿ ನಾವು ಪದೇ ಪದೇ ನೋಡ್ತಾನೆ ಇರ್ತೀವಿ. ಯಾವುದೋ ಕರ್ನಾಟಕದ ಯಾವುದೋ MLA ಮನೆ ಅಥವಾ MLAಗೆ ಸೇರಿದಂತ ಮನೆಯಲ್ಲಿ 8,000 ಕಾರ್ಡ್ಗಳು ಸಿಕ್ಕಿದ್ವು, ಹಾಗೆ ಹೀಗೆ ಅಂತ. ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಕಾರ್ಡ್ ಅಥವಾ EPIC ಏನಿದೆ ಕಾರ್ಡು, ಅದಕ್ಕೆ ಆಧಾರ್ ಅನ್ನ ಮ್ಯಾಚ್ ಮಾಡಿದಾಗ ಡೂಪ್ಲಿಕೇಟ್ ಕಾರ್ಡ್ಗಳೆಲ್ಲ ನಿರ್ನಾಮ ಆಗತ್ತೆ ಮಾಡಿ ಅಂತ 4 ವರ್ಷಗಳಿಂದ ಒತ್ತಡವನ್ನ ಹಾಕ್ತಾನೆ ಬಂದಿದೀವಿ. ಬಟ್ ಆದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ಮನಸ್ಸೇ ಇಲ್ಲ. ನಮ್ಮ ಭಾರತದ ಸುಪ್ರೀಂ ಕೋರ್ಟ್ಗೆ ಎಲೆಕ್ಟರಲ್ ಪ್ರಾಸೆಸ್ ಅನ್ನ ಕ್ಲೀನ್ ಮಾಡಬೇಕು ಅನ್ನೋ ವಿಚಾರವಾಗಿ ಗಂಟೆಗಟ್ಟಲೆ ಮಾತನಾಡುವುದು ಗೊತ್ತಿದೆ. ಬಟ್ ಆದ್ರೆ ಒಂದು ಪುಟದ ಸರಳವಾದಂತ ಆದೇಶ ಎಲೆಕ್ಷನ್ ಕಮಿಷನ್ಗೆ ಕೊಟ್ರೆ, ಎಲೆಕ್ಷನ್ ಕಮಿಷನ್ ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಹಲವಾರು ಬಾರಿ ಅರ್ಜಿಗಳನ್ನ ಹಾಕಿ ಮನವಿಯನ್ನ ಮಾಡ್ತಾನೆ ಬಂದಿದೆ. ನೀವು ದಯವಿಟ್ಟು ನಮಗೆ ಅವಕಾಶವನ್ನು ಕೊಡಿ ಆಧಾರ್ ಕಾರ್ಡ್ಗೆ ನಾವು ಎಪಿಕ್ ಕಾರ್ಡ್ ನ ಮ್ಯಾಪ್ ಮಾಡ್ಲಿಕ್ಕೆ ಅಂತ. ಬಟ್ ಆದ್ರೆ ಸುಪ್ರೀಂ ಕೋರ್ಟ್ ತಟಸ್ಥವಾಗಿದೆ. ಒಂದು. ಎರಡನೇದೇನಂದ್ರೆ, ಈಗ ಡಿಮಾನಿಟೈಸೇಷನ್ ನವೆಂಬರ್ 8, 2016 ಇಸ್ವಿ ಡಿಮಾನಿಟೈಸೇಷನ್ ಬಗ್ಗೆ ನಮ್ಮ ಸ್ನೇಹಿತರಾದ ರವಿಶಂಕರ್ ಅವರು ಬಹಳ ಚೆನ್ನಾಗಿರೋ ಪುಸ್ತಕ ಕೂಡ ಬರೆದಿದ್ದಾರೆ, ಹಾಫ್ ಶಾಡೋ ಅಂತ. ದಯವಿಟ್ಟು ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದನ್ನ ದಯವಿಟ್ಟು ಓದುವಂತ ಪ್ರಯತ್ನ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೋರ್ತೇನೆ. ಸೊ ಈ ಡಿಮಾನಿಟೈಸೇಷನ್ ಸಂಬಂಧಪಟ್ಟಾಗೆ ನಮ್ಮ ಕೇಂದ್ರ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳು ರಾತ್ರಿ 8 ಗಂಟೆಗೆ ಬಂದು ನವೆಂಬರ್ 8, 2016 ಘೋಷಣೆಯನ್ನ ಮಾಡಿದ್ರು. ಏನಂದ್ರೆ, ಈ ಕ್ಷಣದಿಂದ 1,000 ರೂಪಾಯಿ ನೋಟು ಮತ್ತೆ 500 ರೂಪಾಯಿ ನೋಟ್ಗಳು ಭಾರತದಲ್ಲಿ ತನ್ನ ಮೌಲ್ಯವನ್ನ ಕಳೆದುಕೊಳ್ಳುತ್ತವೆ. ಅದಕ್ಕೆ ಯಾವುದೇ ಕಾನೂನಾತ್ಮಕ ಮೌಲ್ಯ ಇರೋದಿಲ್ಲ ಅಂತ ಅವರು ಮತ್ತೆ ಇನ್ನೊಂದು ಹೇಳಿದ್ರು. ಈ ಒಂದು ಪ್ರಕ್ರಿಯೆಯನ್ನ ನಾವು ಎಷ್ಟು ಗೌಪ್ಯವಾಗಿ ಮಾಡಿದೀವಿ ಅಂದ್ರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಅವ್ರು ಹೇಳಿದ ಕೆಲವೇ ಒಂದು ಗಂಟೆ 2 ಗಂಟೆಯಲ್ಲಿ ನೋಟಿಫಿಕೇಶನ್ ಕೂಡ ಬಂತು. ಆ ನೋಟಿಫಿಕೇಶನ್ ಅಲ್ಲಿ ಇದ್ದಿದ್ದೇನೆಂದ್ರೆ, ದಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ರಿಸರ್ವ್ ಬ್ಯಾಂಕ್, ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ರಿಸರ್ವ್ ಬ್ಯಾಂಕ್ ಸೆಕ್ಷನ್ 26 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934 ನ ಅಡಿಯಲ್ಲಿ ಪ್ರಸ್ತಾಪವನ್ನ ಅಥವಾ ಕೋರಿಕೆಯನ್ನ ಅಥವಾ ಶಿಫಾರಸನ್ನ
ಕೇಂದ್ರ ಸರ್ಕಾರ ಕೊಟ್ಟಿದ್ರು 1,000 ರೂಪಾಯಿ ನೋಟ್ಗಳನ್ನ ಮತ್ತೆ 500 ರೂಪಾಯಿ ನೋಟ್ಗಳನ್ನ ನಗಣ್ಯ ಮಾಡಿ ಅಂತ. ಸೊ ಅವರು ಕೊಟ್ಟಿರೋ ಶಿಫಾರಸು ಮೇಲೆ ಕೇಂದ್ರ ಸರ್ಕಾರ ಈ ತೀರ್ಮಾನಕ್ಕೆ ಬಂದಿದ್ದಂಥದ್ದು. ಆ ಶಿಫಾರಸು ಕೊಟ್ಟಿದ್ಯಾರು? ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ, ರಿಸರ್ವ್ ಬ್ಯಾಂಕ್ ನಲ್ಲಿರುವಂತ ಡೈರೆಕ್ಟರ್ಗಳು. ರಿಸರ್ವ್ ಬ್ಯಾಂಕ್ ನ ಅಂಡರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಆಫ್ 1934 21 ಜನ ಡೈರೆಕ್ಟರ್ಸ್ ಇರ್ತಾರೆ. ಆ 21 ಜನ ಡೈರೆಕ್ಟರ್ಸ್ ನಲ್ಲಿ 4 ಜನ ಡೈರೆಕ್ಟರ್ಗಳು ಖಾಸಗಿ ಕ್ಷೇತ್ರ, ಖಾಸಗಿ ವ್ಯವಹಾರಸ್ಥರಾಗಿರ್ತಾರೆ. ಸೊ ಅವರ ಒಂದು ತಿಳುವಳಿಕೆ ಇಲ್ಲದೆ, ಅವರಿಗೆ ಗೊತ್ತಿಲ್ಲದೆ ಕೇಂದ್ರ ಸರ್ಕಾರ ಗೌಪ್ಯವಾಗಿ ಮಾಡಿದೀವಿ ಅಂತ ಹೇಳಿದ್ದು ಜನರಿಗೆ ಹೇಳಿದಂತ ಒಂದು ಸುಳ್ಳು. ಎರಡನೇದೇನಂದ್ರೆ, ಆ ದಿನ ಚಲಾವಣೆಯಲ್ಲಿ ಇದ್ದಂತ ನೋಟ್ಗಳ ಸಂಖ್ಯೆಯಲ್ಲಿ 500 ರೂಪಾಯಿ ನೋಟು ಮತ್ತೆ 1,000 ನೋಟ್ ಏನಿತ್ತು ಅದು 86% ಅಷ್ಟಿತ್ತು. ಅಂಡ್ ಕಾನೂನಾತ್ಮಕವಾಗಿ ಯಾವ ಸೆಕ್ಷನ್ ನ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು, ಆ ಸೆಕ್ಷನ್ ಅದನ್ನು ಸಪೋರ್ಟ್ ಮಾಡೋದೇ ಇಲ್ಲ. ಅಂಡ್ ಸಪೋರ್ಟ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ನೀವು ಸರಳವಾಗಿ ಹೇಗೆ ಗಮನಿಸಬಹುದು ಅಂದ್ರೆ, 1978ರಲ್ಲಿ ಶ್ರೀ ಮೊರಾರ್ಜಿ ದೇಸಾಯಿ ಅವರ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇದ್ದಂತ ಸರ್ಕಾರ, ಅವರು ಕೂಡ ಡಿಮಾನಿಟೈಸೇಷನ್ ನ ಹೊರತಂದ್ರು. ಇದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಆಫ್ 1934 ನಲ್ಲಿ ಡಿಮಾನಿಟೈಸೇಷನ್ ಅವರು ನಿರೀಕ್ಷೆ ಮಾಡಿದ್ದಂಥದ್ದು ಮತ್ತೆ 10,000 ರೂಪಾಯಿ ಅಂದ್ರೆ ಹೈ ವ್ಯಾಲ್ಯೂ ಕರೆನ್ಸಿ ನೋಟ್ಗಳನ್ನ ಡಿಮಾನಿಟೈಸ್ ಮಾಡ್ಲಿಕ್ಕೆ ಈ ಕಾನೂನಿನಲ್ಲಿ ಅವಕಾಶವಿಲ್ಲ ಅಂತ ಅವ್ರು ಮನಗಂಡಿದ್ರು. ಅಂಡ್ ಅವರು ಮಾಡಿದ್ದಂಥದ್ದು ಏನಂದ್ರೆ, ಆ ದಿನ ಚಾಲ್ತಿಯಲ್ಲಿದ್ದಂತ 0.3% ನೋಟ್ಗಳನ್ನ ನಗಣ್ಯ ಮಾಡ್ಲಿಕ್ಕೆ ಆರ್ಡಿನೆನ್ಸ್ ಅನ್ನ ಹೊರತಂದ್ರು. ಹೈ ಬ್ಯಾಂಕ್ ನೋಟ್ಸ್, ಹೈ ವ್ಯಾಲ್ಯೂ ಬ್ಯಾಂಕ್ ನೋಟ್ಸ್ ಡಿಮಾನಿಟೈಸೇಷನ್ ಆರ್ಡಿನೆನ್ಸ್ ಆಫ್ 1978 ಅಂಡ್ ಹೈ ವ್ಯಾಲ್ಯೂ ಬ್ಯಾಂಕ್ ಡಿಮಾನಿಟೈಸೇಷನ್ ಆಕ್ಟ್ ಆಫ್ 1978 ಮೊದಲು ಆರ್ಡಿನೆನ್ಸ್ ತಂದಂತದ್ದು, ನಂತರ ಪಾರ್ಲಿಮೆಂಟ್ ನಲ್ಲಿ ಆ ಕಾನೂನನ್ನ ಅನುಮೋದನೆ ಮಾಡಿ ಆ ಕಾನೂನನ್ನ ಹೊರತಂದಂತದ್ದು. ಆ ದಿನ ಚಾಲ್ತಿಯಲ್ಲಿದ್ದಂತ 0.3% ನೋಟ್ಗಳನ್ನ ನಗಣ್ಯ ಮಾಡ್ಲಿಕ್ಕೆ ಇದೇ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಇಂತಹ ಒಂದು ಕಾನೂನಾತ್ಮಕ ಸ್ಥಿತಿ ಇದ್ದಾಗ ಸಾಕಷ್ಟು ಜನ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿಗಳನ್ನ ಹಾಕೊಂಡ್ರು. ದಯವಿಟ್ಟು ಈ ಡಿಮಾನಿಟೈಸೇಷನ್ ಮಾಡಿರುವಂತಹ ಸರ್ಕಾರದ ಕ್ರಮ ಏನಿದೆ ಇದು ಕಾನೂನು ಬಾಹಿರ. ಈ ಕಾನೂನು ಬಾಹಿರ ಅಂತ ತಿಳ್ಕೊಳ್ಳಿಕ್ಕೆ ನಿಮಗೆ 10 ನಿಮಿಷಗಳು ಕೂಡ ಬೇಕಾಗೋದು ಇಲ್ಲ. ಅಷ್ಟು ಸರಳವಾದಂತಹ ಒಂದು ಪ್ರಕರಣ ಇದು. ದಯವಿಟ್ಟು ಈ ಪ್ರಕರಣದಲ್ಲಿ ತಡೆಯಾಜ್ಞೆ ಕೊಡಿ ಅಂತ. ಅಷ್ಟೊತ್ತಿಗೆ ಸುಮಾರು 100 ಜನ ಅಥವಾ 100ಕ್ಕೂ ಹೆಚ್ಚು ಜನ ಪತ್ರಿಕೆಗಳಲ್ಲಿ ವರದಿ ಆಗಿರೋ ಹಾಗೆ ATMಗಳ ಹೊರಗೆ ತಮ್ಮ ಹಣವನ್ನ ತಗೊಳ್ಳಿಕ್ಕೆ ಸಾಧ್ಯವಾಗದೆ ಅಥವಾ ಒಂದು ಎಕ್ಸಾಷನ್ ಇಂದ ಸತ್ತಿದ್ದಂತ ವರದಿಗಳನ್ನು ನಾವು ಓದಿದೀವಿ ಪತ್ರಿಕೆಗಳಲ್ಲಿ. ಸುಪ್ರೀಂ ಕೋರ್ಟ್ ಮಾಡಿದ್ದೇನಂದ್ರೆ, ನಾವು ಇದರಲ್ಲಿ ಯಾವ ತೀರ್ಮಾನ ತಗೊಳ್ಳೋದಿಲ್ಲ, ಇವಾಗ ನೋಡೋಣ ಮುಂದಕ್ಕೆ ಏನ್ ಮಾಡಿದಾರೆ ತೆಳ್ಳಿದಾರೆ ಆ ಪ್ರಕರಣವನ್ನ. 5 ವರ್ಷಗಳ ನಂತರವೋ 10 ವರ್ಷಗಳ ನಂತರವೋ ಆ ಒಂದು ತೀರ್ಪನ್ನ ಬರ್ಬಹುದು. ಚಾಲ್ತಿಯಲ್ಲಿದ್ದಂತ 86% ನೋಟ್ಗಳನ್ನ ನಗಣ್ಯ ಮಾಡುವಂತ ಪ್ರಕರಣ 50 ವರ್ಷಕ್ಕೊಮ್ಮೆ ಆಗ್ಬಹುದು ಅಥವಾ 100 ವರ್ಷಕ್ಕೊಮ್ಮೆ ಆಗ್ಬಹುದು. ಆ ತರನಾದ ಪ್ರಕರಣದ ವಿಚಾರವಾಗಿ ಕೋರ್ಟು ಯಾವುದೇ ತೀರ್ಮಾನಕ್ಕೆ ಬರೋದಾದ್ರೆ ಆ ಒಂದು ಡಿಮಾನಿಟೈಸೇಷನ್ ನಡೀತಿದ್ದಂತ ಸಮಯದಲ್ಲಿ ಬರ್ಬೇಕೇ ವಿನಃ ಅದು ಮುಗಿದು ಹೋಗಿ ಜನರು ಎಲ್ಲರೂ ಮರ್ತೋದ ನಂತರ ಅದ್ರ ಬಗ್ಗೆ ತೀರ್ಪನ್ನ ಕೊಡುತ್ತೆ ನ್ಯಾಯಾಂಗ ಅನ್ನೋದಾದ್ರೆ, ನ್ಯಾಯಾಂಗದ ಒಂದು ಸಾರ್ವಜನಿಕ ಬದ್ಧತೆ ಎಷ್ಟು ಅಂತನೂ ಕೂಡ ಜನ ಪ್ರಶ್ನೆ ಮಾಡ್ಬೇಕಾಗತ್ತೆ. ಅಂಡ್ ನಂತರ ಇನ್ನೊಂದು ಲಾಸ್ಟ್ ಪ್ರಕರಣವನ್ನು ಹೇಳಲಿಕ್ಕೆ ಬಯಸ್ತೀನಿ, ಎಲೆಕ್ಟರಲ್ ಬಾಂಡ್ಸ್. ಈ ಎಲೆಕ್ಟರಲ್ ಬಾಂಡ್ಸ್ ಅನ್ನುವಂಥದ್ದು ಎಷ್ಟು ಚೆನ್ನಾಗಿದೆ ವ್ಯವಸ್ಥೆ ಅಂದ್ರೆ, ನಮ್ಮ ಭ್ರಷ್ಟ ಒಂದು ಸರ್ಕಾರಗಳಿಗೆ ಅವರು ಭ್ರಷ್ಟರಿಗೆ ಹೇಳ್ಬಹುದು ಏನಂತ ಅಂದ್ರೆ, ನಿಮಗೆ ಬೇಕಾದಂತ ಕೆಲಸವನ್ನ ನಾವು ಮಾಡಿ ಕೊಡ್ತೀವಿ, ನೀವೇನ್ ಮಾಡಿ ಅಂದ್ರೆ ಈ ಒಂದು ಹೊಸ ಸ್ಕೀಮ್ ತಗೊಂಡ್ಬಂದಿದೀವಿ ಎಲೆಕ್ಟರಲ್ ಬಾಂಡ್ ಸ್ಕೀಮ್ ಅಂತ. ಅದೇನಂದ್ರೆ, SBI ಬ್ಯಾಂಕ್ಗೆ ಹೋಗಿ ನಿಮ್ಮ ಹೆಸರು ಏನು ಹೇಳ್ಬೇಡಿ ಅಲ್ಲಿ, ಅಂಡ್ ನೀವು ಏನ್ ಮಾಡಿ ಅಂದ್ರೆ ನಿಮಗೆ 1,000 ರೂಪಾಯಿ ಡಿನಾಮಿನೇಷನ್ ಇರ್ಬೋದು, 10,000 ರೂಪಾಯಿ ಡಿನಾಮಿನೇಷನ್ ಇರ್ಬೋದು, 1 ಲಕ್ಷ ಡಿನಾಮಿನೇಷನ್ ಇರ್ಬೋದು, 10 ಲಕ್ಷ ಡಿನಾಮಿನೇಷನ್ ಇರ್ಬೋದು, ಅದು 1 ಕೋಟಿ ರೂಪಾಯಿ ಡಿನಾಮಿನೇಷನ್ ಇರ್ಬೋದು. ಎಲೆಕ್ಟೋರಲ್ ಬಾಂಡ್ ತಗೊಂಡು ನಮಗೆ ನಮ್ಮ ಪಾರ್ಟಿಗೆ ಹೆಸರಿಗೆ ನೀವು ಜಮಾ ಮಾಡಿ. ಅಂಡ್ ಇದೇನು, ನಾವು ನಿಮಗೆ ಒಂದು ಮಾಡ್ಕೊಟ್ಟಿರುವಂತ ಭ್ರಷ್ಟತೆಗೆ ನೀವು ಕೊಡ್ತಿರುವಂತ ಒಂದು ಏನಿದೆ ರಿಟರ್ನ್. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಂತ ನಾವು ಮಾಡ್ಕೊಂಡಿದ್ವಿ, ಅದ್ರಲ್ಲಿ 7 ವರ್ಷಗಳ ಶಿಕ್ಷೆ ಇದೆ. ಲಂಚ ಕೊಡುವಂತದ್ದು, ಲಂಚವನ್ನು ಸ್ವೀಕರಿಸುವಂತ ವ್ಯಕ್ತಿಗೆ 7 ವರ್ಷಗಳ ಶಿಕ್ಷೆ ಇದೆ. ಮತ್ತೆ ಭ್ರಷ್ಟಾಚಾರ ನಡೆಸುವಂತ ಬೇರೆ ಬೇರೆ ವಿಧಾನಗಳು ಕೂಡ 7 ವರ್ಷಗಳ ಶಿಕ್ಷೆ ಇದೆ. ಅವೆಲ್ಲವನ್ನು ಕೂಡ ನಗಣ್ಯ ಮಾಡುವಂತ ಎಲೆಕ್ಟರಲ್ ಬಾಂಡ್ ಸ್ಕೀಮ್ ಅನ್ನ ನಮ್ಮ ಕೇಂದ್ರ ಸರ್ಕಾರ, ಪಾರ್ಲಿಮೆಂಟ್ ಕೂಡ ಹೊರತಂದಿದೆ. ಇದು ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ಕಂಪನಿಗಳಲ್ಲಿ ಮೊದಲು ಕಂಪನಿಗಳು ತಮ್ಮ ಒಂದು ನೆಟ್ ಪ್ರಾಫಿಟ್ ಏನಿದೆ ಆ ನೆಟ್ ಪ್ರಾಫಿಟ್ ನ 10% ಅನ್ನ ಮೀರಬಾರ್ದಿತ್ತು. ಒಂದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಕೊಡುವಂತ ಡೊನೇಷನ್ ಏನಿದೆ ಅದು 10% ಮೀರಬಾರ್ದಿತ್ತು. ಈಗ ಆ ಒಂದು ಕ್ಯಾಪ್ ನ ತೆಗೆದಾಕ್ಬಿಟ್ಟಿದ್ದಾರೆ. ಅದೊಂದೇ ಅಲ್ಲ,
ಕಂಪನಿಗಳಲ್ಲಿ ಡೈರೆಕ್ಟರ್ಸ್ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರು ಹಣದ ಓನರ್ಗಳಾಗೋದಿಲ್ಲ, ಅವರು ಕೇವಲ ಹಣದ ಮ್ಯಾನೇಜರ್ಗಳಾಗಿರ್ತಾರೆ. ಹಣದ ಓನರ್ ಆಗಿರುವಂತವರು ಅಥವಾ ಒಂದು ಆ ಸ್ವತ್ತಿನ ಓನರ್ ಆಗಿರುವಂತವರು ಶೇರ್ ಹೋಲ್ಡರ್ಸ್. ಈ ಕಾನೂನು ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ಶೇರ್ ಹೋಲ್ಡರ್ಗಳಿಗೆ ಮಾಹಿತಿಯನ್ನ ಕೊಡ್ಕೂಡ್ದು, ಅವರಿಗೆ ಮಾಹಿತಿಯನ್ನ ಸ್ವೀಕರಿಸುವ ಯಾವ ಹಕ್ಕಿರೋದಿಲ್ಲ. ನೀವು ಯಾವ ಒಂದು ರಾಜಕೀಯ ಪಕ್ಷಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀರಾ ಅನ್ನುವುದರ ವಿಚಾರವಾಗಿ ಅಂತ. ವಿಶ್ವದಲ್ಲೇ ಇಷ್ಟು ವಿಚಿತ್ರವಾದಂಥದ್ದು ಮತ್ತೆ ಭ್ರಷ್ಟಾಚಾರಕ್ಕೆ ಇಷ್ಟೊಂದು ನೇರವಾಗಿ ಪ್ರೋತ್ಸಾಹ ಕೊಡುವಂತ ಕಾನೂನನ್ನ ನಾವು ಯಾರು ಕೂಡ ನೋಡಿಲ್ಲ. ಆದ್ರೆ ಅದು ಭಾರತದಲ್ಲಿದೆ. ಆ ಕಾನೂನಿನ ವಿರುದ್ಧ ಪ್ರಶ್ನೆ ಎತ್ತಿರುವಂತವರು ಕೇಳ್ತಾನೆ ಇದ್ದಾರೆ, ದಯವಿಟ್ಟು ಅದ್ರ ಬಗ್ಗೆ ಮಧ್ಯಂತರ ಆದೇಶದ ಬಗ್ಗೆ ತೀರ್ಪು ಕೊಡಿ ಅಂತ. ಆದ್ರೆ ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಯಾವುದೇ ತಲೆಯನ್ನ ಕೆಡಿಸ್ಕೊಂಡಿಲ್ಲ. ಇದು ಎರಡೇ ಅಲ್ಲ, ಈಗ ಇಂದಿರಾ ಗಾಂಧಿ ಅವರ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ನಡ್ಕೊಂಡಂತ ರೀತಿ ಏನಿದೆ, ಅಂಡ್ ಅಲ್ಟಿಮೇಟ್ಲಿ ಇಂದಿರಾ ಗಾಂಧಿ ಅವರು ಸುಮಾರು 24 ತಿಂಗಳಲ್ಲ 20 ತಿಂಗಳ ಕಾಲ ನಡೆದಂತ ಎಮರ್ಜೆನ್ಸಿಯಲ್ಲಿ ಮಾಡಿದ್ದೇನೆಂದ್ರೆ 1,13,000 ಜನರನ್ನ ಅರೆಸ್ಟ್ ಮಾಡಿಸಿದ್ರು ಯಾವುದೇ ಕಾರಣ ಇಲ್ಲದೆ. ಬಹುತೇಕ ಜನರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಿದ್ದಂತವ್ರು, ಮತ್ತೆ ಕಾಂಗ್ರೆಸ್ ಪಕ್ಷದ ಒಳಗೆ ಭಿನ್ನಮತೀಯರು ಯಾರಿದ್ರು, ಸೊ ರಾಜಕೀಯ ಒಂದು ವೈರಿಗಳಿರ್ಬೋದು ಅಥವಾ ಬೇರೆ ರಾಜಕೀಯ ಪಕ್ಷಗಳ ಹೋರಾಟಗಾರರು ಅವರಾಗಿದ್ರು. 1,13,000. ಇದನ್ನ ಶಾ ಕಮಿಷನ್ ರಿಪೋರ್ಟ್ ನಂತರ ಹೊರಹಾಕಿದೆ. ಈ ಶಾ ಕಮಿಷನ್ ರಿಪೋರ್ಟ್ ನಿಮ್ಗೆಲ್ಲೂ ಸಿಗೋದಿಲ್ಲ. ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಡೆಸಿರುವಂತ ರಾಜಕೀಯ ಪಕ್ಷದ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಅಲ್ಲಿ ನಿಮ್ಗೆ ಶಾ ಕಮಿಷನ್ ರಿಪೋರ್ಟ್ ಸಿಗುತ್ತೆ. ಸೊ ಶಾ ಕಮಿಷನ್ ರಿಪೋರ್ಟ್ ಓದ್ಬೇಕು ಅನ್ನುವಂಥವ್ರು ಅಲ್ಲಿ ವೆಬ್ಸೈಟ್ ಅಲ್ಲಿ ಹೋಗಿ ಓದ್ಬಹುದು. ಅಂಡ್ ಇಂದಿರಾ ಗಾಂಧಿ ಅವರ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ನಡ್ಕೊಂಡಂತದ್ದು ಅಷ್ಟು ಒಂದು ಬಹಳ ಒಂದು ಬೇಸರ ತರುವಂತ ಮಟ್ಟದ್ದು ಆಗ ಮಾತ್ರ ಅಲ್ಲ, ಈಗಲೂ ಕೂಡ ಅದೇ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಏನ್ ಬಯಸ್ತೀನಿ ಅನ್ನುವಂಥದ್ದಾದ್ರೆ, ನ್ಯಾಯಾಧೀಶರಿಗೆ ಇನ್ನು ಹೆಚ್ಚು ಸಾರ್ವಜನಿಕ ಮತ್ತೆ ಸಾಮಾಜಿಕ ಮತ್ತೆ ನೈತಿಕ ಬದ್ಧತೆ ಬೇಕಾಗತ್ತೆ. ಅಂಡ್ ರವಿಶಂಕರ್ ಸರ್ ಹೇಳ್ತಾ ಇದ್ರು ನಾವು ಹೇಗೆ ಕಾನೂನಿನ ಜ್ಞಾನವನ್ನ ಹೆಚ್ಚು ಮಾಡುವಂತದ್ದು ಅಂತ. ಕಾನೂನಿನ ಜ್ಞಾನ ಒಂದು ಹಂತದಲ್ಲಿ ಸಾಧಾರಣವಾಗಿ ಇದ್ರೂ ಪರವಾಗಿಲ್ಲ, ಈ ಬೇರೆ ಗುಣಗಳು ಅವುಗಳ ಕೊರತೆ ಇದ್ದಾಗ ನಾವು ಖಂಡಿತ ಒಂದು ಡಿಸಾಸ್ಟರ್ ಅನ್ನೇ ನೋಡ್ತೀವಿ ಅಂತ ಹೇಳ್ಬೇಕಾಗತ್ತೆ. ಇಷ್ಟು ಹೇಳದ್ರ ಜೊತೆಗೆ ಐ ಥಿಂಕ್ ಬಿಗಿನಿಂಗ್ ನಲ್ಲೇ ಹೇಳಿದ್ವಿ ನಾವು ವೈಂಡ್ ಅಪ್ ಮಾಡೋಣ ಅಂತ. ಸರ್ ನೀವು ಹೇಳ್ಬಿಟ್ಟು ವೈಂಡ್ ಅಪ್ ಮಾಡಿ. ಈಗ ವೈಂಡ್ ಅಪ್ ಮಾಡೋ ಸಮಯಕ್ಕೆ ಮುಂಚೆ ಒಂದು ಮುಖ್ಯವಾದ ಮಾಹಿತಿ ನಿಮ್ಗೆ ಕೊಡ್ಬೇಕು ಅಂತ ಹೇಳಿ. ಏನು ಅಂದ್ರೆ, ಈಗ ಪ್ರತಿಯೊಬ್ಬ ಅಡ್ವೊಕೇಟ್, ಎವ್ರಿ ಅಡ್ವೊಕೇಟ್ ಈಸ್ ಅನ್ ಆಫೀಸರ್ ಆಫ್ ದಿ ಕೋರ್ಟ್. ದೇರ್ ಇಸ್ ಎಷ್ಟೊಂದು ನೂರಾರು ಸಾವಿರಾರು ಕಂಪ್ಲೇಂಟ್ಗಳಿದೆ. ಹಿ ಹ್ಯಾಸ್ ಬಿನ್ ನೆಗ್ಲೆಕ್ಟೆಡ್. ಅವ್ರ ಕೋರ್ಟಲ್ಲಿ ಹೋದ್ರೆ ದಿ ಆಟಿಟ್ಯೂಡ್ ಆಫ್ ಅವರ್ ಆನರಬಲ್ ಜಡ್ಜಸ್ ಒಂದು ರೀತಿ ಇರುತ್ತೆ, ಅವ್ರ ಮೂಡ್ ಒಂದು ರೀತಿ ಇರುತ್ತೆ, ಅವ್ರು ಆ ರೀತಿ ಪ್ರೆಷರಲ್ಲಿ ಇರ್ತಾರೆ. ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಕ್ಲೈಂಟ್ನ, ಯಾವ ರೀತಿ ಇದು ಮಾಡಬೇಕು, ಮತ್ತೆ ಕರೆಕ್ಟಾಗಿ ಪ್ರೆಸೆಂಟೇಷನ್ ಆಫ್ ದಿ ಕ್ಲೈಂಟ್ ಮಾಡಿ ಪ್ರಾಪರ್ ಎವಿಡೆನ್ಸ್ ಸಬ್ಮಿಟಿಂಗ್ ಎವ್ರಿಥಿಂಗ್, ದಿ ಜಡ್ಜ್ಮೆಂಟ್ ಗೋಸ್ ವೆರಿ ಹಿಯರ್ ಅಂಡ್ ದರ್. ಸೊ ಈ ರೀತಿ ಎಲ್ಲ ಪ್ರಕರಣಗಳು ತುಂಬಾನೇ ಬರ್ತಾ ಇದೆ. ಸೊ ದಿ ಅಡ್ವೊಕೇಟ್ಸ್ ಆರ್ ಆಲ್ಸೋ ವರೀಡ್ ಒನ್ಸ್ ದೇ ಟೇಕ್ ದಿ ಬ್ರೀಫ್. ಅವರು ಅದು ಕೇಸ್ ತಗೊಂಡ್ಮೇಲೆ ಅದರಲ್ಲಿರ್ತಕ್ಕಂಥ ಎಲ್ಲ ಸತ್ಯದ ವಿಷಯಗಳನ್ನು ಪರಿಗಣಿಸಿ ಅದನ್ನ ಕೋರ್ಟ್ ಮುಂದೆ ತಂದು, ಕೋರ್ಟಲ್ಲಿ ಕೇಸು ವ್ಯತ್ಯಯ ಆದಾಗ ಅದು ಒಂದು ಆ ಲಾಯರ್ಗಾದಂತಹ ಆಘಾತ, ನ್ಯಾಯಕ್ಕೂ ಆದಂತಹ ಒಂದು ಆಘಾತ. ಸೊ ರೂಲ್ ಆಫ್ ಲಾ, ಈಗ ಜಡ್ಜಸ್ ಏನ್ ಅವರು ಯಾವುದ್ರ ಮೇಲೆ ಅವ್ರು ಆಕ್ಟ್ ಮಾಡಬೇಕು, ದಿ ರೂಲ್ ಆಫ್ ಲಾ. ಅಂಡ್ ವಾಟ್ ಗವರ್ನ್ಸ್ ದಿ ರೂಲ್ ಆಫ್ ಲಾ? ಇಟ್ ಇಸ್ ದಿ ಕಾನ್ಸ್ಟಿಟ್ಯೂಷನ್. So, application of the Constitution, the articles of the Constitution, the provisions of the Constitution does not take place in the trial courts at all. Trial courts ಅಲ್ಲಿ ಆಗೋದೇ ಇಲ್ಲ. ಆ ಕಾರಣದಿಂದ ಲಾಯರ್ಸು ಅದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಬೇಕು ಅಂತ ಒಂದು ಅನಿಸಿಕೆ. ಅದಾದ ನಂತರ ಅವರು ಹೈಕೋರ್ಟ್ಗೆ ಬಂದಾಗ ಅಥವಾ ಸುಪ್ರೀಂ ಕೋರ್ಟ್ ಹೋದಾಗ ಅವ್ರು ಮಾಡತಕ್ಕಂಥ ವಾದ, ಅವ್ರು ಕೊಡ್ತಕ್ಕಂತಹ ಒಂದು ಆರ್ಗ್ಯುಮೆಂಟ್ಸು, ಅವರು ಸಲ್ಲಿಸ್ತಕ್ಕಂತಹ ಅಬ್ಜೆಕ್ಷನ್ಸು, ಅವ್ರು ನಡೆಸ್ತಕ್ಕಂತಹ ಒಂದು ಎವಿಡೆನ್ಸ್ ಲೋಯರ್ ಕೋರ್ಟ್ಸ್ ಅಲ್ಲಾಗಲಿ, ಟ್ರಯಲ್ ಕೋರ್ಟ್ಸ್ ಅಲ್ಲಿ ಅಥವಾ ಬೇರೆ ಯಾವುದೇ ಅಪೀಲ್ ಕೋರ್ಟ್ಸ್ ಆಫ್ ಅಪೀಲ್ ಅಲ್ಲಾಗಲಿ, ಇದನ್ನ ವೆನ್ ದೇರ್ ಈಸ್ ಎ ವಿಡಿಯೋಗ್ರಾಫ್, ವೆನ್ ಇಟ್ ಈಸ್ ವಿಡಿಯೋಗ್ರಾಫ್, ಆಗೇನಾಗುತ್ತೆ, ದಿ ಆಫೀಸರ್ ಆಫ್ ದಿ ಕೋರ್ಟ್, ದಟ್ ಈಸ್ ದಿ ಅಡ್ವೊಕೇಟ್ಸ್ ಡಿಗ್ನಿಟಿ, ಹಿ ನೀಡ್ ನಾಟ್ ಬಿ ಅಫ್ರೈಡ್ ಆಫ್ ದಿ ಜಡ್ಜಸ್, he can be an upright advocate. ಆಗಿ ಆತ ಕಾರ್ಯನಿರ್ವಹಿಸಕ್ಕೂ ಆಗುತ್ತೆ. ಸ್ಪೀಡಿ, ಅಟ್ ಲೀಸ್ಟ್ ಇಫ್ ನಾಟ್ ಸ್ಪೀಡಿ, ಟೈಮ್ಲಿ ಡಿಸ್ಬರ್ಸ್ಮೆಂಟ್ ಆಫ್ ಜಸ್ಟಿಸ್ಗೆ ಅದು ಒಂದು ಆಸ್ಪದ ಮಾಡಿಕೊಡುತ್ತೆ ಅಂತ ಒಂದು ನನ್ನ ಭಾವನೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? How else the advocates can be equipped? True. I think
ಸೊ ಇಲ್ಲ, ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಕ್ವೆಶ್ಚನ್. ಅಂಡ್ ಮೀನ್ ವೆಲ್ ಆಲ್ಸೋ ಈಗಾಗಲೇ ಇಂಪೇಷಂಟ್ ಆಗ್ಲಿಕ್ಕೆ ಮಾಡಬಹುದು. ಆಕ್ಚುಲಿ ದಿಸ್ ವಾಸ್ ನಾಟ್ ಪ್ಲಾನ್ಡ್ ಅಟ್ ಆಲ್. ಸ್ಪಾಂಟೇನಿಯಸ್ ಹೌದು. ಒಂದೇ ಇಬ್ರು ಒಟ್ಟಿಗೆ ಮಾತನಾಡೋಣ ಅನ್ನೋದ್ರ ಬಗ್ಗೆ ಅಷ್ಟೇ ನಾವು ಒಂದು ಚರ್ಚೆ ಮಾಡ್ಕೊಂಡಿದ್ದಂಥದ್ದು. ಹೇಗ್ ಮಾತಾಡುವಂಥದ್ದು, ಯಾವ ಟಾಪಿಕ್ ಅನ್ನು ಹೊರ ಹಾಕುವಂಥದ್ದು, ಮತ್ತೆ ಹೇಗೆ ಫಾರ್ಮ್ಯಾಟ್ ಅಂತದ್ದು ಯಾವುದು ನಾವು ಪ್ರಿಯರ್ ಡಿಸೈಡ್ ಮಾಡೇ ಇರಲಿಲ್ಲ. ಸೊ ಐ ಥಿಂಕ್ ವಿ ವಿಲ್ ಪುಟ್ ಅ sorry to interfere. How can the advocates be equipped in attaining timely justice? How can an advocate pressurize the court, pressurize the slower courts to provide him with qualitative timely justice? See, there is a provision in Article 227 for the disposal of for a petition writ jurisdictionally for the disposal of speedy disposal of the cases together. Can that be invoked? Can the advocates invoke that? ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅಲ್ಟಿಮೇಟ್ಲಿ ಅಡ್ವೊಕೇಟ್ ಆದಂತವರು ಅಡ್ಜರ್ನ್ಮೆಂಟ್ ಅನ್ನ ಅವರ ಕೇಸ್ನಲ್ಲಿ ಕೇಳಿದಾಗ ನ್ಯಾಯಾಧೀಶರ ಮುಂದೆ ಅವರು ದುರ್ಬಲರಾಗ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಅವರು ಯಾವಾಗ ಪ್ರತಿವಾದಿಗಳ ನ್ಯಾಯವಾದಿ ಆಗಿರ್ತಾರೆ ಅಂತಹ ಸಮಯದಲ್ಲಿ ಅರ್ಜಿದಾರರ ವಕೀಲರು ಕೇಳುವಂತಹ ಅಡ್ಜರ್ನ್ಮೆಂಟ್ ಅನ್ನ ವಿರೋಧ ಮಾಡುವಂತಹ ನೈತಿಕ ಹಕ್ಕನ್ನು ಅವ್ರು ಕಳ್ಕೊಳ್ತಾರೆ. ಇದನ್ನ ನಾನು ಗಮನಿಸಿದ್ದೀನಿ. ಯಾರು ತಮ್ಮ ಪ್ರಕರಣದಲ್ಲಿ ಅಡ್ಜರ್ನ್ಮೆಂಟ್ ಅನ್ನ ಕೇಳ್ತಾರೆ, ಮತ್ತೆ ಕೇಳಿದಂತ ಸಮಯದಲ್ಲಿ ನ್ಯಾಯಾಧೀಶರು ಕೇಳಿದ ಕೂಡಲೇ ಕೊಡ್ಲಿ ಅಂತ ನಿರೀಕ್ಷೆ ಮಾಡ್ತಾರೆ, ಅದೇ ಕಾರಣಕ್ಕೋಸ್ಕರ ಅವರು ಯಾವಾಗ ಪ್ರತಿವಾದಿಗಳ ಪರವಾಗಿ ನಿಲ್ತಾರೆ, ಅವರು ಅರ್ಜಿದಾರರು ಕೇಳುವಂತ ಅಡ್ಜರ್ನ್ಮೆಂಟ್ ಅನ್ನ ಅವರು ವಿರೋಧ ಮಾಡ್ಲಿಕ್ಕೆ ಆಗೋದು ಇಲ್ಲ. ಸೊ ಐ ಥಿಂಕ್ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತಿದೆ. ಸೊ ಎಲ್ರೂ ಕೂಡ ಅಟ್ ದಿ ಎಂಡ್ ಆಫ್ ದ ಡೇ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಮ್ಮ ನ್ಯಾಯಾಂಗ ಪ್ರಾಕ್ಟೀಸ್ ನಲ್ಲೂ ಕೂಡ ಐ ಥಿಂಕ್ ದಟ್ ವಿಲ್ ಮ್ಯಾಟರ್. ಆತ್ಮ ಸಾಕ್ಷಿಯನ್ನ ನಾವು ಬಲಪಡಿಸ್ಕೊಳ್ಬೇಕಾಗತ್ತೆ. ಅಂಡ್ ಐ ಥಿಂಕ್ ವಿ ಹ್ಯಾವ್ ಟು ಸೆಟ್ ಅ ಪರ್ಸನಲ್ ಎಕ್ಸಾಂಪಲ್. ದಟ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. And with that, sir, we would like to end this talk, and we thank AILU ಪದಾಧಿಕಾರಿಗಳಿಗೆ ಮತ್ತೆ ಈ ಕಾರ್ಯಕ್ರಮವನ್ನ ಒಂದು ವೀಕ್ಷಿಸಲಿಕ್ಕೆ ಬಂದಿರುವಂತ ಮತ್ತೆ ಮೆಸೇಜ್ಗಳನ್ನ ಹಾಕಿರುವಂತ ಎಲ್ಲ ಒಂದು ಪ್ರೇಕ್ಷಕರಿಗೂ ವೃಂದಕ್ಕೂ ಕೂಡ ನಮ್ಮ ಒಂದು ನಮಸ್ಕಾರಗಳು ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಥ್ಯಾಂಕ್ ಯು. ನಮಸ್ತೆ.